ಶುರು ಮಾಡಿ. ಬ್ರದರ್, ಇಲ್ಲಿ ಏನ್ ಪ್ರಶ್ನೆ ಅಂತ ಕೇಳಬೇಕು. ಮೊದಲು ಪುಟದ ಸಂಖ್ಯೆ ಹೇಳ್ರಿ. ಪುಟ ಸಂಖ್ಯೆ 12. 12. ಭಾರತವು ರಾಜಕೀಯ ಸ್ವಾತಂತ್ರ್ಯವನ್ನು ಗಳಿಸಿದ್ದರೂ ಸ್ವರಾಜ್ಯ ಅಥವಾ ಆತ್ಮ ಸ್ವಾತಂತ್ರ್ಯ ಇನ್ನೂ ಬರಬೇಕಾಗಿದೆ. ವಿಶಾಲ ದೃಷ್ಟಿ ಹಾಗೂ ಸ್ವತಂತ್ರ ವಿಚಾರ ಮಾಡುವ ಸಾಮರ್ಥ್ಯದ ಅಭಾವವೇ ಮುಖ್ಯ ಪ್ರತಿಬಂಧಕವಾಗಿದೆ. ಕರೆಕ್ಟ್. ಅದ್ರಲ್ಲಿ ಏನ್ ಡೌಟ್ ಇದೆ ನಿಮಗೆ? ಸ್ವಾತಂತ್ರ್ಯ ಗಳಿಸೋ ಆತ್ಮ ಸ್ವಾತಂತ್ರ್ಯ ಇನ್ನೂ ಬರಬೇಕಾಗಿದೆ ಅಂತಿದೆಯಲ್ಲ. ಆತ್ಮ ಸ್ವಾತಂತ್ರ್ಯ ಅಂದ್ರೆ ಆತ್ಮ ಸ್ವಾತಂತ್ರ್ಯ ಅಂತಂದ್ರೆ ಆಧ್ಯಾತ್ಮಿಕವಾಗಿ ಈಗ ಭಾರತ ನೋಡ್ರಿ, ರಾಜಕೀಯವಾಗಿ ಪುನರುತ್ಥಾನ ಆಗಿದೆ. ಸಾಮಾಜಿಕವಾಗಿ ಭಾರತ ಪುನರುತ್ಥಾನ ಆಗ್ತಾ ಇದೆ. ಆರ್ಥಿಕವಾಗಿ ನಾವು ಬೆಳೀತಾ ಇದ್ದೀವಿ. ಆದ್ರೆ ಆಧ್ಯಾತ್ಮಿಕ ಸ್ತರದಲ್ಲಿ ನಾವಿನ್ನು ಯಾವ ಒಂದು ಹಂತಕ್ಕೆ ತಲುಪಬಹುದು? ನೀವು ನೋಡ್ರಿ, ಇಡೀ ಪ್ರಪಂಚದಲ್ಲಿ ಭಾರತ ಆಧ್ಯಾತ್ಮಿಕ ತಳಹದಿ, ಸ್ಪಿರಿಚುವಲ್ ಕ್ರೇಡಲ್ ಅಂತ ಬರೀತಾರೆ. ಆಧ್ಯಾತ್ಮಿಕವಾಗಿ ಭಗವಂತ ಏನಾದ್ರೂ ಭೂಮಿಗೆ ಕೊಡಬೇಕಾದ್ರೆ ಅದು ಸಾಕಷ್ಟು ವಿಚಾರಗಳು ಭಾರತದ ಮುಖಾಂತರನೇ ಪ್ರಕಟ ಆಗುತ್ತೆ. ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಋಷಿ ಮುನಿಗಳ ಒಂದು ಸ್ತರ ವಿಶ್ವದ ಯಾವುದೇ ಭಾಗದಲ್ಲಿ ಅವರಿಗೆ ಆ ಒಂದು ಹಂತಕ್ಕೆ ಮುಟ್ಲಿಕ್ಕೆ ಆಗಿಲ್ಲ ಆಧ್ಯಾತ್ಮಿಕವಾಗಿ. ಇದು ನಮ್ಮ ಹಿನ್ನೆಲೆ, ನಮ್ಮ ಹಿಂದೂ ಋಷಿಗಳ ಪ್ರಾಚೀನ ಹಿನ್ನೆಲೆ. ಆದ್ರೆ ನಾವು ಅಧೋಗತಿ ಇಳಿದೋಗಿದ್ದೀವಿ. 2000 ವರ್ಷಗಳಿಂದ ನಾವು ಸಾಕಷ್ಟು ಬೇರೆ ಬೇರೆಯವರ ಆಳ್ವಿಕೆ, ದಬ್ಬಾಳಿಕೆಯಿಂದ ಏನಾಗಿದೆ, ನಾವು ಆಧ್ಯಾತ್ಮಿಕವಾಗಿ ಕೂಡ ನಮ್ಮ ಸಂಪತ್ತನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಈಗ ಲಾಲಾಜಿಯವ್ರು ಬಂದಂತ ಕಾರಣ ಅದೇನೆ. ಲಾಲಾಜಿಯವ್ರು ಯಾಕೆ ಬಂದ್ರು? ಲಾಲಾಜಿಯವರು ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಮುಂಚೆ ಇದ್ದಂತ ಪ್ರಾಣಾಹುತಿ ಏನಿತ್ತಲ್ಲ, ಆ ಪ್ರಾಣಾಹುತಿ ಬಗ್ಗೆ ಸಾಕಷ್ಟು ನಮ್ಗೆ ಅರಿವಿತ್ತು. ಅದರ ಉಪಯೋಗ ಕೂಡ ನಾವು ಪಡ್ಕೊಳ್ತಾ ಇದ್ವಿ. ಆದ್ರೆ ಯಾವಾಗ ನಾವು ಆಧ್ಯಾತ್ಮಿಕವಾಗಿ ಅಧಪತನ ಒಳಗಾದ್ವೋ ಅವಾಗ ಆ ಪ್ರಾಣಾಹುತಿಯ ಒಂದು ಪರಿಕಲ್ಪನೆ ಕೂಡ ನಮ್ಮ ಮನಸ್ಸಿನಿಂದ ಹೊರಟು ಹೋಯ್ತು. ಈಗ ಲಾಲಾಜಿಯವರು ಬಂದಿರತಕ್ಕಂಥ ಕಾರಣ ಆ ಪ್ರಾಣಾಹುತಿಯ ಪರಿಕಲ್ಪನೆ ಮತ್ತೊಮ್ಮೆ ವಾಪಸ್ ತಂದು ಅದನ್ನ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕೂಡ ಉಪಯೋಗ ಆಗುವಂತ ರೀತಿಯಲ್ಲಿ ಮಾಡ್ಲಿಕ್ಕೆ ಸಹಾಯ ಮಾಡ್ಲಿಕ್ಕೋಸ್ಕರ ಲಾಲಾಜಿಯವರು, ಬಾಬೂಜಿಯವರು ಬಂದಿರತಕ್ಕಂಥದ್ದು ಧರೆಗೆ. ಹಾಗಿರ್ಬೇಕಾದ್ರೆ ಈಗ ಆಧ್ಯಾತ್ಮಿಕ ಸ್ವಾತಂತ್ರ್ಯ ಅಂತ ಏನ್ ಬರೆದಿದಾರಲ್ಲ ಬಾಬೂಜಿಯವರು, ಅದರಲ್ಲಿ ನಮ್ಮೆಲ್ಲರ ಪಾತ್ರ ಉಂಟು. ಈಗ ನೀವೆಲ್ಲ ಪ್ರಶಿಕ್ಷಕರಾಗಿ ತಯಾರಾಗ್ತಿರೋದು ಯಾಕೆ ಅಂತ ಅನ್ಕೊಂಡಿದ್ದೀರ? ನೀವು ಆಧ್ಯಾತ್ಮಿಕವಾಗಿ ಪ್ರಗತಿ ಮಾಡ್ಕೊಳ್ಳುವಂತ ಜೊತೆಗೆ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ಪುನರುತ್ಥಾನ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ನಮ್ಮ ಮೇಲಿದೆ, ನಮ್ಮ ಈ ಪೀಳಿಗೆ ಮೇಲಿದೆ. ಇದಕ್ಕೋಸ್ಕರನೇ ಗುರುಗಳು ಇಷ್ಟೆಲ್ಲ ಪ್ರಶಿಕ್ಷಕರನ್ನ ತಯಾರು ಮಾಡ್ಲಿಕ್ಕೆ ಅವರು ಕಷ್ಟಪಡ್ತಾ ಇರೋದು. ಹಾಗಾಗಿ ಆರ್ಥಿಕವಾಗಿ ಬೆಳೆದಿದ್ದೀವಿ, ಸಾಮಾಜಿಕವಾಗಿ ಬೆಳೆದಿದ್ದೀವಿ, ರಾಜಕೀಯವಾಗಿ ಬೆಳೆದಿದ್ದೀವಿ. ಆದ್ರೆ ಆಧ್ಯಾತ್ಮಿಕವಾಗಿ ಯಾವ ಹಂತಕ್ಕೆ ತಲುಪಬೇಕೋ ಇನ್ನೂ ತಲುಪಿಲ್ಲ. ಅದರಲ್ಲಿ ನಮ್ಮ ಪಾತ್ರವೂ ಕೂಡ ಉಂಟು. ಅದೇ ಕೆಲಸನ ನಾವು ಮಾಡ್ಬೇಕಾಗಿದೆ ಅಂತ ಬಾಬೂಜಿಯವರು ಇಲ್ಲಿ ಬರೀತಾ ಇದ್ದಾರೆ. ಅಂದ್ರೆ ಆಧ್ಯಾತ್ಮಿಕ ಪುನರುತ್ಥಾನ. ಸರಿನಾ? ನೋಡ್ರಿ, ಸ್ವಾತಂತ್ರ್ಯ ಬಂದಾಗ ತಿನ್ಲಿಕ್ಕೆ ಇರಲಿಲ್ಲ ಭಾರತದಲ್ಲಿ. 1964-65ರಲ್ಲಿ ಪಾಕಿಸ್ತಾನ ಜೊತೆ ಯುದ್ಧ ಆಡ್ಬೇಕಾದ್ರೆ ದೇಶದಲ್ಲಿ ತಿನ್ಲಿಕ್ಕೆ ಇರ್ಲಿಲ್ಲ. ಇಂಡಿಯಾ ಅವರು ಅಮೆರಿಕ ಅವ್ರನ್ನ ಕೇಳ್ಕೊಂಡ್ರು, ನಮ್ಗೊಂಚೂರು ಗೋಧಿ ಕಳಿಸ್ಕೊಡ್ರಿ ಅಂತ. ಅಮೆರಿಕ ಅವರು ಸಾಧ್ಯ ಇಲ್ಲ ಅಂತ ತಗೊಂಡು ಗೋಧಿನ ತಗೊಂಡೋಗಿ ಸಮುದ್ರಕ್ಕೆ ಸುರಿದ್ರೆ ಹೊತ್ತು ಕೂಡ ಅವ್ರ ಹತ್ರ ಗೋಧಿ ಅಧಿಕವಾಗಿತ್ತು. ನಮ್ಗೆ ಕೊಡಿ ಅಂತ ಹೇಳಿದ್ರೆ ಅವ್ರು ಕೊಡ್ಲಿಲ್ಲ, ತಗೊಂಡೋಗಿ ಸಮುದ್ರಕ್ಕೆ ಸುರಿದ್ರು. ಆದ್ರೆ ಭಾರತಕ್ಕೆ ಕೊಡ್ಲಿಲ್ಲ. ಆಗ ಪ್ರಧಾನಮಂತ್ರಿ ಏನ್ ಮಾಡಿದ್ರು ಅಂತಂದ್ರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಭಾರತೀಯ ಇರ್ತಕ್ಕಂಥ ದವಸ ಧಾನ್ಯ ಏನಿದೆ ಅದು ನಮ್ಮ ಸೈನಿಕರಿಗೆ ಬೇಕಾಗಿದೆ, ಅವ್ರು ಯುದ್ಧ ಮಾಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬ ಭಾರತೀಯ ಕೂಡ 1 ವಾರದಲ್ಲಿ 1 ಹೊತ್ತು ಉಪವಾಸ ಮಾಡ್ರಿ ಅಂತ ಹೇಳಿದ್ರು ಅವರು. ಅಂಡ್ ಬಹಳಷ್ಟು ಜನ ಆ ಒಂದು ಸಮಯದಲ್ಲಿ ಹೋಗ್ಬಿಟ್ರು, ಪ್ರಧಾನಮಂತ್ರಿಗಳ ಕರೆಗೆ ಹೋಗ್ಬಿಟ್ರು. ಸೊ ಇದೇನ್ ದವಸ ಧಾನ್ಯ ಉಳಿತಲ್ಲ, ಆ ದವಸ ಧಾನ್ಯನ ಉಳಿದಿದ್ದನ್ನ ನಾವು ಸೈನಿಕರಿಗೆ ಕೊಟ್ಟು ಆ ಸೈನಿಕರು ಅದನ್ನು ತಿಂದು ಅವರು ಪಾಕಿಸ್ತಾನದ ಮೇಲೆ ವಿಜಯ ಸಾಧಿಸಿದ್ರು. ಅಂದ್ರೆ ಆ ಸ್ಥಿತಿನಲ್ಲಿ ಇದ್ದವರು ನಾವು. ತಿನ್ಲಿಕ್ಕೂ ಕೂಡ ನಮ್ಗೆ ಅಷ್ಟು ಗತಿ ಇರಲಿಲ್ಲ. ಆ ಒಂದು ಸ್ಥಿತಿಯಿಂದ ನಾವು ಇಲ್ಲಿವರೆಗೂ ಬೆಳೆದಿದ್ದೀವಿ ಇವಾಗ. ಅಂದ್ರೆ ಆ ಕ್ಷೇತ್ರದಲ್ಲಿ ನಾವು ಸಾಕಷ್ಟು ಮಟ್ಟಿಗೆ ಪ್ರಗತಿಯನ್ನು ಸಾಧಿಸಿದ್ದೀವಿ. ಅದೇ ರೀತಿಯಾಗಿ ಈಗ ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಇದೇ ರೀತಿಯಾದಂತ ಒಂದು ಅಭಾವ ಇದೆ.
ಆ ಅಭಾವದ ಸ್ಥಿತಿನ ನಾವೆಲ್ಲರೂ ಕೂಡ ಕೆಲಸ ಮಾಡಿ ಸಮೃದ್ಧ ಮಾಡಬೇಕು. ಸೊ ದಟ್ ಆಧ್ಯಾತ್ಮ ಅನ್ನೋದು ಮನೆ ಮನೆಗೂ ತಲುಪಬೇಕು, ಪ್ರತಿಯೊಬ್ಬರ ಹೃದಯಕ್ಕೂ ತಲುಪಬೇಕು. ಇದು ನಮ್ಮ ಕೆಲಸ. ಇದಕ್ಕೋಸ್ಕರ ಗುರುಗಳು ನಮ್ಮನ್ನೆಲ್ಲ ತಯಾರು ಮಾಡುತ್ತಿರೋದು. ನೀವೆಲ್ಲರೂ ಕೂಡ ಪ್ರಶಿಕ್ಷಕರಾಗಿ ತರಬೇತಿ ಪಡಿಬೇಕು ಅಂತ ಪರೀಕ್ಷೆ ಬರಲಿಕ್ಕೆ ಹೊರಟಿರತಕ್ಕಂಥದ್ದು ಇದೇ ಕಾರಣಕ್ಕೋಸ್ಕರ. ಅರ್ಥ ಆಯ್ತಾ? ಆತ್ಮ ಸ್ವಾತಂತ್ರ್ಯ ಅಂತಂದ್ರೆ ಆಧ್ಯಾತ್ಮಿಕ ಪುನರುತ್ಥಾನ ಭಾರತದ್ದು. ಸರಿನಾ? ಭಾರತದಲ್ಲಿ ಇರ್ತಕ್ಕಂಥ ಎಲ್ಲರ ಆತ್ಮದ ಇದು ಸ್ವಾತಂತ್ರ್ಯ ಸಿಕ್ತು ಅಂತಂದ್ರೆ ಭಾರತಕ್ಕೆ, ದೇಶಕ್ಕೆ ಆತ್ಮ ಸ್ವಾತಂತ್ರ್ಯ ಸಿಕ್ತಂಗೆ. ಸರಿನಾ? ಸರಿ ಸಿಸ್ಟರ್, ಈಗ 2 ಪುಟ ನಾವು ನೋಡಿದ್ವಿ. ಈ 2 ಪುಟದಲ್ಲಿ ಏನ್ ಪ್ರಶ್ನೆಗಳು ಬರ್ಬೋದು ಅಂತ ಸಿಸ್ಟರ್ ಒಂಚೂರು ಮೆಲ್ಕ್ ಹಾಕಿ ಏನಾದ್ರು ಇದ್ರೆ ಹೇಳ್ರಿ, ಮೀರಾ ಕುಲಕರ್ಣಿ ಅವರು. ಮೊದಲು 2 ಪುಟ. ಫಸ್ಟ್ ಕ್ವಶನ್ ಅನ್ಕೋಬಹುದು. ಫಸ್ಟ್ ಸೆಂಟೆನ್ಸ್, ಹ್ಮ್ ಧರ್ಮದ ಜನನ ಹೇಗಾಯಿತು? ಒಂದು ಕ್ವಶನ್ ಆಗ್ಬಹುದಲ್ಲಿ. ಧರ್ಮ ಹೇಗೆ ಹುಟ್ಟಿಕೊಂಡಿತು? ಹ್ಮ್ ಮಾನವ ಜನಾಂಗ ಉದಯವಾದಂದಿನಿಂದ ದೇವರನ್ನು ಪೂಜಿಸುವುದು, ಬಾಹ್ಯ ದೃಶ್ಯಗಳ ಹಿಂದಿರುವ ರಹಸ್ಯಗಳನ್ನು ಕಂಡುಹಿಡಿಯುವುದು ಹಾಗೂ ಮೂಲ ಸತ್ಯವನ್ನು ಅರಿತುಕೊಳ್ಳುವುದು ಅದರ ಅನ್ವೇಷಣೆಯಾಗಿದೆ. ಇಂತಿದೆ ಧರ್ಮದ ಜನನ. ಸೊ ಇದು ಇದನ್ನ ಒಂದು ಅಂಡರ್ಲೈನ್ ಸಣ್ಣ ಮಾಡ್ಕೊಳ್ರಿ, ಕ್ವಶನ್ ಮಾರ್ಕ್ ಆಗ್ಬೋದು, ಮಾಡ್ಕೊಳ್ರಿ. ಆಬ್ಜೆಕ್ಟಿವ್ ಟೈಪ್ ಇದರಲ್ಲಿ. ಸೊ ಇದನ್ನ ಮಾರ್ಕ್ ಮಾಡ್ಕೊಳ್ರಿ. ಯಾರು ಕೇಳಿಸ್ಕೊಳ್ತಿದ್ರೆ ಇದನ್ನ ದಯವಿಟ್ಟು ಮಾರ್ಕ್ ಮಾಡ್ಕೊಳ್ರಿ. ಪ್ರಶ್ನೆ ಬೇಕಾದ್ರು ಒಂದು ಪುಡ್ ಇದ್ರ ಪೇಜ್ ಅಲ್ಲಿ ಬರ್ಕೊಳ್ರಿ, ಬೇರೆ ಪೇಜ್ ನಲ್ಲಿ. ಧರ್ಮದ ಜನನ ಹೇಗಾಯಿತು? ನೆಕ್ಸ್ಟ್ ಇದರಲ್ಲಿ ಇಂದಿನ ಧರ್ಮವೆಂದರೆ ಡ್ಯಾಶ್ ಇಲ್ಲವೇ ಡ್ಯಾಶ್ ಆಗಿ ಉಳಿದುಕೊಂಡಿದೆ ಎಂದು ಹೇಳಿದರೆ ತಪ್ಪಾಗದು. ಇದು ಒಂದಾಗಬಹುದು. ಏನು? ಗತಕಾಲದ ಅವಶೇಷವಾಗಿ ಇಲ್ಲವೇ ಮೃತರ ಅಸ್ಥಿಗಳಾಗಿ. ಸೊ ಆ ಲೈನ್ ಅಂಡರ್ಲೈನ್ ಮಾಡ್ಕೊಳ್ರಿ. ನಿಜವಾದ ಧರ್ಮವನ್ನು ಡ್ಯಾಶ್ ದಲ್ಲಿ ಹುಗಿದು ಬಿಟ್ಟಿದ್ದೇವೆ. ಗೋರಿ. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಸಿಸ್ಟರ್ ಹೇಳ್ತಾ ಹೋಗ್ತಾರೆ, ಅದನ್ನ ಅಂಡರ್ಲೈನ್ ಮಾಡ್ಕೊಳ್ತಾ ಹೋಗ್ರಿ ನೀವು. ಮತಾಂಧತೆ ಮತ್ತು ದುರಾಗ್ರಹಗಳಲ್ಲಿ ಪರ್ಯವಸಿತವಾಗಿದ್ದು ಇದೇ ಇಂದಿನ ಧರ್ಮದ ಸ್ಥಾಯಿ ಸ್ವರೂಪವಾಗಿ ಬಿಟ್ಟಿದೆ. ಡ್ಯಾಶ್ ಮತ್ತು ಡ್ಯಾಶ್. ಮತಾಂಧತೆ ಮತ್ತು ದುರಾಗ್ರಹ. 11ನೇ ಲೈನ್ ನೋಡ್ರಿ, ಹ್ಮ್ 2ನೇ ಪುಟದಲ್ಲಿ. 2ನೇ ಪುಟದ 12ನೇ ಪುಟದಲ್ಲಿ 4, 4, 8, 4, 12, 12ನೇ ಲೈನ್. ಮತಾಂಧತೆ ಮತ್ತು ದುರಾಗ್ರಹ, ದುರಾಗ್ರಹ ಅದು ಆಗ್ಬಹುದು. ಅದು ಬ್ರಾಕೆಟ್ ಅಲ್ಲಿ ಹಾಕ್ಬಿಡ್ರಿ. ಹ ಧರ್ಮಗಳ ನಡುವೆ ಯುದ್ಧ ಆಗ್ಲಿಕ್ಕೆ ಏನು ಕಾರಣ ಅಂತ ಹೇಳಿ ಆಗ್ಬಹುದು. ಇದು ಲಾಸ್ಟ್ ಕ್ವಶನ್. ಮಾತ್ಸರ್ಯ ಮತ್ತು ಕಲಹಗಳು ಉಂಟಾಗಿವೆ. ಕಲಹ ಅಂತ ಅಷ್ಟರ ಮಟ್ಟಿಗೆ ನಿಂತಿದೆ, ಆದ್ರೆ ಅದು ಕೆಲವು ಸಂದರ್ಭದಲ್ಲಂತರೂ ಯುದ್ಧ ಆಗ್ಲಿಕ್ಕೂ ಸಹಿತ ಕಾರಣ ಆಯ್ತು. ಜಾತಿ ವೈಷಮ್ಯ ಅಷ್ಟರ ಮಟ್ಟಿಗೆ ಕಾರಣ ಆಯ್ತು. ಅದು ಏನು? ಲಾಸ್ಟ್ ಅಲ್ಲಿ ಬೇರೆ ರೀತಿಯ ಪೂಜೆ ಪುನಸ್ಕಾರಗಳಲ್ಲಿ ನಂಬಿಕೆಯನ್ನಿಡುವ ಜನರ ಬಗ್ಗೆ ನಮ್ಮಲ್ಲಿ ತಿರಸ್ಕಾರದ ಭಾವನೆಯನ್ನು ಬಲಿಸುತ್ತದೆ. ತತ್ಪರಿಣಾಮವಾಗಿ ಬೇರೆ ಬೇರೆ ಧರ್ಮಗಳ ಅನುಯಾಯಿಗಳಲ್ಲಿ ಮಾತ್ಸರ್ಯ ಕಲಹಗಳು ಉಂಟಾಗಿವೆ. ಜಸ್ಟ್ ಒಂಥರ ನಾಲೆಜ್ ಅಂತ ಹೇಳಿ ಇಟ್ಕೊಂಡು ಬೇಕಿದ್ರೆ ಅದು ಯಾವ ಕ್ವಶನ್ಗೆ ಅದು ಆನ್ಸರ್ ಆಗಿ ನಾವು ಮಾಡಬಹುದು, ಅಥವಾ 3-4 ಲೈನ್ ಬರೆದು ಮಾಡಬಹುದಾ, ಅಥವಾ ಫಿಲಪ್ಸ್ ಅಂತ ಹೇಳಿ ಮಾಡ್ಕೋಬಹುದಾ, ಅದು ನಾನೇ ವಿಚಾರ ಮಾಡ್ಕೋಬಹುದು. ಫಿಲಪ್ಸ್ ಇತ್ತು ಅಂತಂದ್ರೆ ಮಾತ್ಸರ್ಯ ಮತ್ತು ಕಲಹ ಅಂತ ಹೇಳಿ ತಗೊಳ್ಬಹುದು. ಯುದ್ಧ ಆಗ್ಲಿಕ್ಕೆ ಕಾರಣ ಆಯ್ತು ಅಂತ ಅನ್ಕೋಬಹುದು. ಅದು ಸಿಸ್ಟರ್ ಯಾರು? ದುರಾಗ್ರಹ ಅಂದ್ರೆ ಸಿಸ್ಟರ್ ಯಾರು ಮಾತಾಡ್ತೀರಿ? ಕಾಣ್ತಿಲ್ವಲ್ಲ. ಶಾಂತ. ಹಾ ಹೇಳ್ರಿ, ಏನ್ರಿ ದುರಾಗ್ರಹ ಅಂದ್ರೆ? ನೀವ್ ಹೇಳ್ತೀರ ಸರಿ ಕೇಳಿಸ್ತಾ ಇಲ್ಲ ಸಿಸ್ಟರ್ ಶಾಂತ ಅವರೇ. ದುರಾಗ್ರಹ ಎಂದರೇನು? ಮತಾಂಧತೆ ಮತ್ತು ದುರಾಗ್ರಹ ಅಂದ್ರೆ ಏನು? ಮತದಲ್ಲಿ ಅತೀವವಾದಂತ ನಂಬಿಕೆ, ನನ್ನ ದಾರಿನೇ ಸರಿ, ಬೇರೆಯವ್ರ ದಾರಿ ಸರಿ ಇಲ್ಲ ಅನ್ನೋ ಒಂದು ಮಟ್ಟಿಗೆ ನಂಬಿಕೆ, ಅದಕ್ಕೆ ಮತಾಂಧತೆ. ಅದಕ್ಕೆ ಯಾವುದೇ ಬುನಾದಿ ಇರಲ್ಲ, ಅಂಧವಾಗಿ ನಾವು ನಂಬಿರ್ತೀವಿ ಮತವನ್ನ.
ಅದನ್ನ ನಾವು ಮತಾಂಧತೆ ಅಂತ ಕರಿತೀವಿ. ಆಗ್ರಹ ಅಂದ್ರೆ ಏನೋ ಒಂದು ಕೆಲಸ ಮಾಡ್ಲಿಕ್ಕೆ, ದುರಾಗ್ರಹ ಅಂದ್ರೆ ದುರ್ವಿಚಾರದಿಂದ ಕೆಲಸ ಮಾಡ್ಲಿಕ್ಕೆ ದುರಾಗ್ರಹ ಅಂತಂದ್ರೆ. ಸರಿನಾ? ಕೆಟ್ಟ ದೃಷ್ಟಿಕೋನದಿಂದ ಕೆಲಸ ಮಾಡ್ತಕ್ಕಂಥದ್ದು ಅಥವಾ ಕೆಟ್ಟ ದೃಷ್ಟಿಕೋನದಿಂದ ಅದನ್ನು ನಾವು ಯೋಚನೆ ಮಾಡ್ತಕ್ಕಂಥದ್ದು, ಇದನ್ನ ನಾವು ದುರಾಗ್ರಹ ಅಂತ ಕರಿತೀವಿ. ಸೊ ಮತಾಂಧತೆ ಮತ್ತು ದುರಾಗ್ರಹ ಇದೆರಡೂ ಕೂಡ ಅವ್ರೇನ್ ಬರ್ಸಿದಾರಲ್ಲ ಆ ಲೈನ್ ಅಂಡರ್ಲೈನ್ ಮಾಡ್ಕೊಂಡಿರಿ, ಅದು ನಿಮಗೆ ಬರ್ಲಿಕ್ಕೆ ಸಾಧ್ಯ ಉಂಟು. ಆತ್ಮ ಸ್ವಾತಂತ್ರ್ಯದ ಬಗ್ಗೆ ನಾವು ಆಲ್ರೆಡಿ ಮಾತಾಡಾಯ್ತು. ಡ್ಯಾಶ್ ನಮ್ಮ ನಾಗರಿಕತೆಯ ಅಧಪತನಕ್ಕೆ ಮುಖ್ಯ ಕಾರಣ ಇದೆ, ಅದೊಂದಿದೆ ನೋಡಿ ಕೆಳಗಡೆ. ಮತ ವೈಷಮ್ಯವೇ ಕಾರಣ. ನಮ್ಮ ನಾಗರಿಕತೆಯ ಅಧಪತನದ ಮುಖ್ಯ ಕಾರಣವಾಗಿದೆ. ಕೆಳಗಡೆಯಿಂದ 5ನೇ ಲೈನ್ ಮೇಲ್ಗಡೆ, ಮತ ವೈಷಮ್ಯವೇ ನಮ್ಮ ನಾಗರಿಕತೆಯ ಅಧಪತನಕ್ಕೆ ಮುಖ್ಯ ಕಾರಣವಾಗಿದೆ. ಸರಿನಾ? ಇನ್ನೂ ಒಂದನ್ನು ತಗೊಳ್ಬಹುದು ಇಲ್ಲಿ, ಭಿನ್ನವಾಗಿರುವ ಜಾತಿಗಳು 3000ಕ್ಕಿಂತ ಕಡಿಮೆ ಇಲ್ಲ. ಅದೇನ ಅಂತ ದೊಡ್ಡ ಇದು ಅಲ್ಲ, ಆದ್ರೂನು ತಗೊಳ್ಬಹುದು. ಸೊ ಜಾತಿಗಳು ಯಾವ ಒಂದು ಕಾರಣಕ್ಕೋಸ್ಕರ ರಚಿತವಾದವು? ಶ್ರಮ ವಿಭಜನೆ ಮಾಡ್ಲಿಕ್ಕೋಸ್ಕರ ಅದು ರಚನೆ ಆಯಿತು. ಆದ್ರೆ ಕಾಲಕ್ರಮೇಣದಲ್ಲಿ ಅದರ ಸ್ವರೂಪ ಬದಲಾವಣೆ ಹೋಗ್ತಾ ಇತ್ತು. ಸರಿನಾ? ಯಾವ ಕಾರಣಕ್ಕೋಸ್ಕರ ಜಾತಿಗಳು ರಚಿಸಲ್ಪಟ್ಟವು ಅಂದ್ರೆ ಶ್ರಮ ವಿಭಜನೆಗೆ ರಚಿಸಲ್ಪಟ್ಟವು ಅಂತ ಬರೀಬಹುದು. ಸರಿನಾ? ಸೊ ಮುಂದಿನ ಪ್ರಶ್ನೆ ಯಾರು ಕೇಳ್ತೀರಿ? ಮುಂದಿನ 13, 14 ಯಾರಿಗಾನು ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ರಿ. ಅದಾದ್ಮೇಲೆ ನಾವು ಪ್ರಶ್ನೆಗಳನ್ನ ಹೇಳ್ತಾ ಹೋಗ್ತೀವಿ. ಕಟಾರವು ನಿಷ್ಕರುಣೆ 13ನೇ ಇದು. ಸ್ಪಷ್ಟವಾಗಿ ಕೇಳ್ಬೇಕು, ಒಬ್ಬೊಬ್ಬರ ಕೇಳ್ರಿ. ಕಾಲದ ಕಟಾರವು ನಿಷ್ಕರುಣವಾದದ್ದು. ಈ ಮಾತು ಜಾತಿ ದ್ವೇಷಕ್ಕೆ ಉತ್ಸಾಹದಿಂದ ಉತ್ತೇಜನ ಕೊಡುವವರಿಗೂ ಮತದ್ವೇಷ ಪ್ರತಿಪಾದಕರು ಎಚ್ಚರಿಕೆಯಾಗಿ ನಿಲ್ಲಲಿ ಅಂತ ಹೇಳಿದ್ದಾರೆ. 6ನೇ ಲೈನ್ ಅಲ್ವಾ? ಕಾಲನ ಕುಠಾರವು ನಿಷ್ಕರುಣವಾದುದು, ಈ ಮಾತು ಜಾತಿ ದ್ವೇಷಕ್ಕೆ ಉತ್ಸಾಹದಿಂದ ಉತ್ತೇಜನ ಕೊಡುವವರಿಗೂ ಮತದ್ವೇಷ ಪ್ರತಿಪಾದಕರಿಗೂ ಎಚ್ಚರಿಕೆಯಾಗಿ ನಿಲ್ಲಲಿ. ಅಂದ್ರೆ ಕಾಲ ಕಠೋರವಾಗಿ ನಿರ್ಧಾರ ಮಾಡುತ್ತೆ. ಅಂದ್ರೆ ಕಾಲದ ಕೆಲಸ ಏನಪ್ಪಾ ಅಂತಂದ್ರೆ ಧರ್ಮ ಸಂಸ್ಥಾಪನೆ, ಅದೇ ಕಾಲದ ಕೆಲಸ. ಕಾಲನ ಯಾರು ಸೃಷ್ಟಿ ಮಾಡಿರ್ತಕ್ಕಂಥದ್ದು? ಭಗವಂತನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಸೊ ಭಗವಂತನ ರೀತಿ ನೀತಿಗಳೇನಿದೆ ಅದನ್ನ ಸುಲಲಿತ ಮಾಡ್ಲಿಕ್ಕೆ, ಅದರ ವಿಸ್ತಾರ ಆಗ್ಲಿಕ್ಕೆ ಕಾಲ ಒಂದು ಪ್ರತಿಪಾದನೆ ಆಗಿದೆ, ಕಾಲ ಸೃಷ್ಟಿಗೆ ಬಂದಿದೆ. ಈಗ ಜಾತಿ ದ್ವೇಷ ಆಗ್ಲಿ ಅಥವಾ ನಮ್ಮ ಮತದ್ವೇಷ ಆಗ್ಲಿ, ಯಾರು ಅದನ್ನ ಜಾಸ್ತಿ ಪ್ರತಿಪಾದನೆ ಮಾಡ್ತಾರೆ ಅವರು ಭಗವಂತನ ಸೃಷ್ಟಿಗೆ ವಿರುದ್ಧವಾಗಿ ಹೋಗುತ್ತಿದ್ದಾರೆ. ಭಗವಂತನ ಸೃಷ್ಟಿಗೆ ವಿರುದ್ಧವಾಗಿ ಹೋಗಿತ್ತು ಅಂತಂದ್ರೆ ಕಾಲ ಅವ್ರ ಮೇಲೆ ಸರಿಯಾದಂತ ರೀತಿಯಲ್ಲಿ ಪರಿಣಾಮವನ್ನು ಉಂಟು ಮಾಡುತ್ತೆ, ಅವ್ರಿಗೆ ಪ್ರತಿಕೂಲ ರೀತಿಯಲ್ಲಿ ಪರಿಣಾಮವನ್ನು ಉಂಟು ಮಾಡುತ್ತೆ. ಎಚ್ಚರಿಕೆ ಇರಲಿ ಅಂತ ಹೇಳಿ ಬಾಬೂಜಿ ಅವರು ಅವ್ರಿಗೆ ಎಚ್ಚರಿಕೆ ಕೊಡ್ತಿದ್ದಾರೆ. ಹಾಗಾಗಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಜಾತಿಗಾಗ್ಲಿ ಮತಕ್ಕಾಗ್ಲಿ ಜಾಸ್ತಿ ನೀವು ಅಂಟ್ಕೋಬೇಡಿ. ಜಾತಿ ಮತವನ್ನು ಮೀರಿ ಬೆಳಿಲಿಕ್ಕೋಸ್ಕರನೇ ಆಧ್ಯಾತ್ಮ ಇರತಕ್ಕಂಥದ್ದು. ಈಗ ನೋಡಿ, ನಾವು ಇಲ್ಲೆಲ್ಲ ಎಷ್ಟು ಜನ ಇದ್ದೀವಿ, ನಾವೆಲ್ಲ ಯಾವ್ಯಾವ್ದೋ ಜಾತಿಯಿಂದ ಬಂದಿರ್ಬೋದು, ಯಾವ್ಯಾವ್ದೋ ಮತದಿಂದ ಬಂದಿರ್ಬೋದು. ಆದರೂ ಕೂಡ ನಾವೆಲ್ಲರೂ ಕೂಡ ಒಂದೇ ಅನ್ನೋ ಮನೋಭಾವದಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಬೆಳೀಲಿಕ್ಕೆ ಸಾಧ್ಯವಾಗ್ತಿದೆ. ಸೊ ಆಧ್ಯಾತ್ಮಿಕತೆ ಅಂತಂದ್ರೆ ಏನಪ್ಪಾ ಅಂದ್ರೆ ನಮ್ಗೆ ಜಾತಿ ಮತಗಳ ಕಟ್ಟಳೆಯನ್ನು ಮೀರಿ ಬೆಳೀಲಿಕ್ಕೆ ಇರತಕ್ಕಂಥ ಒಂದು ಸಾಧನ. ಯಾರು ಇದನ್ನ ಮಾಡ್ಕೊಳ್ತೀರಾ, ಜಾತಿಗೆ ಗಟ್ಟಿಯಾಗಿ ಅಂಟ್ಕೊಂಡಿರ್ತಾರೆ, ಮತಗಳಿಗೆ ಗಟ್ಟಿಯಾಗಿ ಅಂಟ್ಕೊಂಡಿರ್ತಾರೆ, ಕಾಲನೇ ಅವ್ರಿಗೆ ತಕ್ಕ ಶಾಸ್ತಿ ಮಾಡುತ್ತೆ ಅಥವಾ ಅವ್ರಿಗೆ ಶಿಕ್ಷೆ ಕೊಡುತ್ತೆ ಅಂತ ಹೇಳಿ ಬಾಬೂಜಿ ಅವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಸರಿನಾ? ಇಲ್ಲಿ ಕಾಲ ಅಂತ ಒಂದು ಉದಾಹರಣೆ ತಗೊಂಡ್ರು ಕೂಡ ನಾವು ಯಾವ ವಿಚಾರಕ್ಕೂ ಗಟ್ಟಿಯಾಗಿ ಅಂಟ್ಕೋಬಾರ್ದು. ಆಧ್ಯಾತ್ಮಕ್ಕಷ್ಟೇ ನಾವು ಗಟ್ಟಿಯಾಗಿ ಇಟ್ಕೋಬೇಕು, ಗುರುಗಳನ್ನಷ್ಟೇ ನಾವು ಗಟ್ಟಿಯಾಗಿ ಇಟ್ಕೋಬೇಕು. ಇನ್ನು ಎಲ್ಲ ವಿಚಾರಗಳನ್ನು ನಾವು ಬಿಡ್ಲಿಕ್ಕೆ ರೆಡಿ ಇರ್ಬೇಕು. ಯಾಕಂದ್ರೆ ಎಲ್ಲ ವಿಚಾರಗಳ ಸರಣಿ ಇದೆಯಲ್ಲ ಅದೇ ನಮ್ಮ ಸಂಸ್ಕಾರ. ಸೊ ನಮ್ಮನ್ನು ನಾವು ನೋಡ್ಕೊಂಡಾಗ ಯಾವ್ಯಾವ ವಿಚಾರಕ್ಕೆ ಗಟ್ಟಿಯಾಗಿ ಅಂಟ್ಕೊಂಡಿದೀವೋ ಅವೆಲ್ಲವನ್ನು ದಾಟಿ ಹೋಗೋದೇನೆ ನಾವು ಆಧ್ಯಾತ್ಮದ ಪ್ರಯಾಣ ಅಂತ ಕರಿತೀವಿ. ಸೊ ಇದನ್ನ ಕುವೆಂಪುನವರು ತುಂಬಾ ಚೆನ್ನಾಗಿ ಬರೀತಾರೆ ಒಂದೇ ಒಂದು ಲೈನ್ ನಲ್ಲಿ. ಓ ನನ್ನ ಚೇತನ ಹಾಡು ಕೇಳಿದ್ರೆ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯೇ ಭಾವದ ಈಟಿ ಓ ನನ್ನ ಚೇತನ ಅಂತ ಬರೀತಾರೆ. ಅಂದ್ರೆ ನಮ್ಮಲ್ಲಿ ಇರತಕ್ಕಂಥ ಎಲ್ಲ ವಿಚಾರಗಳನ್ನ ನಾವು ದಾಟಿ ಹೋಗ್ಬೇಕು. ಯಾಕೆಂದ್ರೆ ವಿಚಾರಗಳ ಸ್ಥಳ ಇರತಕ್ಕಂಥದ್ದು ಮನಸ್ಸು, ಆತ್ಮ ಇರತಕ್ಕಂಥ ಸ್ಥಳ ಇರತಕ್ಕಂಥದ್ದು ಮನಸ್ಸನ್ನು ದಾಟಿ ಹೋಗ್ಬೇಕು. ಸೊ ಹಾಗಾಗಿ ನಾವು ಯಾವುದೇ ವಿಚಾರದಲ್ಲಿ ಮುಳುಗೋಯ್ತು ಅಂತಂದ್ರೆ ನಾವು ಆತ್ಮದ ಸ್ತರಕ್ಕೆ ಹೋಗ್ಲಿಕ್ಕೆ ನಮ್ಗೆ ಅಡ್ಡಿ ಆಗಿದೆ ಅಂತ ಆಯ್ತು. ಸರಿನಾ?
ಸೊ ಅಲ್ಲಿ ಕಾಲ ಅಂತ ಒಂದು ಉದಾಹರಣೆ ತಗೊಂಡು ಕಾಲವನ್ನು ನಾವು ಸರಿಯಾಗಿ ಮತದ ಅಂಧತೆ ಅಥವಾ ಬೇರೆ ಯಾವುದು ಜಾತಿ ವಿಚಾರದಲ್ಲೂ ಕೂಡ ಅಂಟ್ಕೊಂಡಿತ್ತು ಅಂತಂದ್ರೆ ನಾವು ಬೆಳಿಲಿಕ್ಕೆ ಅವಕಾಶ ಆಗಲ್ಲ. ಇಷ್ಟನ್ನ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಎಲ್ಲ ವಿಷಯದ ಅಂಟುವಿಕೆಯಿಂದ ನಾವು ದಾಟಿ ಹೋಗಬೇಕು. ಹಾಗಾಗಿ ನೀವು ಆಧ್ಯಾತ್ಮಿಕವಾಗಿ ಪ್ರಗತಿ ಆಗ್ತಾ ಇದ್ರೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ವಿಷಯನ ಬಿಡೋದು ಸುಲಭ ಆಗತ್ತೆ. ಈಗ ನೀವೇನೋ ಹೇಳ್ತೀರಾ, ಇನ್ನೊಬ್ರು ಯಾರೋ ಅದ್ರ ವಿರುದ್ಧ ಹೇಳ್ತಾರೆ, ನೀವು ಅದನ್ನ ಒಪ್ಕೊಳ್ಳಿಕ್ಕೆ ರೆಡಿ ಇರ್ತೀರ, ಅದನ್ನು ಮೀರಿ ಹೋಗ್ಲಿಕ್ಕೆ ರೆಡಿ ಇರ್ತೀರ. ನಿಮ್ಮ ದೃಷ್ಟಿಕೋನನೇ ಸರಿ ಅಂತ ಪ್ರತಿಪಾದನೆ ಮಾಡ್ಲಿಕ್ಕೆ ಹೋಗಲ್ಲ, ಅದನ್ನ ಗಟ್ಟಿಯಾಗಿ ಹಿಡ್ಕೊಳ್ಲಿಕ್ಕೆ ಹೋಗಲ್ಲ. ನಿಮ್ಮ ದೃಷ್ಟಿಕೋನನ ನೀವು ವಿವರವಾಗಿ ಇಟ್ಟಿದ್ದೀರಾ, ಅವರೊಬ್ರು ದೃಷ್ಟಿಕೋನ ಇಟ್ಟಿದ್ದಾರೆ, ಅದು ಸರಿ ಇರ್ಬೋದು, ನಿಮ್ದು ಸರಿ ಇರ್ಬೋದು. ಎರಡು ಬೇರೆ ಬೇರೆ ದೃಷ್ಟಿಕೋನದಿಂದ ಸರಿ ಇರ್ಬೋದು, ಸ್ಥಳದಿಂದ ಸರಿ ಇರ್ಬೋದು. ಯಾವಾಗ ನಾವು ಅದನ್ನು ಒಪ್ಕೊಳ್ತೀವೋ ಆಗ ಅಂಟುವಿಕೆ ಕಡಿಮೆ ಆಗುತ್ತೆ, ನಾವು ಸಂಸ್ಕಾರಗಳನ್ನ ಮೀರಿ ಬೆಳಿಲಿಕ್ಕೆ ಅವಕಾಶ ಆಗುತ್ತೆ. ಸರಿನಾ? ಇನ್ನೇನಾದ್ರೂ ಇದೆಯಾ ಅದರಲ್ಲಿ 2 ಪುಟದಲ್ಲಿ? ಕಲುಷಿತ ಮನೋವೃತ್ತಿ ಎಲ್ಲಕ್ಕೂ ದೊಡ್ಡ ಅನಿಷ್ಟ ಅದೇಕೆ ಆಧ್ಯಾತ್ಮಿಕ ಮಾರಕವಾದ ವಿಷವಾಗಿದೆ. ಹೌದು, ಮನಸ್ಸು ಕಲುಷಿತವಾಗಿದ್ರೆ ಕಲುಷಿತ ಯಾವ್ದ್ರಿಂದ ಆಗತ್ತೆ? ವಿಷಯಗಳಿಂದ. ಈಗ ತಾನು ಅದನ್ನೇ ಹೇಳಿದ್ದು, ಮನಸ್ಸು ಕಲುಷಿತ ಆಗದೆ ವಿಷಯಗಳಿಂದ, ಭಾವೋದ್ರೇಕದಿಂದ. ಆ ಕಲುಷಿತವಾಗಿರ್ತಕ್ಕಂಥ ವಿಷಯನ ತೆಗೆದುಬಿಟ್ರೆ ಮನಸ್ಸು ಕ್ಲೀನ್ ಆಗಿರುತ್ತೆ, ಶುದ್ಧವಾಗಿರುತ್ತೆ. ಶುದ್ಧವಾದಂಥ ಮನಸ್ಸಿನಲ್ಲಿ ಭಗವಂತನ ಸಾನ್ನಿಧ್ಯ ತನಗೆ ತಾನಾಗೆ ಪ್ರಕಟ ಆಗತ್ತೆ. ಅದನ್ನೇ ನಾವು ಮಾಡ್ಬೇಕಾಗಿರೋದು. ಈಗ ನೀವು ಬಯಟಕ್ಕೆ ಹೋದಾಗ ಏನ್ ಮಾಡ್ತೀವಿ ಅಂತಂದ್ರೆ, ನಿಮ್ಮ ಮನಸ್ಸು ಹೃದಯದಲ್ಲಿ ಏನ್ ಕಲ್ಮಶ ಆಗಿದೆಯಲ್ಲ ಅದನ್ನೆಲ್ಲ ತೆಗಿತಾ ಹೋಗ್ತೀವಿ. ಮನಸ್ಸು ಶುದ್ಧತೆ ಎಡೆಗೆ ಹೋಗುತ್ತೆ, ಮತ್ತು ನಮ್ಮ ಹೃದಯ ಶುದ್ಧತೆ ಎಡೆಗೆ ಹೋಗುತ್ತೆ. ಆವಾಗ ಅದರಲ್ಲಿ ಭಗವಂತನ ಸಾನ್ನಿಧ್ಯ ಪ್ರಕಟವಾಗುತ್ತೆ. ಸರಿನಾ? ಸೊ ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಏನ್ ತಡೆಯಾಗಿದೆ ಅಂತಂದ್ರೆ, ನಾವು ಹಾಕೊಂಡಿರ್ತಕ್ಕಂಥ ಕಲುಷಿತ, ಆ ಕಲಶ ಏನು ಕಲ್ಮಶ ನಾವು ಮನಸ್ಸಿನಲ್ಲಿ ಹೃದಯದಲ್ಲಿ ತುಂಬಿಕೊಂಡಿದ್ದೀವಿ, ಅದೇ ನಮಗೆ ಅಡ್ಡಿಯಾಗಿರುತ್ತೆ. ಇದನ್ನೇ ನಾವು ಪ್ರೇಯರ್ ಅಲ್ಲಿ ಕೇಳೋದು, ಇಚ್ಛೆಗಳ ದಾಸರಾಗಿದ್ದೇವೆ ಅಂತ ಬರಿತೇವೆ ಪ್ರೇಯರ್ನಲ್ಲಿ, ಅಲ್ವಾ? ಅದೆಲ್ಲ ಆ ಇಚ್ಛೆಗಳು ಏನ್ ಮಾಡುತ್ತೆ, ನಮ್ಮ ಮನಸ್ಸನ್ನ ಮತ್ತೆ ಹೃದಯನ ಕಲುಷಿತ ಮಾಡುತ್ತೆ. ಸರಿನಾ? ಮುಂದಕ್ಕೆ ಇನ್ಫ್ಯಾಕ್ಟ್ ಅಲ್ಲಿ ನೋಡಿ, ಕಲುಷಿತ ಮನೋವೃತ್ತಿಯು ಅನ್ಯರ ಬಗ್ಗೆ ದ್ವೇಷವನ್ನು ಬೆಳೆಸುವುದಲ್ಲದೆ ಅದು ಪ್ರಚ್ಛನ್ನ ರೀತಿಯಲ್ಲಿ ಆತ್ಮ ಪ್ರತಿಷ್ಠೆಯ ಸುಳ್ಳು ಭಾವನೆಯೇ ಆಗಿದೆ. ಆತ್ಮ ಪ್ರತಿಷ್ಠೆ ಅಂದ್ರೆ ಸ್ವಪ್ರತಿಷ್ಠೆ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಸ್ವಪ್ರತಿಷ್ಠೆ ಅಂದ್ರೆ ನಾನು ಎಲ್ರಿಗಿಂತ ದೊಡ್ಡವನು, ನನಗೆ ಗೊತ್ತಿರೋಷ್ಟು ಬೇರೆ ಯಾರಿಗೂ ಗೊತ್ತಿಲ್ಲ, ಈ ರೀತಿಯಾದಂತ ಒಂದು ಭಾವ ನಮ್ಮ ಮನಸ್ಸಿನಲ್ಲಿ ಉದಯ ಆಗ್ಲಿಕ್ಕೆ ಶುರು ಆಗುತ್ತೆ. ಇನ್ಫ್ಯಾಕ್ಟ್ ಸರಿಯಾಗಿ ಯಾರು ವಿದ್ಯೆಯನ್ನು ಕಲ್ತ್ಕೊಂಡಿರ್ತಾರೆ, ಕನ್ನಡದಲ್ಲಿ ಒಂದು ಮಾತಿದೆ ಅಲ್ವಾ, ವಿದ್ಯೆಗೆ ವಿನಯವೇ ಭೂಷಣ. ಕರೆಕ್ಟ್ ಅಲ್ವಾ? ವಿದ್ಯೆಗೆ ವಿನಯವೇ ಭೂಷಣ. ಯಾರು ಚೆನ್ನಾಗಿ ಕಲ್ತ್ಕೊಳ್ತಾರೋ ಅವ್ರಿಗೆ ವಿನಯ ಬೆಳೀತಾ ಹೋಗ್ಬೇಕು. ಅವ್ರು ಸರಿಯಾಗಿ ವಿದ್ಯೆಯನ್ನು ಕಲ್ತ್ಕೊಳ್ತಿದ್ದಾರೆ ಅಂದ್ರೆ ಕಾಲಕ್ರಮೇಣದಲ್ಲಿ ಅವರು ವಿನಯ ಸಂಪನ್ನರಾಗಬೇಕು. ನಾವು ಏನೇ ಕಲ್ತ್ರು ಕೂಡ ವಿನಯ ಬರ್ತಾ ಇಲ್ಲ ಅಂತಂದ್ರೆ ನಾವು ಕಲಿತಿರ್ತಕ್ಕಂಥದ್ದು ಎಲ್ಲೋ ಏನೋ ಎಡವಟ್ಟಾಗಿದೆ. ಸರಿನಾ? ಸಿಸ್ಟರ್ ನೆಕ್ಸ್ಟ್ 1-2 ಪೇಜ್ ನಲ್ಲಿ ಸಿಸ್ಟರ್ ಪ್ರಶ್ನೆಗಳು ಹೇಳ್ತಾ ಹೋಗ್ರಿ. ಕಲುಷಿತ ಮನೋವೃತ್ತಿ ಅಂತಕ್ಕಂಥದ್ದು ಫಿಲಪ್ಸ್ ನಲ್ಲಿ ತಗೊಳ್ಬಹುದು. ಅದು ಒಂದು ಸ್ವಲ್ಪ ಇನ್ನು ಪೂರ್ಣ ಕೆಳಗಡೆಯಿಂದ 5ನೇ ಲೈನು, ಧರ್ಮದ ಮೂಲ ಆಧಾರ ವಿಶ್ವ ಪ್ರೇಮ, ಅದು ಒಂದಾಗುತ್ತೆ. ಧರ್ಮದ ಮೂಲ ಆಧಾರ ಡ್ಯಾಶ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಸಿಸ್ಟರ್ ಏನೇನೆಲ್ಲ ಹೇಳ್ತಾ ಹೋಗ್ತಾರಲ್ಲ ಅದನ್ನೆಲ್ಲ ಅಂಡರ್ಲೈನ್ ಮಾಡ್ಕೊಳ್ತಾ ಹೋಗ್ರಿ. ಈ ನೆಕ್ಸ್ಟ್ 14ನೇ ಪುಟಕ್ಕೆ ಮೇಲ್ಗಡೆ ಫಸ್ಟ್ ಪ್ಯಾರಾನಲ್ಲೇ, ದೇವರು ಒಂದು ವಿಶಿಷ್ಟ ಧರ್ಮದ ಅಥವಾ ಮತದ ಕಟ್ಟಿನಲ್ಲಿ ದೊರೆಯಲಾರನು, ಆತನು ಕೆಲವೊಂದು ಸಂಪ್ರದಾಯಗಳಲ್ಲಾಗಲಿ ಶಾಸ್ತ್ರಗಳಲ್ಲಾಗಲಿ ಸಿಕ್ಕಲಾರನು, ನಮ್ಮ ಡ್ಯಾಶ್ ದಲ್ಲಿಯೇ ನಾವು ಆತನನ್ನು ಹುಡುಕಬೇಕು, ಹೃದಯಾಂತರಾಳದಲ್ಲಿಯೇ ಹುಡುಕಬೇಕು. ಇದು ಸಾಮಾನ್ಯವಾಗಿ ಪ್ರಶ್ನೆ ಬರ್ತಾ ಇರುತ್ತೆ. ಈ ಪ್ರಶ್ನೆ ದೇವರನ್ನ ಎಲ್ಲಿ ಹುಡುಕಬೇಕು ಅಂತ ಅಲ್ವಾ? ಇದು ನೆಕ್ಸ್ಟ್ ಪ್ಯಾರಾ ಏನಿದೆ ಅಲ್ಲ, ಆಕ್ಚುಲಿ ಇದು ನಮ್ಗೆ ಬಹಳ ಡೀಪರ್ ಲೆವೆಲ್ ಅಲ್ಲಿ ಸ್ವಲ್ಪ ನಾವು ಥಿಂಕ್ ಮಾಡಿ ಇದು ಮಾಡ್ಬೇಕಾಗುತ್ತೆ. ಇವು ಸುಮಾರು 4-5 ಅಂಕಗಳಿಗಾಗಿ ಕೊಡ್ತಕ್ಕಂಥ ಕ್ವಶನ್ ಆಗ್ಬಹುದು. ಇದು ದೇವರ ಬಗೆಗೆ ಕಲ್ಪನೆಗಳು, ಅದು ಸಾಕಾರ ನಿರಾಕಾರ ಚಿರಂತನ ಶಕ್ತಿ, ಅದು ಏನೇನು ಎಲ್ಲಾ ತತ್ವಗಳನ್ನು ಒಳಗೊಂಡಿದೆ, ಅದು ಎಲ್ಲದರ ಬಗ್ಗೆನೂ ಒಂದು ಡಿಟೇಲ್ ಆಗಿ ಕೇಳ್ತಾ ಇದೆ ಅಲ್ಲಿ. ಹಾಗಾಗಿ ಇದು 4 ಅಂಕಗಳವರೆಗೂ ಅವರು ಕೇಳಬಹುದು ಇದ್ರ ಬಗ್ಗೆ.
ಈ ಸ್ವಲ್ಪ ಫುಲ್ ಎಕ್ಸ್ಪ್ಲೇನ್ ಮಾಡಿ ಸಿಸ್ಟರ್ ಅದು ಏನ್ರಿ ಆ ಸಿಸ್ಟರ್ ಪ್ಯಾರ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸಿಸ್ಟರ್ ಅದು ಇನ್ನೊಂದ್ಸತಿ ಹೇಳ್ರಿ ಸಿಸ್ಟರ್, ಲಲಿತಾ ಸಿಸ್ಟರ್. ನಿರ್ಗುಣ ಬ್ರಹ್ಮ ನಿರ್ಣಯಾತೀತ ಕೇವಲ ತತ್ವವನ್ನು ಒಳಗೊಂಡಿದೆ. ಅದು ಅಸ್ತಿತ್ವದ ಅಧಿಷ್ಠಾನವೂ ಮೂಲ ಕಾರಣವೂ ಆಗಿದ್ದು ಸಕಲ ವ್ಯಕ್ತ ವೃಷ್ಟಿಯ ಅತಿ ಕ್ರಿಯಾತ್ಮಕ ಕೇಂದ್ರ ಅಥವಾ ಮೂಲಾಧಾರವಾಗಿದೆ. ಅದು ಗುಣ ಕ್ರಿಯೆ ಚೇತನಗಳ ಆಚೆಗಿದೆ. ಅಲ್ಲಿ ತನಕ ಅರ್ಥ ಆಗಿಲ್ಲ ಬ್ರದರ್. ಅದು ಅರ್ಥ ಆಯ್ತಾ, ಅರ್ಥ ಆಗಿಲ್ಲ ಅಂತ ನಾನು? ಆಗಿಲ್ಲ ಅದು ಸ್ವಲ್ಪ ಎಕ್ಸ್ಪ್ಲನೇಷನ್ ಬೇಕು ನಂಗೆ. ನಿರ್ಗುಣ ಬ್ರಹ್ಮನನ್ನು ಅಥವಾ ನಿರ್ಣಯಾತೀತ ಕೇವಲ ತತ್ವಗಳನ್ನು ಒಳಗೊಳ್ಳುತ್ತದೆ. ನೋಡಿ ಅಲ್ಲಿದೆ 5-6ನೇ. ಗೊತ್ತಾಯ್ತು. ಸೊ ದೇವರ ಬಗೆಗೆ ವಿವಿಧವಾದ ಕಲ್ಪನೆಗಳಿರುವವು. ಜನರು ತಮ್ಮ ತಮ್ಮ ಗ್ರಹಣ ಶಕ್ತಿ ಮತ್ತು ಬುದ್ಧಿ ಶಕ್ತಿಗಳನುಸಾರವಾಗಿ ಆತನನ್ನು ಬೇರೆ ಬೇರೆಯಾಗಿ ತಿಳಿಯುತ್ತಾರೆ. ಇದನ್ನೇ ಉಪನಿಷತ್ತಲ್ಲಿ ಒಂದು ವಾಕ್ಯ ಬರುತ್ತೆ, ಮಹಾವಾಕ್ಯ ಅಂತ ಕರಿತೀವಿ. ಏಕಂ ಸತ್ ವಿಪ್ರ ಬಹುಧಾ ವದಂತಿ. ಅಂದ್ರೆ ರಿಯಾಲಿಟಿ ಅನ್ನೋದು ಒಂದೇ, ಭಗವಂತ ಅನ್ನೋದು ಒಬ್ಬನೇ ಇರೋದು. ಅವನ ಬಗ್ಗೆ ನಾವು ಬೇರೆ ಬೇರೆ ರೀತಿಯಾಗಿ ತಿಳಿದವರು ಅವನ ಬಗ್ಗೆ ಬೇರೆ ಬೇರೆ ರೀತಿಯಾಗಿ ಮಾತಾಡ್ತಾರೆ. ಏಕಂ ಸತ್ ವಿಪ್ರ ಅಂದ್ರೆ ತಿಳಿದವರು. ಬಹುಧಾ ವದಂತಿ ಅಂತಂದ್ರೆ ಬಹುಧಾ ಅಂದ್ರೆ ಬಹು ಪರಿಯಾಗಿ ಬೇರೆ ಬೇರೆ ರೀತಿಯಲ್ಲಿ. ವದಂತಿ ಅಂದ್ರೆ ಹೇಳ್ತಾರೆ. ಭಗವಂತ ಇರೋದು ಒಬ್ಬನೇ, ಆದ್ರೆ ಅವನ ಬಗ್ಗೆ ಬೇರೆ ಬೇರೆ ರೀತಿಯಾಗಿ ಹೇಳ್ತಾರೆ. ಇದು ಜ್ಞಾಪಕ ಇಟ್ಕೊಳ್ರಿ. ಏಕಂ ಸತ್ ವಿಪ್ರ ಬಹುಧಾ ವದಂತಿ ಉಪನಿಷತ್ತಲ್ಲಿ ಬರ್ತಕ್ಕಂಥ ಮಹಾವಾಕ್ಯ ಇದು. ಸರ್ವಸಾಮಾನ್ಯವಾಗಿ ಸ್ವೀಕೃತವಾದ ಗ್ರಹಿಕೆ ಎಂದರೆ, ಅಂದ್ರೆ ದೇವರು ಅಂದ್ರೆ ಸಾಮಾನ್ಯ ಸ್ತರದಲ್ಲಿ ಏನಂತ ದೇವರು ಅಂದ್ರೆ ಗ್ರಹಿಸ್ತಾರೆ? ದೇವರು ಒಬ್ಬ ಚಿರಂತನ ಶಕ್ತಿ. ಇದು ಮೊದಲನೇ ಪರಿಕಲ್ಪನೆ. ದೇವರಂದ್ರೆ ಏನು? ಅದೊಂದು ಶಕ್ತಿ ಅಂತ ನಾವು ಅನ್ಕೊಳ್ತೀವಿ. ಆದರೆ ತಾತ್ವಿಕ ದೃಷ್ಟಿಯ ಇದಕ್ಕಿಂತಲೂ ಮುಂದುವರೆದು ಎಲ್ಲ ಭೇದಗಳನ್ನು ಬಹುತ್ವವನ್ನು ಮೀರಿದ ನಿರ್ಗುಣ ಬ್ರಹ್ಮವನ್ನು ಅಥವಾ ನಿರ್ಣಯಾತೀತ ಕೇವಲ ತತ್ವವನ್ನು ಒಳಗೊಳ್ಳುತ್ತದೆ. ಸಾಮಾನ್ಯ ರೂಪದಲ್ಲಿ ನಾವೇನ್ ಅನ್ಕೊಳ್ತೀವಿ? ಅದು ಒಂದು ಶಕ್ತಿ ಅಂತ ಅನ್ಕೊಳ್ತೀವಿ. ಆದ್ರೆ ನೀವು ತತ್ವಶಾಸ್ತ್ರದ ಮುಖಾಂತರ ಮನಸ್ಸಿನ ಆಳಕ್ಕೆ ಹೋಗಿ ಭಗವಂತನ ಬಗ್ಗೆ ಚಿಂತನೆ ಮಾಡೋದಾಯ್ತು ಅಂತಂದ್ರೆ, ಆ ಭಗವಂತ ಅನ್ನೋನು ಗುಣ, ಕ್ರಿಯೆ ಮತ್ತೆ ಚೇತನ, ಈ ಮೂರು ಆಚೆಗಿರ್ತಕ್ಕಂಥ ನಿರ್ಗುಣವಾದಂತ ಒಂದು ತತ್ವ ಅಥವಾ ವಸ್ತು ಅಂತ ನಮ್ಮ ಮನಸ್ಸಿಗೆ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಇದು ಎರಡನೇ ಪರಿಕಲ್ಪನೆ. ಗುಣ ಮತ್ತೆ ಕ್ರಿಯೆ ಮತ್ತು ಚೇತನಗಳ ಆಚೆ ಇರ್ತಕ್ಕಂಥವನು, ಅವನು ಗುಣದ ಆಚೆ ಇರ್ತಕ್ಕಂಥವನಿಗಾದ್ರಿಂದ ನಾವು ನಿರ್ಗುಣ ಅಂತ ಕರಿತೀವಿ. ಗುಣದ ಒಳಗಡೆ ಇದ್ದಂತ ವ್ಯಕ್ತಿಗೆ ನಾವು ಸಗುಣ ಅಂತ ಕರಿತೀವಿ. ಗುಣದ ಒಳಗಡೆ ಇತ್ತು ಅಂತಂದ್ರೆ ಪರಿವಿಧಿಯಲ್ಲಿ ಇತ್ತು ಅಂತಂದ್ರೆ ಸಗುಣ, ಗುಣದ ಆಚೆ ಇತ್ತು ಅಂತಂದ್ರೆ ನಿರ್ಗುಣ. ಸರಿನಾ? ಆಕಾರದ ಒಂದು ಒಳಗಡೆ ಇತ್ತು ಅಂತಂದ್ರೆ ಸಾಕಾರ, ಆಕಾರದ ಹೊರಗಡೆ ಇತ್ತು ಅಂತಂದ್ರೆ ನಿರಾಕಾರ ಅಂತ ಕರಿತೀವಿ. ಸೊ ಇದೆಲ್ಲ ಪದಗಳು. ಸೊ ಆ ಒಂದು ತತ್ವ ಉಪಯೋಗಿಸ್ಕೊಂಡು ಭಗವಂತನ ಬಗ್ಗೆ ನಾವು ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಇದು ಎರಡನೇ ಸ್ಥಳ. ಎರಡನೇ ಸ್ಥಳ ನಿರ್ಗುಣ ಬ್ರಹ್ಮನ್ ಅಂದ್ರೆ ಏನು ಅಂತ ಹೇಳಿ ಅದನ್ನ ಸ್ವಲ್ಪ ಮಟ್ಟಿಗೆ ವಿವರಣೆ ಕೊಡ್ತಾರೆ. ಇವಾಗ ಏನಂತ ಕೊಡ್ತಾರೆ? ಅದು ಅಸ್ತಿತ್ವದ ಮೂಲ ಕಾರಣವಾಗಿದ್ದು ಸಕಲ ವ್ಯಕ್ತ ಸೃಷ್ಟಿಯ ಅತಿ ಕ್ರಿಯಾತ್ಮಕ ಕೇಂದ್ರ ಅಥವಾ ಮೂಲಾಧಾರವಾಗಿದೆ. ಅದು ಅಸ್ತಿತ್ವಕ್ಕೆ ಕಾರಣವಾದಂತ ಒಂದು ಶಕ್ತಿ ಕೇಂದ್ರ. ಅದರಲ್ಲಿ ಅತಿ ಕ್ರಿಯಾತ್ಮಕವಾದಂತ ಕೇಂದ್ರ ಅಂತ ಕರೀತಾರೆ. ಆ ಶಕ್ತಿ ಕೇಂದ್ರ ಅನ್ನೋದು ಅದರಲ್ಲಿ ಏನು ಇದೇ ಕ್ರಿಯೆನೇ ಇಲ್ಲ ಅಂತಲ್ವಾ, ಅದು ಅತಿ ಕ್ರಿಯಾತ್ಮಕವಾಗಿದೆ. ನಿಷ್ಕ್ರಿಯವಾದಂತ ಕೇಂದ್ರ ಅಲ್ಲ, ಅದು ಅತಿ ಕ್ರಿಯಾತ್ಮಕವಾದಂತ ಕೇಂದ್ರ. ಆ ಕ್ರಿಯಾತ್ಮಕವಾದಂತ ಕೇಂದ್ರದಿಂದ ಇದನ್ನೇ ನಾವು ಧ್ಯಾನ ಶುರು ಮಾಡ್ಬೇಕಾದ್ರೆ ನನ್ನ ಹೃದಯದಲ್ಲಿ ದೈವಿ ಪ್ರಕಾಶದ ಮೂಲ ಇದೆ ಅಂತ ಏನ್ ಹೇಳ್ಕೊಳ್ತೀವಲ್ಲ, ಈಗ ಆ ಮೂಲ ಅಂದ್ರೆ ಅದೇ ಕೇಂದ್ರ. ಆ ಮೂಲದೆಡೆಗೆ ನಾವು ಹೋಗ್ತಾ ಇದ್ದೀವಿ. ಆ ಮೂಲ ಹೇಗಿದೆ? ಅತಿ ಕ್ರಿಯಾತ್ಮಕವಾಗಿದೆ. ಸಾಕಷ್ಟು ಕ್ರಿಯೆಗಳು ಅಲ್ಲಿ ನಡೀತಾ ಇದೆ. ಆ ಕ್ರಿಯೆಗಳು ನಡೀತಾ ಇರೋದ್ರಿಂದನೇ ನಮ್ಗೆ ಇಲ್ಲಿ ವ್ಯಕ್ತ ಸೃಷ್ಟಿ ತನ್ನ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದೆ. ಇದನ್ನ ಅವರು ಉಲ್ಲೇಖ ಮಾಡ್ತಾರೆ. ಅಂದ್ರೆ ತತ್ವ ಜ್ಞಾನದ ದೃಷ್ಟಿಯಿಂದ ನಾವು ಭಗವಂತನ ಏನ್ ಅನ್ಕೊಂಡ್ವಿ? ನಿರ್ಗುಣ ಬ್ರಹ್ಮನ್ ಅಂತ ಅನ್ಕೊಂಡ್ವಲ್ಲ. ನಿರ್ಗುಣ ಬ್ರಹ್ಮನ್ ಅಂದ್ರೆ ಹೇಗಿರುತ್ತೆ? ಇದರ ಪ್ರಕಾರ ಇರುತ್ತೆ. ಅಸ್ತಿತ್ವದ ಮೂಲ ಅಧಿಷ್ಠಾನವು ಕಾರಣವೂ ಆಗಿದ್ದು ಸಕಲ ವ್ಯಕ್ತ ಸೃಷ್ಟಿಯ, ಅಂದ್ರೆ ಕಣ್ಣು ಕಾಣತಕ್ಕಂಥ ಅನುಭವಕ್ಕೆ ಬರ್ತಕ್ಕಂಥ ವ್ಯಕ್ತ ಸೃಷ್ಟಿಯ ಅತಿ ಕ್ರಿಯಾತ್ಮಕ ಕೇಂದ್ರ ಅಂತ ಬರೆದಿದ್ದಾರೆ. ಅದು ಯಾವುದು? ಅದಕ್ಕೇನಾದ್ರು ಒಂದು ಡೆಫಿನೇಷನ್ ಕೊಡ್ಲಿಕ್ಕೆ ಆಗತ್ತಾ ಅಂತಂದ್ರೆ ನೆಕ್ಸ್ಟ್ ಲೈನು, ಅದು ಗುಣ, ಕ್ರಿಯೆ ಮತ್ತು ಚೇತನಗಳ ಆಚೆಗಿದೆ. ಕ್ರಿಯೆ ಇದೆ, ಆದ್ರೆ ನಾವು ಕೇಂದ್ರಕ್ಕೆ ಹೋಗಿ ಮುಟ್ಟಿದಾಗ ಕೇಂದ್ರದ ಸುತ್ತ ಕ್ರಿಯೆ ಇದೆ. ಕೇಂದ್ರಕ್ಕೆ ಹೋಗಿ ಮುಟ್ಟಿದಾಗ ಅದು ನಿಶ್ಚಲವಾಗಿದೆ. ಎರಡನೇದು ಗುಣಗಳಿದೆ. ವ್ಯಕ್ತ ಸೃಷ್ಟಿನಲ್ಲಿ ಗುಣಗಳಿದೆ, ಆದ್ರೆ ನಾವು ಮೂಲಕ್ಕೆ ಹೋದಾಗ ಎಲ್ಲ ಗುಣವನ್ನು ದಾಟಿರ್ತೀವಿ. ವ್ಯಕ್ತ ಸೃಷ್ಟಿನಲ್ಲಿ ಚೇತನ ಇದೆ, ಅದು ಮೂಲಕ್ಕೆ ಹೋದಾಗ ಚೇತನವನ್ನು ದಾಟಿ ಹೋಗಿರ್ತೀವಿ. ಸೊ ಭಗವಂತನ ನಿಜವಾದ ಪರಿಕಲ್ಪನೆ ಅಂತಂದ್ರೆ ಗುಣ ಮತ್ತು ಕ್ರಿಯೆ ಮತ್ತು ಚೇತನ, ಈ ಮೂರನ್ನು ದಾಟಿರ್ತಕ್ಕಂಥ ಸ್ಥಳ
ಭಗವಂತನ ನಿಜವಾದಂತ ಒಂದು ಸ್ವರೂಪ. ಅದಕ್ಕೆ ಏನಂತ ಕರಿತೀವಿ? ಅದನ್ನ ನಾವು ಪರಬ್ರಹ್ಮ ಅಂತ ಕರಿತೀವಿ. ಸರಿನಾ? ಇದಾದ ಮೇಲೆ ಇದು ಎರಡನೇ ಪರಿಕಲ್ಪನೆ. ಸೊ ಮೊದಲನೇದೇನು? ಮೊದಲು ಚಿರಂತನ ಶಕ್ತಿ, ಭಗವಂತ ಅಂದ್ರೆ ಚಿರಂತನ ಶಕ್ತಿ. ಎರಡನೇದೇನು? ಭಗವಂತ ನಿರ್ಗುಣ ಬ್ರಹ್ಮ. ನಿರ್ಗುಣ ಬ್ರಹ್ಮ ಅಂದ್ರೆ ಗುಣ ಮತ್ತು ಕ್ರಿಯೆ ಮತ್ತು ಚೇತನಗಳ ಆಚೆ ಇರತಕ್ಕಂಥವನು. ಅವನ್ನ ನಾವು ಪರಬ್ರಹ್ಮ ಅಂತಾನೂ ಕರಿತೀವಿ. ಇದಾದ ಮೇಲೆ ಮೂರನೇದೇನು? ದೇವರು ಸರ್ವಶ್ರೇಷ್ಠ ಸತ್ ಎಂಬ ಪರಿಕಲ್ಪನೆ ಬರುವುದು. ಅಂದ್ರೆ ಅದು ಸತ್ ಅಂದ್ರೆ ಇಲ್ಲಿ ರಿಯಾಲಿಟಿ. ನಾವು ಜಗತ್ತಿನ ನಾನತ್ವವನ್ನು, ವೈವಿಧ್ಯವನ್ನು ನೋಡಿ ಅದಕ್ಕೊಬ್ಬ ಕರ್ತೃ ಮತ್ತು ನಿಯಾಮಕನಿರುವುದಾಗಿ ನಂಬುವುದು. ಆ ಕರ್ತೃ ಅಥವಾ ನಿಯಾಮಕ ಯಾರಿದ್ದಾನೆ? ಅವನೇನೆ ದೇವರು ಅಂತ ಹೇಳ್ತೀವಿ. ಇದು ಮೂರನೇ ನಂಬಿಕೆ. ಅವನನ್ನು ನಾವು ಈಶ್ವರ ಅಥವಾ ಸಗುಣ ಬ್ರಹ್ಮನ್. ಸೊ ಮೇಲ್ಗಡೆ ನಿರ್ಗುಣ ಬ್ರಹ್ಮನ ವಿವರಣೆ ಆಯ್ತು, ಈಗ ಸಗುಣ ಬ್ರಹ್ಮನ ವಿವರಣೆ ಆಗ್ತಾ ಇದೆ. ಆತನು ನಿರಾಕಾರ ಚಿಂತನ ಸತ್ಯವುಳ್ಳವನು, ಸರ್ವಶಕ್ತನು, ಸರ್ವಜ್ಞನು, ಸಕಲ ಶ್ರೇಷ್ಠ ಸದ್ಗುಣಗಳನ್ನು ಉಳ್ಳವನು ಎಂದು ಬಗೆಯುವುದು. ಸಗುಣ ಬ್ರಹ್ಮನಂದ್ರೆ ಯಾರು ಅಂತ ಕೇಳಿದ್ರೆ ಈ ಲೈನ್ ಬರೀಬೇಕು. ಸಗುಣ ಬ್ರಹ್ಮನಂದ್ರೆ ಯಾರು ಅಂತಂದ್ರೆ ಅವನು ಚಿರಂತನ ಸತ್ಯವುಳ್ಳವನು, ಸರ್ವಶಕ್ತನು, ಸರ್ವಜ್ಞನು, ಸಕಲ ಶ್ರೇಷ್ಠ ಸದ್ಗುಣಗಳನ್ನು ಉಳ್ಳವನು ಎಂದು ಬಗೆಯುವು. ಆತನು ಜಗತ್ತಿನ ಮೂಲ ಕಾರಣವಾಗಿದ್ದು ಅದರ ಸ್ಥಿತಿ ಲಯಗಳನ್ನು ಕರ್ತೃವಾಗಿದ್ದಾನೆ. ಈ ಕೆಳಮಟ್ಟದ ದೃಷ್ಟಿಯಿಂದ ನೋಡಿದಾಗಲೇ ದೇವರು ಪೂಜ್ಯನಾಗಿ ಬಹುಶಃ ಎಲ್ಲ ಧರ್ಮಗಳ ಅಂತಿಮ ಧ್ಯೇಯನ ಆಗಿರುತ್ತಾನೆ. ಇದು ಕೆಳಮಟ್ಟ ಅಂತ ಹೇಳ್ತಿದ್ದಾರೆ. ಸಗುಣ ಬ್ರಹ್ಮನ ದೃಷ್ಟಿನಲ್ಲಿ ಜಗತ್ತನ್ನು, ದೇವರನ್ನು ನೋಡಿದ್ರೆ ಅದು ಕೆಳಮಟ್ಟವಾಯಿತು. ನಾವು ನಿರ್ಗುಣ ದೃಷ್ಟಿನಲ್ಲಿ ನೋಡ್ಲಿಕ್ಕೆ ಕಲಿಬೇಕು. ಸೊ 3 ಸ್ತರ ಆಯ್ತು. ಅವನ ಚಿರಂತನ ಶಕ್ತಿ, ನಿರ್ಗುಣ ಬ್ರಹ್ಮನ, ಸಗುಣ ಬ್ರಹ್ಮನ್. ಈ ಸಗುಣ ಬ್ರಹ್ಮ ಅನ್ನೋದು ಕೆಳಗಿನ ಸ್ತರ, ನಿರ್ಗುಣ ಬ್ರಹ್ಮನ್ ಅನ್ನೋದು ಅದಕ್ಕಿಂತ ಮೇಲಿನ ಸ್ತರ. ಇದುವರೆಗೂ ದೇವರು ನಿರಾಕಾರನಾಗಿದ್ದು ಹಲವು ಗುಣಗಳನ್ನು ಉಳ್ಳವನಾಗಿರುವನೆಂದು ತಿಳಿಯಲಾಯಿತು. ಈ ಭಾವನೆಯೂ ಕೂಡ ಜನಸಾಮಾನ್ಯರಿಗೆ ಗ್ರಹಿಸಲು ಕಠಿಣವಾಗಿದೆ. ಆದುದರಿಂದ ಹೆಚ್ಚು ಸ್ಥೂಲವಾದ ರೂಪವೊಂದನ್ನು ತೆಗೆದುಕೊಂಡು ಸುಲಭವಾದ ಮಾರ್ಗವನ್ನು ಕಂಡುಕೊಳ್ಳಲು ಯತ್ನಿಸುವರು. ಯಾವುದಕ್ಕೆ ನಾವು ನಮ್ಮ ಸಂಬಂಧ ಏರ್ಪಡಿಸ್ಕೊಳ್ಳಿಕ್ಕಾಗಲ್ವೋ, ಯಾವುದಕ್ಕೆ ಸಂಬಂಧ ಏರ್ಪಡಿಸ್ಕೊಳ್ಳಿಕ್ಕಾಗುತ್ತೋ ಆ ರೀತಿಯಲ್ಲಿ ಅದಕ್ಕೆ ನಾವು ರಿಲೇಟ್ ಆಗ್ಲಿಕ್ಕೆ ಶುರು ಆಗ್ತೀವಿ. ಅದನ್ನೇ ನಾವು ಮಾಡ್ತಿರೋದು. ಈಗ ನಿರ್ಗುಣ ಬ್ರಹ್ಮನ್ ಅಂತ ಹೇಳಿದ್ರೆ ನಮಗೆ ಪರಿಕಲ್ಪನೆ ಬರಲ್ಲ, ನಮ್ಮ ಮನಸ್ಸಿಗೆ ಅದು ಎಟ್ಕಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ? ಭಗವಂತನಿಗೆ ಒಂದು ರೂಪ ಕೊಟ್ಬಿಟ್ಟು ಆ ರೂಪಕ್ಕೆ ನಾವು ನಮ್ಮ ಸಂಬಂಧವನ್ನು ಏರ್ಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಇನ್ನೊಂದು ಏನ್ ಮಾಡ್ತಾರೆ? ಆತನು ಎಲ್ಲಕ್ಕೂ ಮೇಲೆ ಸ್ವರ್ಗದಲ್ಲಿ ಕುಳಿತುಕೊಂಡು ಎಲ್ಲರಿಗೂ ದಯೆ ಮತ್ತು ನ್ಯಾಯದಾನಗಳನ್ನು ಮಾಡುವನೆಂದು ತಿಳಿಯುತ್ತಾರೆ. ಇದು ಇನ್ನೊಂದು ಪರಿಕಲ್ಪನೆ. ಅವನ ಕೆಲಸ ಏನು? ಸ್ವರ್ಗದಲ್ಲಿ ಕೂತ್ಕೊಂಡಿರ್ತಾನೆ, ಎಲ್ರಿಗೂ ಕೂಡ ಪನಿಷ್ಮೆಂಟ್ ಕೊಡ್ತಾನೆ, ದಯೆ ತೋಡ್ತಾನೆ ಮತ್ತು ನ್ಯಾಯ ಮಾಡ್ತಾನೆ. ಇದನ್ನ ಮಾಡ್ಕೊಳ್ತೀವಿ. ಮತ್ತೆ ಕೆಲವರು ಆತನನ್ನು ಸರ್ವವ್ಯಾಪಿಯಾದ ವಿಶ್ವ ನಿಯಾಮಕನೆಂದು ಶಕ್ತಿ ಎಂದು ಬಗೆಯುವರು. ಇದು ಮತ್ತೊಂದು ಪರಿಕಲ್ಪನೆ. ಸರ್ವವ್ಯಾಪಿಯಾಗಿದ್ದು ವಿಶ್ವ ನಿಯಾಮಕನಂತ ಇನ್ನೊಂದು ಕಲ್ಪನೆ ಇದೆ. ಈ ರೀತಿಯಾಗಿ ಒಂದು ಬಗೆಯಾಗಿ ಕ್ರಮಶಃ ನಿರಾಕಾರ ದೃಷ್ಟಿಯಿಂದ ಸ್ಥೂಲತರವಾದ ಸಾಕಾರದ ಕಡೆಗೆ ಸಾಗಿ ಬರುತ್ತಿರುವೆವು. ಇಷ್ಟು ಕೂಡ ದೇವರನ್ನ ಪರಿಕಲ್ಪನೆ 5 ಸ್ತರದಲ್ಲಿ ಹೇಳಿದ್ವಿ ನಾವು. ಒಬ್ಬೊಬ್ರು ಒಂದೊಂದು ಸ್ತರದಲ್ಲಿ ದೇವರ ಬಗ್ಗೆ ನಾವು ಒಂದೊಂದು ಕಲ್ಪನೆಗಳನ್ನ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಸಿಸ್ಟರ್ ಏನ್ ಪ್ರಶ್ನೆ ಹೇಳಿದ್ರಲ್ಲ, ದೇವರಿನ ಪರಿಕಲ್ಪನೆಗಳು ಯಾವುವು ಅಂತ ಹೇಳಿ 5 ಮಾರ್ಕ್ ಪ್ರಶ್ನೆ ಬರೆದ್ರೆ ಇದಿಷ್ಟು ಬರಿಬೇಕಾಗುತ್ತೆ ಇಲ್ಲಿವರೆಗೂ ಕೂಡ. ಈ ರೀತಿ ನಾವು ಒಂದು ಬಗೆಯಾಗಿ ಕ್ರಮಶಃ ನಿರಾಕಾರ ದೃಷ್ಟಿಯಿಂದ ಸ್ಥೂಲತರವಾದ ಸಾಕಾರದ ಕಡೆಗೆ ಜಾರಿ ಬರುತ್ತಿರುವು. ಧಾರ್ಮಿಕ ಗ್ರಂಥಗಳಲ್ಲಿ ಸಾಕಾರ ಮತ್ತು ನಿರಾಕಾರ ಇವೆರಡರ ಕಲ್ಪನೆಗಳನ್ನು ಕುರಿತು ಸಾಕಷ್ಟು ಹೇಳಲಾಗಿದೆ. ಆದರೂ ಸಾಮಾನ್ಯವಾಗಿ ಗ್ರಹಿಸಲಾದ ಇವೆರಡೂ ಕಲ್ಪನೆಗಳು ತುಂಬಾ ದಿಗ್ಭ್ರಮೆಗೊಳಿಸುವಂಥದ್ದು, ನಮ್ಗೆ ಕನ್ಫ್ಯೂಷನ್ ಮಾಡುತ್ತೆ. ಒಂದು ಕಡೆ ಸಾಕಾರ ಅಂತ ಹೇಳ್ತೀವಿ, ಇನ್ನೊಂದು ಕಡೆ ನಿರಾಕಾರ ಅಂತ ಹೇಳ್ತೀವಿ. ಎರಡೂ ನಮ್ಮ ಮನಸ್ಸಿಗೆ ಕನ್ಫ್ಯೂಷನ್ ಮಾಡ್ಬಿಡುತ್ತೆ. ಏನಪ್ಪ ನಿಜವಾದ ಪರಿಸ್ಥಿತಿ ಅಂತ. ಈಗ ಬರಿತಾ ಇದ್ದಾರೆ ಏನು? ನಿಜವಾಗಿಯೂ ದೇವರು ನಿರಾಕಾರನಾಗಲಿ ಸಾಕಾರನಾಗಲಿ ಇರದೆ ಇವೆರಡರ ಆಚೆಗಿದ್ದಾನೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ದೇವರು ಸಾಕಾರನೂ ಅಲ್ಲ, ನಿರಾಕಾರನೂ ಅಲ್ಲ. ಅದು ನಮ್ಮ ಮನಸ್ಸಿನ ಪರಿಕಲ್ಪನೆ. ಆದ್ರೆ ದೇವರು ಅವೆರಡನ್ನು ಮೀರಿ ಇದ್ದಾನೆ. ಸರಿನಾ? ಆತನನ್ನು ಸಾಕಾರನೆಂದು ತಿಳಿಯುವವರು ಅಸೀಮನನ್ನು ನಾಮರೂಪಗಳಲ್ಲಿ ಸೀಮಿತಗೊಳಿಸುವರು. ತತ್ಪರಿಣಾಮವಾಗಿ ಅವರು ಸಂಕುಚಿತ ಮನಸ್ಸನ್ನು ಬಳಸಿಕೊಂಡು ಕೊನೆಯವರೆಗೂ ಬಂಧನದಲ್ಲಿಯೇ ಉಳಿಯುವರು. ದೇವರಂದ್ರೆ ಅದಕ್ಕೊಂದು ಸ್ವರೂಪ ಇರಲೇಬೇಕು ಅಂತ ಇಟ್ಕೊಂಡ್ರೆ ಮತ್ತೆ ಒಂದು ಐಡಿಯಾಗೆ ನಾವು ಅಂಟ್ಕೊಂಡಂಗೆ ಆಯ್ತು. ಈಗ ತಾನು ಏನ್ ಹೇಳಿದೆ? ಎಲ್ಲ ಐಡಿಯಾಗಳನ್ನು ದಾಟಿ ಹೋಗ್ಬೇಕು. ದೇವರು ಸಾಕಾರ ರೂಪದಲ್ಲೇ ಇದ್ದಾನೆ ಅಂತ ನಾವು ಗಟ್ಟಿಯಾಗಿ ಅಡಿಗೆ ಹಾಕೊಂಡ್ಬಿಟ್ರೆ ಅದಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಿ, ಬೆಳೆಯಲ್ಲ ಮುಂದಕ್ಕೆ. ಸೊ ಈ ಒಂದು ವಿಷಯ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ದೇವರು ಸಾಕಾರನೂ ಹೌದು, ನಿರಾಕಾರನೂ ಹೌದು, ಅವೆರಡನ್ನು ಮೀರಿದಿರ್ತಕ್ಕಂಥ ಸ್ಥಿತಿಲಿ ಅಂತ ಹೇಳಿದ್ರೆ ನಾವು ಸಾಕಾರದಿಂದ ನಿರಾಕಾರಕ್ಕೆ ಬೆಳಿತೀವಿ, ನಿರಾಕಾರದಿಂದ ಅದನ್ನೂ ಆಚೆಗೆ ಮೀರಿ ಬೆಳಿತೀವಿ. ನಾವು ಆತನನ್ನು ನಿರಾಕಾರನೆಂದು ಭಾವಿಸಿದರೆ ಅದು ನಮ್ಮ ಮನಸ್ಸಿನಲ್ಲಿ ಸೃಷ್ಟಿ, ಸ್ಥಿತಿ, ಲಯ, ಕರ್ತೃವಿನ ಗುಣಗಳ
ಎಲ್ಲೆಯನ್ನು ತರುತ್ತದೆ. ನಾವು ಅವ್ನು ನಿರಾಕಾರ ಅಂತ ಅನ್ಕೊಂಡ್ರೆ ಯಾರಕ್ಕೂ ಸೃಷ್ಟಿ ಮಾಡ್ತಾರೆ, ಯಾರು ಅದನ್ನ ಲಯ ಮಾಡ್ತಾರೆ, ಮತ್ತೆ ಯಾರು ಅದನ್ನ ನೋಡ್ಕೊಳ್ತಾರೆ, ಇದರ ಪರಿಕಲ್ಪನೆ ನಮ್ಮ ಮನಸ್ಸಿಗೆ ಬರುತ್ತೆ. ದೇವರು ಒಂದು ಬಲ ಅಥವಾ ಶಕ್ತಿ ಎಂಬ ಭಾವನೆ ಕೂಡ ಸೀಮಿತವಾಗಿದೆ. ನಾವು ಮುಂದೆ ಅಸತ್ ಅಥವಾ ಶೂನ್ಯದ ಕಡೆಗೆ ಸಾಗುವುದು. ಹಾಗಾದ್ರೆ ಸಾಕಾರ ನಿರಾಕಾರ ಎರಡನ್ನೂ ಮೀರಿರ್ತಕ್ಕಂಥ ಸ್ಥಿತಿ ಅಂದ್ರೆ ಯಾವುದು? ಶೂನ್ಯದ ಸ್ಥಿತಿ ಅಥವಾ ಅದನ್ನ ನಾವು ಶೂನ್ಯದ ಸ್ಥಿತಿ ಅಥವಾ ನಾವು ಅಸತ್. ಆದರೂ ನಾವು ಒಂದು ರೀತಿ ಸತ್ಯದಿಂದ ಸ್ವಲ್ಪ ಮಟ್ಟಿಗೆ ದೂರವಾಗಿಯೇ ಇರುವುದು. ಹಾಗಾದ್ರೆ ಮತ್ತೇನು? ಈಗ ಅದನ್ನೆಲ್ಲವನ್ನೂ ವಿವರಣೆ ಮಾಡಬೇಕಾದ್ರೆ ಈಗ ಶಬ್ದ ಸಾಲದು ಅಂತ ಹೇಳ್ತಾರೆ. ಶಬ್ದವು ಈಗ ಅಸಮರ್ಥವಾದುದು. ಇವೆರಡೂ ಪರಿಕಲ್ಪನೆಗಳನ್ನು ನಾವು ನಿಜವಾಗಿ ದೂರವಾದಾಗ ಮಾತ್ರ ಸರಿಯಾದ ದಾರಿಯನ್ನು ಹಿಡಿದಿರುವುದೆಂದಷ್ಟು ಹೇಳಿದರೆ ಸಾಕು. ಎಲ್ಲಿವರೆಗೆ ನಾವು ಧರ್ಮದ ಕಟ್ಟಿನಲ್ಲಿ ಬಂಧಿತರಾಗಿರುವೋ ಅಲ್ಲಿವರೆಗೆ ಧರ್ಮದ ದೇವರೇ ನಮ್ಮ ದೃಷ್ಟಿಯಲ್ಲಿ ಇರುವನು. ಹಾಗೂ ನಾವು ಒಂದಿಲ್ಲೊಂದು ಕಲ್ಪನಾ ಜಾಲದಲ್ಲಿ ಸಿಕ್ಕಿ ಬೀಳುವೆವು. ಅದಕ್ಕೆ ನಾ ಏನು ಹೇಳ್ತೀನಿ, ಕಲ್ಪನಾ ಜಾಲ ಅಂತ ಇಲ್ಲಿ ಬರೀತಿದ್ದಾರೆ. ನಾವು ಆಧ್ಯಾತ್ಮಿಕವಾಗಿ ನಿಜವಾಗಿ ಪ್ರಗತಿ ಆಗ್ತಿದ್ದೇವೆ ಅಂದ್ರೆ ಮೊದಲು ನಾವು ಗೆಲ್ತಕ್ಕಂಥದ್ದು ನಮ್ಮ ಮನಸ್ಸಿನ ಸ್ತರದಲ್ಲಿ ಕಲ್ಪನೆಯನ್ನು ದಾಟ್ತೀವಿ. ನಾವು ನಿಜ ವಸ್ತುವಿನ ಕಡೆಗೆ ಹೋಗ್ಬೇಕಾದ್ರೆ ಮೊದಲು ಕಲ್ಪನೆಯನ್ನು ದಾಟಬೇಕು. ಎಲ್ಲಿವರೆಗೆ ನಾವು ಕಲ್ಪನೆ ಸುಳಿದಲ್ಲೇ ಸಿಕ್ಕಾಕೊಂಡಿರ್ತೀವೋ ನಾವು ನಿಜ ವಸ್ತುವಿನ ಕಡೆಗೆ ಹೋಗ್ಲಿಕ್ಕೆ ಆಗಲ್ಲ. ಸರಿನಾ? ಸೊ ಫಸ್ಟ್ ಗಂಟು ಮೂಟೆ ನಾವು ಕಟ್ತಕ್ಕಂಥದ್ದು ಕಲ್ಪನೆ. ಆಧ್ಯಾತ್ಮಿಕ ಮನಸ್ಸಿಗೆ 7-8 ಭಾಗ ಇದೆ ಅಂತ ನಾವು ಹೇಳ್ತೀವಲ್ಲ, ಅದರಲ್ಲಿ ಮೊದಲನೇ ಭಾಗ ನಾವು ಗಂಟು ಮೂಟೆ ಕಟ್ಟೋದು ಕಲ್ಪನೆ. ಅದಕ್ಕೆ ಧ್ಯಾನ ಮಾಡ್ಬೇಕಾದ್ರೆ ಏನ್ ಹೇಳ್ತೀವಿ? ಕಲ್ಪನೆ ಮಾಡ್ಕೋಬೇಡಿ. ದೈವಿ ಪ್ರಕಾಶ ಇದೆ ಅಂತ ಹೇಳ್ತೀವಲ್ಲ, ದೈವಿ ಪ್ರಕಾಶ ಕೂಡ ಕಲ್ಪನೆ ಮಾಡ್ಕೋಬಾರ್ದು. ಆವಾಗ ನೀವು ಸರಿಯಾದಂತ ರೀತಿಯಲ್ಲಿ ಧ್ಯಾನ ಮಾಡ್ತಾ ಇದ್ದೀರಾ ಅಂತ. ನೀವು ದೈವಿ ಪ್ರಕಾಶನ ಕಲ್ಪನೆ ಮಾಡ್ಕೊಂಡು ಕೂತ್ಕೊಳ್ತು ಅಂತಂದ್ರೆ ನೀವು ಸರಿಯಾದ ರೀತಿಯಲ್ಲಿ ಧ್ಯಾನ ಮಾಡ್ತಾ ಇಲ್ಲ. ಸರಿ ಸಿಸ್ಟರ್, ಇಷ್ಟು ಕೂಡ ನೀವು ಹೇಳಿದಂತ ಒಂದೇ ಪ್ರಶ್ನೆಗೆ ಉತ್ತರ ಆಯ್ತು. ಇದಿಷ್ಟು ಕೂಡ ಪರಿಕಲ್ಪನೆಗಳು ದೇವರದು. ಯಾವ್ದೊಂದು ಪ್ರಶ್ನೆ ಹೇಳಿದ್ರೆ ಹೇಳಿದ್ರಿ ಸಿಸ್ಟರ್. ನೆಕ್ಸ್ಟ್ 16ನೇ ಇದರಲ್ಲಿ ಫಸ್ಟ್ ಪ್ಯಾರನಲ್ಲಿ ಧರ್ಮದ ಕೊನೆಯೇ ಅಧ್ಯಾತ್ಮದ ಆರಂಭ, ಅಧ್ಯಾತ್ಮದ ಕೊನೆಯೇ ಸತ್ಯದ ಆರಂಭ, ಅದು 4 ಲೈನ್ ಅದು ಅಂಡರ್ಲೈನ್ ಮಾಡ್ಕೋಬಹುದು. ಅದಷ್ಟು ಕೂಡ ಸಾಮಾನ್ಯವಾಗಿ ಕಾಮನ್ಲಿ ಆಸ್ ಕ್ವೆಶ್ಚನ್, ಫ್ರೀಕ್ವೆಂಟ್ಲಿ ಆಸ್ ಕ್ವೆಶ್ಚನ್ ಅದು. ಸರಿ, 4 ಲೈನ್ ಇದೆಯಲ್ಲ ಅದು ಧರ್ಮದ ಕೊನೆಯೇ ಆಧ್ಯಾತ್ಮದ ಆರಂಭ, ಆಧ್ಯಾತ್ಮದ ಕೊನೆಯ ಸತ್ಯದ ಆರಂಭ, ಸತ್ಯದ ಕೊನೆಯ ನಿಜವಾದ ಆನಂದ. ಅಲ್ಲಿ ನಿಜವಾದ ಆನಂದ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಯಾಕೆಂದ್ರೆ ಕೆಲವು ಸತಿ ನಾವು ಆ ನಿಜವಾದ ಅನ್ನೋ ಪದ ಇದೆಯಲ್ಲ ಅದ್ರ ಕಡೆ ಒತ್ತು ಕೊಡಲ್ಲ. ಆನಂದ ಬೇರೆ, ನಿಜವಾದ ಆನಂದ ಬೇರೆ. ಸರಿನಾ? ಆ ನಿಜವಾದ ಆನಂದ ಅನ್ನೋದು ಇಂಪಾರ್ಟೆಂಟ್. ನಿಜವಾದ ಆನಂದ ಯಾವಾಗ ಬರುತ್ತೆ? ನಿಜ ವಸ್ತುವಿನಲ್ಲಿ ನಮ್ಮ ಸಂಬಂಧವನ್ನು ಸ್ಥಾಪನೆ ಮಾಡ್ಕೊಂಡಾಗ ನಿಜವಾದಂತ ಆನಂದ ಬರುತ್ತೆ. ಅದಕ್ಕಿಂತ ಮುಂಚೆನೆ ನಮ್ಗೆ ಸಚ್ಚಿದಾನಂದ ಸ್ಥಿತಿ ಬರುತ್ತೆ. ನಾವು ಕೆಟ್ಬಿಡ್ರಿ. ಸಚ್ಚಿದಾನಂದ ಸ್ಥಿತಿ ಆನಂದದ ಸ್ಥಿತಿ, ಅದು ನಿಜವಾದ ಆನಂದ ಅಲ್ಲ. ಯಾಕೆಂದ್ರೆ ಅದರಲ್ಲಿ ಇನ್ನೂ ನಾವು ನಿಜ ವಸ್ತುವಿನ ಜೊತೆಗೆ ನಮ್ಮ ಸಂಬಂಧವನ್ನು ಪುನರ್ಸ್ಥಾಪನೆ ಮಾಡ್ಕೊಂಡಿಲ್ಲ. ಪುನರ್ಸ್ಥಾಪನೆ ಮಾಡ್ಕೊಂಡ್ ಮೇಲೆ ಬರ್ತಕ್ಕಂಥ ಆನಂದನ ಬಾಬೂಜಿ ಅವರು ನಿಜವಾದ ಆನಂದ ಅಂತ ಕರೀತಾ ಇದ್ದಾರೆ. ಇದು ತುಂಬಾ ಜನ ಆ ಪದ ಸೆಂಟೆನ್ಸ್ ನಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ನಾವಿಲ್ಲಿ ಆಧ್ಯಾತ್ಮಿಕವಾಗಿ ನೋಡಿದಾಗ ಮೊದಲು ಈ ಬೇರೆ ಬೇರೆ ಸ್ತರಗಳು ಬರುತ್ತೆ. ಈಗ ಫ್ರಮ್ ಹ್ಯೂಮನ್ ಟು ಹ್ಯೂಮೇನ್, ಹ್ಯೂಮೇನ್ ಟು ಡಿವೈನ್, ಅಂಡ್ ಡಿವೈನ್ ಟು ರಿಯಲ್ ಅಂತ ಹೇಳ್ತೀವಿ ಅಲ್ವಾ? ಈ 4-5 ಸ್ತರಗಳು ಬರ್ತಾ ಹೋಗುತ್ತೆ. ಈ ಹ್ಯೂಮೇನ್ ಟು ಡಿವೈನ್ ಇದೆಯಲ್ಲ, ಅಲ್ಲಿ ನಮಗೆ ಸಚ್ಚಿದಾನಂದ ಸ್ವರೂಪ ಬರುತ್ತೆ. ಆದ್ರೆ ನಾವು ವೆನ್ ವಿ ರೀಚ್ ರಿಯಾಲಿಟಿ ಆದ್ಮೇಲೆ ಬರ್ತಕ್ಕಂಥ ಆನಂದ ಇದೆಯಲ್ಲ, ಅದು ನಿಜವಾದಂತ ಆನಂದ. ತುಂಬಾ ಸತಿ ಅದನ್ನು ನಾವು ನಿರ್ಲಕ್ಷ್ಯ ಮಾಡ್ಬಿಡ್ತೀವಿ. ಆ ನಿಜವಾದ ಅನ್ನೋ ಪದ ಅದನ್ನ ದಯವಿಟ್ಟು ಅಂಡರ್ಲೈನ್ ಮಾಡ್ಕೊಳ್ರಿ. ಒಂದ್ ನಿಮಿಷ. ಆ ನಿಜವಾದ ಆನಂದವನ್ನು ನಾವು ಮೀರಿ ಹೋದಾಗ ನಾವು ನಮ್ಮ ಗುರಿಯನ್ನು ಮುಟ್ಟಬೇಕು. ನಿಜವಾದ ಗುರಿ ಅಂತಂದ್ರೆ ಅಲ್ಲಿದೆ. ನಿಜವಾದ ಆನಂದದ ಸ್ಥಿತಿಯನ್ನು ಮೀರಿ ಬೆಳೆದಾಗ ನಾವು ನಮ್ಮ ಗುರಿಯನ್ನು ಮುಟ್ಟಿಬೇಕು. ಆ ಗುರಿ ಶೂನ್ಯದ ರೂಪದಲ್ಲಿ ಇರುತ್ತೆ, ಅಸತ್ ಅಥವಾ ಶೂನ್ಯದ ರೂಪದಲ್ಲಿ ಇರುತ್ತೆ. ಸರಿ, ಇಲ್ಲಿ ನಿಲ್ಲಿಸ್ತೀನಿ. ಇಷ್ಟೇನು ಕೇಳ್ತಿದ್ದೀನಿ ನಾಗರತ್ನ ನಾವು ಹೇಳ್ರಿ. ಅಧ್ಯಾತ್ಮದ ಕೊನೆಯ ಸತ್ಯದ ಆರಂಭ. ಅಧ್ಯಾತ್ಮದ ಕೊನೆ ಅಂದ್ರೆ ನೋಡ್ರಿ, ನಾವು ಧರ್ಮದಿಂದ ಆಧ್ಯಾತ್ಮಕ್ಕೆ ಬರ್ತೀವಿ. ಧರ್ಮ ನಿಮ್ಗೆ ಹಿಂಗ್ ಮಾಡ್ಬೇಕು ಅಂತ ಹೇಳುತ್ತೆ, ಆದ್ರೆ ಅದಕ್ಕೆ ಬುನಾದಿ ಹೇಳಲ್ಲ, ಅದ್ರ ಹಿಂದೆ ಇರತಕ್ಕಂಥ ತತ್ವ ಹೇಳಲ್ಲ. ಸೊ ನೀವೇನ್ ಮಾಡ್ತೀರಾ? ಆಧ್ಯಾತ್ಮಕ್ಕೆ ಬಂದಾಗ ಆ ತತ್ವನ ಗ್ರಹಿಸ್ಕೊಳ್ಳಿಕ್ಕೆ, ಅನುಭವಿಸ್ಲಿಕ್ಕೆ ಪ್ರಯತ್ನ ಪಡ್ತೀರಾ. ಇದು ಆಧ್ಯಾತ್ಮ. ಆಧ್ಯಾತ್ಮ ಅಂದ್ರೆ ಬರೀ ಪ್ರಾಕ್ಟಿಕಲ್. ಅದು
ಪ್ರಾಕ್ಟಿಕಲ್ ಆಗಿ ನಾವು ಅಭ್ಯಾಸ ಮಾಡಿ ಅದರಿಂದ ಏನು ಅನುಭವ ಗಳಿಸ್ಕೊಳ್ತೀವಿ ಅದು ಆಧ್ಯಾತ್ಮ. ಸರಿನಾ? ಆಧ್ಯಾತ್ಮದಿಂದ ನಾವು ಕಾಲಕ್ರಮೇಣದಲ್ಲಿ ಆಧ್ಯಾತ್ಮಿಕವಾಗಿ ಬೆಳೆದಾಗ ನಾವು ಕಡೆಯಲ್ಲಿ ಸತ್ಯದ ಸ್ಥಿತಿಗೆ ಬರ್ತೀವಿ, ಅಂದ್ರೆ ರಿಯಾಲಿಟಿಗೆ ಬರ್ತೀವಿ. ಆಧ್ಯಾತ್ಮದ ಕೊನೆ ಹಂತದಲ್ಲಿ ಏನಿದೆ, ಮೂಲಕ್ಕೆ ಬರ್ತೀವಿ ಅಥವಾ ಕೇಂದ್ರಕ್ಕೆ ಬರ್ತೀವಿ. ಕೇಂದ್ರ ಅಂದ್ರೆ ಏನು? ಅದು ನಿಜ ವಸ್ತು, ಅಥವಾ ಅದನ್ನೇ ನಾವು ಸತ್ಯ ವಸ್ತು ಅಂತ ಹೇಳ್ತೀವಿ. ಸತ್ಯ ವಸ್ತುವಿನ ಬಂದ ನಂತರ ನಮಗೆ ನಿಜವಾದಂತ ಆನಂದ ಸಿಗುತ್ತೆ. ಸತ್ಯ ವಸ್ತುವಿನ ಜೊತೆಗೆ ನಮ್ಮ ಸಂಬಂಧವನ್ನು ಸ್ಥಾಪನೆ ಮಾಡಿಕೊಂಡಾಗ ನಮಗೆ ನಿಜವಾದಂತ ಆನಂದ ಸಿಗುತ್ತೆ. ಆ ಆನಂದನೂ ಹೊರಟು ಹೋದಾಗ ನಾವು ನಿಜವಾದಂತ ನಮ್ಮ ಒಂದು ಗುರಿಯನ್ನು ನಾವು ಮುಟ್ಟಿದ್ದೀವಿ ಅಂತ. 4 ಸ್ತರ. ಮೊದಲು ಧರ್ಮದಲ್ಲಿ ಇರ್ತೀವಿ, ಧರ್ಮದಿಂದ ಆಧ್ಯಾತ್ಮಕ್ಕೆ ಬರ್ತೀವಿ, ಆಧ್ಯಾತ್ಮದಿಂದ ನಿಜ ವಸ್ತುಗೆ ಬರ್ತೀವಿ, ನಿಜ ವಸ್ತುವಿನಲ್ಲಿ ನಮಗೆ ನಿಜ ಆನಂದ ಸಿಗುತ್ತೆ. ಆ ನಿಜ ಆನಂದವನ್ನು ದಾಟಿದಾಗ ನಾವು ನಮ್ಮ ಗುರಿಯನ್ನು ಮುಟ್ತೀವಿ. ಇದು 5 ಸ್ತರದಲ್ಲಿ ನಾವು ಬೆಳಿತೀವಿ. ಇದು ಫಾರ್ ಎಕ್ಸಾಂಪಲ್ 1ನೇ ಬಿಂದುವಿನಿಂದ 13ನೇ ಬಿಂದುವರೆಗೂ ಕೂಡ ನಿಮ್ಮ ಆಧ್ಯಾತ್ಮಿಕ ಪ್ರಯಾಣ. ಅದನ್ನೇ ಬಾಬೂಜಿಯವರು ಆಧ್ಯಾತ್ಮ ಅಂತ ಕರೆದಿದ್ದಾರೆ. 13ನೇ ಬಿಂದುವಿನಲ್ಲಿ ನೀವು ಎಂಟರಾಗಿ ಕೇಂದ್ರ ಮಂಡಲದಲ್ಲಿ ನಿಮ್ಮ 7 ವೃತ್ತಗಳನ್ನ ದಾಟಿದ ಮೇಲೆ ಕೇಂದ್ರದ ಜೊತೆಗೆ ನಿಮ್ಮ ಸಂಪರ್ಕ ಸ್ಥಾಪನೆ ಮಾಡ್ಕೊಳ್ತಾರಲ್ಲ, ಅದು ನಿಜ ವಸ್ತುವಿನ ಜೊತೆ ಸಂಪರ್ಕ. ಅದು ಆಧ್ಯಾತ್ಮ ಮುಗಿದಾಗ ನಿಜ ವಸ್ತು ಸಿಕ್ತು ನಮಗೆ. ನಿಜ ವಸ್ತು ಸಿಕ್ಕಿದಾಗ ಏನಾಗುತ್ತೆ? ನಿಜ ಆನಂದ ಸಿಗುತ್ತೆ. ಆಗ ನಿಜ ಆನಂದನ ಹಿಡ್ಕೊಂಡು ಇರ್ಬೇಕಾ ನಾವು? ಇಲ್ಲ. ನಿಜ ಆನಂದನೂ ಬಿಟ್ಬಿಡ್ಬೇಕು. ನಿಜ ಆನಂದನೂ ಬಿಟ್ಟ ಮೇಲೆ ನಮ್ಮ ಗುರಿಯನ್ನು ತಲುಪಿದ್ವಿ. ಇದಿಷ್ಟು ನಾವು ಆಗ್ಬೇಕಾಗಿರ್ತಕ್ಕಂಥ ಕ್ರಿಯೆ. ಸರಿನಾ? ಸರಿ ಸಿಸ್ಟರ್, ಮುಂದುವರಿಸ್ರಿ. ಲಾಸ್ಟ್ 3ನೇ ಲೈನಲ್ಲಿ ದೇವತೆಗಳ ಪೂಜೆಯು ಅವರವರ ಸೀಮಿತವಾದ ಕ್ಷೇತ್ರ ಕೊಯ್ಯುವುದೆಂದು ಅದು ಮೋಕ್ಷಕ್ಕಿಂತ ತೀರ ಕೆಳಮಟ್ಟದ್ದೆಂದು ಗೀತೆಯಲ್ಲಿ ಶ್ರೀಕೃಷ್ಣನು ಸ್ಪಷ್ಟಗೊಳಿಸಿದ್ದಾನೆ. ದೇವತೆಗಳಿಗೆ ತಮ್ಮ ವಲಯದಾಚೆಗೆ ಹೋಗುವ ಸಾಮರ್ಥ್ಯವಿಲ್ಲ, ಆದುದರಿಂದ ಅವರ ಭಕ್ತರು ಅದನ್ನು ಮೀರಿ ಹೋಗುವ ಪ್ರಶ್ನೆಯೇ ಇಲ್ಲ. ಇದ್ರ ಬಗ್ಗೆ ದೇವತೆಗಳ ಪೂಜೆ ಮಾಡಬಾರದು, ಅದರಿಂದ ಏನು ಅಂತ ಉಪಯೋಗ ಇಲ್ಲ ಅಂತ ಹೇಳಂತಂದ್ರೆ ಯಾಕೆ? ನಾವು ಒಂದೊಂದು ದೇವರನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಆ ದೇವತೆ ಯಾವ ಸ್ತರದವರೆಗೂ ಇರ್ತಾರೆ, ಯಾವ ಸ್ತರದಲ್ಲಿ ಇದ್ರು ಆ ದೇವತೆಯ ಸ್ತರದವರೆಗೂ ಕೂಡ ಬೆಳಿಲಿಕ್ಕೆ ಅಷ್ಟೇ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಯಾರನ್ನ ಹಿಡ್ಕೋಬೇಕಂತಂದ್ರೆ, ಯಾರು ಮೂಲದೊಡನೆ ಸಂಬಂಧ ಸ್ಥಾಪನೆ ಮಾಡಿದಾರೋ ಅವ್ರನ್ನ ಹಿಡ್ಕೊಂಡ್ರೆ ನಾವು ಮೂಲದವರೆಗೂ ಬೆಳಿಲಿಕ್ಕೆ ಅವಕಾಶ ಆಗುತ್ತೆ. ಸರಿನಾ? ಹಾಗಾಗಿ ನಾವು ನಮ್ಮ ಆಧ್ಯಾತ್ಮಿಕ ಗುರುಗಳನ್ನ ನಾವು ನಮ್ಮ ಒಂದು ಪ್ರಗತಿಗೆ ನಾವು ಅವ್ರನ್ನ ಗುರಿಯಾಗಿ ಇಟ್ಕೊಳ್ತೀವಿ. ಆಧ್ಯಾತ್ಮಿಕ ಗುರು ಏನಾಗಿರ್ತಾರೆ? ದೇವತೆಗಳೆಲ್ಲ ಬೇರೆ ಬೇರೆ ಸ್ತರಗಳಲ್ಲಿ ಅವರು ಕಾರ್ಯೋನ್ಮುಖರಾಗಿರ್ತಾರೆ. ಅವರೆಲ್ಲ ನಿಸರ್ಗದ ಒಂದು ಶಕ್ತಿ ಕೇಂದ್ರ ಅಷ್ಟೇ. ಆದ್ರೆ ನಾವು ಆಧ್ಯಾತ್ಮಿಕ ಗುರುವನ್ನು ಇಟ್ಕೊಂಡಾಗ ಏನಾಗುತ್ತೆ? ಆಧ್ಯಾತ್ಮಿಕ ಗುರುಗಳು ಇವೆಲ್ಲವನ್ನೂ ಸ್ತರಗಳನ್ನು ದಾಟಿ ಮೂಲದೊಡನೆ ಸಂಬಂಧ ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ನಾವು ಆಧ್ಯಾತ್ಮಿಕ ಗುರುಗಳನ್ನ ನಮ್ಮ ಗುರಿಯಾಗಿ ಇಟ್ಕೊಂಡಾಗ ಏನಾಗುತ್ತೆ? ನಾವು ಮೂಲದೊಡನೆ ನಾವು ಕೂಡ ಸಂಬಂಧ ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಸೊ ದೇವತೆಗಳನ್ನ ಇಟ್ಕೊಂಡ್ರೆ ದೇವತೆಗಳು ಎಲ್ಲಿವರೆಗೂ ಹೋಗಿದಾರೋ ಅಲ್ಲಿವರೆಗೂ ಬೆಳಿತಾರೆ. ಆಧ್ಯಾತ್ಮಿಕ ಗುರುನ ಇಟ್ಕೊಂಡ್ರೆ ಅದು ಸರಿಯಾದಂತ ಗುರು ಆಗಿರ್ಬೇಕು. ಯಾರನ್ನ ಇಟ್ಕೊಂಡ್ರೆ ಅವ್ರು ಎಲ್ಲಿವರೆಗೂ ಬೆಳೆದಿರ್ತಾರೆ ಅಲ್ಲೇ ಅಷ್ಟು ಬೆಳಿತೀರ. ಸರಿಯಾದಂತ ಸಮರ್ಥ ಗುರುನ ಇಟ್ಕೊಳ್ತು ಅಂತಂದ್ರೆ ಅವ್ರು ಎಲ್ಲಿವರೆಗೂ ಬೆಳೆದಾರೋ ಅಲ್ಲಿವರೆಗೂ ನಾವು ಬೆಳಿಲಿಕ್ಕೆ ಅವಕಾಶ ಆಗುತ್ತೆ. ಇದೇನು ತುಂಬಾ ಕಷ್ಟ ಇಲ್ಲ. ಈಗ 10th ಪಾಸ್ ಆಗಿರೋರ್ನ ನೀವು ಟೀಚರ್ ಆಗಿ ಇಟ್ಕೊಂಡ್ರೆ ನೀವು 10th ಸ್ಟ್ಯಾಂಡರ್ಡ್ ವರೆಗೂ ಬೆಳಿಬಹುದು. ಡಿಗ್ರಿ ಪಾಸ್ ಆಗಿರೋ ಟೀಚರ್ನ ಇಟ್ಕೊಂಡ್ರೆ ಡಿಗ್ರಿವರೆಗೂ ನೀವು ಬೆಳಿಬಹುದು. PhD ಮಾಡಿರ್ತಕ್ಕಂಥ ಟೀಚರ್ನ ಇಟ್ಕೊಂಡ್ರೆ PhD ವರೆಗೂ ನೀವು ಬೆಳಿಬಹುದು. ಅದೇ ಅಲ್ವಾ ಆಗೋದು ಲೌಕಿಕ ಸ್ತರದಲ್ಲೂ ಆಧ್ಯಾತ್ಮಿಕ ಸ್ತರದಲ್ಲೂ ಅಷ್ಟೇ. ಸರಿ ಸರಿ ಸಿಸ್ಟರ್, ಮುಂದುವರಿಸಿ. ಈ ಪೇಜಲ್ಲಿ ಏನು ಅಂತದ್ದು ಇಲ್ಲ. ಯಾವ್ದು 17ರಲ್ಲ? 17ನೇ ಪುಟದಲ್ಲಿ ಇದ್ರೆ ಸ್ವಲ್ಪ ಇದ್ರ ಬಗ್ಗೆ ಡಿಟೇಲ್ ಎಕ್ಸ್ಪ್ಲನೇಷನ್ ಕೊಡ್ಬೋದು. ಆದ್ರೆ ಪ್ರಶ್ನೆ ಅಂತ ಹೇಳಿ ಆತರ ಬ್ರಹ್ಮನನ್ನು ನಿರಾಕಾರ ಬ್ರಹ್ಮನನ್ನು ಪೂಜಿಸುವುದು ಆರಂಭ ದಶೆಯಲ್ಲಿ ಕಠಿಣವಾಗುವುದೆಂದು ತಿಳಿದು ಪ್ರಾಚೀನ ಋಷಿಗಳು ಅವರ ಉನ್ನತಿಗಾಗಿ ಒಂದು ಸುಲಭ ಸಾಧನವನ್ನು ಕಂಡುಹಿಡಿದರು. ಇದ್ರ ಬಗ್ಗೆ ಅಂದ್ರೆ ಈ ಏನ್ ಹೇಳ್ತಾ ಇದ್ದಾರೆ ಇವ್ರು ಅಂತ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ತು ಇವ್ರಿಗೆ ಅಂತ ಹೇಳಂತಂದ್ರೆ, ಏನೇ ಕ್ವಶನ್ ಅದು ಆಬ್ಜೆಕ್ಟಿವ್ ನಲ್ಲಿ ಬರ್ಬೋದು, ಡಿಟೇಲ್ ಆಗಿ ಬರ್ಬೋದು, ಯಾವುದೇ ರೀತಿಯಿಂದ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳಿದ್ರು ಇವ್ರಿಗೆ ಆನ್ಸರ್ ಬರೆಯೋಕೆ ಬರುತ್ತೆ. ಆಕ್ಚುಲಿ ಇಲ್ಲಿ ಹೇಳ್ತಾ ಇರೋ ಮೊದ್ಲು ಎಲ್ಲಾ ಮೂರ್ತಿ ಪೂಜೆ ಸಲುವಾಗಿ ಋಷಿ ಮುನಿಗಳೇ ಅವರಿಗೆ ಇದು ಮಾಡಿದ್ರು. ಯಾಕಂದ್ರೆ ಜನಸಾಮಾನ್ಯರಿಗೆ ಈ ನಿರಾಕಾರ ಬ್ರಹ್ಮನನ್ನ ಪೂಜೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ. ಅಂದ್ರೆ ಸ್ವಲ್ಪ ಕ್ಲಾರಿಟಿ ಬೇಕು ಅವರಿಗೆ ಈ ಎಲ್ಲ ವಿಷಯಗಳ ಬಗ್ಗೆ ಅನ್ಕೋತೀನಿ. ಸೊ ಹಾಗಾದ್ರೆ ನಮ್ಗೆ ಮೂರ್ತಿ ಪೂಜೆ ಯಾವಾಗ ಬಂತು, ಯಾತಕ್ಕೋಸ್ಕರ ಬಂತು?
ಮೊದಲು ನಾವು ಮೂರ್ತಿ ಪೂಜೆ ಮಾಡ್ತಿರ್ಲಿಲ್ಲ. ನಮ್ಮ ಹಿಂದಿನ ಋಷಿಮುನಿಗಳು ದೇವರನ್ನ ಬೇರೆ ರೀತಿಯಾಗಿ ಗ್ರಹಿಸ್ತಾ ಇದ್ರು, ಬೇರೆ ರೀತಿಯಾಗಿ ಸಂಬಂಧವನ್ನು ಏರ್ಪಾಡು ಮಾಡ್ಕೊಳ್ತಾ ಇದ್ರು. ಕಾಲಕ್ರಮೇಣದಲ್ಲಿ ಅವ್ರು ಏನ್ ನೋಡಿದ್ರು ಅಂತಂದ್ರೆ, ಜನಸಾಮಾನ್ಯರಿಗೆ ಅವರ ಯಾವ ರೀತಿ ಪರಿಕಲ್ಪನೆ ಇತ್ತು ದೇವರದ್ದು, ಅದನ್ನ ಜನಸಾಮಾನ್ಯರು ಮಾಡ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ಅವಾಗ ಅವ್ರು ಏನ್ ಮಾಡಿದ್ರು, ಜನಸಾಮಾನ್ಯರು ದೇವರ ಜೊತೆಗೆ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿ ಅಂತ ಹೇಳಿ ದೇವರಿಗೆ ಒಂದು ರೂಪವನ್ನು ಕೊಟ್ಟು, ದೇವರು ಈ ರೀತಿ ಇರ್ತಾನಪ್ಪ, ಈ ರೀತಿ ನೀವು ಪೂಜೆ ಮಾಡಿದ್ರೆ ನಿನಗೆ ದೇವರ ಜೊತೆಗೆ ಸಂಬಂಧವನ್ನು ಏರ್ಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ ಋಷಿ ಮುನಿಗಳೇ ಒಂದು ಇದನ್ನ ಸಾಧನಾ ಮಾರ್ಗವಾಗಿ ಕೊಟ್ರು. ಸಾಧನಾ ಮಾರ್ಗವಾಗಿ ಯಾಕೆ ಕೊಟ್ರು ಅಂತಂದ್ರೆ, ನಮ್ಮ ಮನಸ್ಸಿಗೆ ದೇವರ ಬಗೆಗಿನ ಪ್ರಾಮುಖ್ಯತೆ ಹೆಚ್ಚಾಗ್ಲಿ ಅಂತ. ನಾವೇನ್ ಮಾಡಿದ್ವಿ, ಆ ಮೂರ್ತಿ ಅನ್ನೋದು ದೇವರ ಬಗೆಗಿನ ನಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಹುಟ್ಲಿ ಅಂತ ಹೇಳಲಿಕ್ಕೆ ಇರ್ತಕ್ಕಂಥದ್ದೇ ಹೊತ್ತು ಕೂಡ ಆ ಮೂರ್ತಿನೇ ದೇವರಲ್ಲ. ನಾವೇನ್ ಮಾಡ್ತಾ ಹೋದ್ವಿ, ಮೂರ್ತಿನೇ ದೇವರು ಅಂತ ಇಟ್ಕೊಳ್ಳಿಕ್ಕೆ ಶುರು ಮಾಡಿದ್ವಿ. ದೇವರ ಭಾವನೆ ಅದ್ರಲ್ಲಿ ಏನು, ಆ ಮೂರ್ತಿ ಕೊಟ್ಟಿದ್ ಯಾಕೆ, ದೇವರ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ಜಾಗೃತವಾಗ್ಲಿ ಅಂತ. ನಾವು ಅದನ್ನ ಬಿಟ್ಬಿಟ್ಟು ಮೂರ್ತಿನೇ ದೇವರಾಗಿ ಇಟ್ಕೊಳ್ಳಿಕ್ಕೆ ಶುರು ಮಾಡಿದ್ರಿ. ನಾವು ದೇವಸ್ಥಾನಗಳನ್ನ ಕಟ್ತಾ ಹೋದ್ವಿ, ಎಲ್ಲ ಮೂಲೆ ಮೂಲೆನಲ್ಲೂ ಒಂದೊಂದು ದೇವಸ್ಥಾನಗಳನ್ನ ಕಟ್ತಾ ಹೋದ್ವಿ. ಹಾಗಾಗಿ ಯಾರು ಧರ್ಮವನ್ನ ನಂಬಿರ್ತಾರಲ್ಲ ಅವರು ಮೂರ್ತಿ ಪೂಜೆಗೆ ಬದ್ಧರಾಗಿರ್ತಾರೆ, ದೇವಸ್ಥಾನಗಳಿಗೆ ಬದ್ಧರಾಗಿರ್ತಾರೆ. ಯಾರು ಆಧ್ಯಾತ್ಮದಡಿಗೆ ಬರ್ಲಿಕ್ಕೆ ಶುರು ಆಗ್ತಾರೆ, ದೇವರನ್ನ ಬಾಹ್ಯವಾಗಿ ಮೂರ್ತಿಯ ರೂಪದಲ್ಲಿ ಸಂಬಂಧ ಸ್ಥಾಪನೆ ಮಾಡ್ಕೊಳ್ಳೋದ್ರ ಬದಲಾಗಿ ಆಂತರಿಕವಾಗಿ ತಮ್ಮ ಹೃದಯದಲ್ಲಿ ಅನುಭವಿಸಬೇಕಾದ ದೃಷ್ಟಿಯಿಂದ ಸಂಬಂಧ ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಸೊ ಮತದವರು ದೇವರನ್ನ ಬಾಹ್ಯದಲ್ಲಿ ನೋಡ್ತಾರೆ, ಆಧ್ಯಾತ್ಮಿಕ ವಸ್ತುಗಳು ದೇವರನ್ನ ಆಂತರಿಕದಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಯಾವಾಗ ಆಂತರಿಕವಾಗಿ ನೋಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಅವರಿಗೆ ಮೂರ್ತಿ ಪೂಜೆಯ ಒಂದು ಅವಶ್ಯಕತೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವೇನ್ ನೋಡ್ತೀವಿ, ನಾವು ಆಧ್ಯಾತ್ಮಿಕವಾಗಿ ಬೆಳೀತಾ ಇದ್ದಂಗೆ ಅಂತಂದ್ರೆ ಮೂರ್ತಿ ಪೂಜೆ ಮಾಡೋದು ಸಾಮಾನ್ಯವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಆಧ್ಯಾತ್ಮಿಕವಾಗಿ ಬೆಳೀತಿದ್ದಂಗೆನೆ ದೇವಸ್ಥಾನಗಳನ್ನ ವಿಸಿಟ್ ಮಾಡೋದು ಕೂಡ ಸಾಮಾನ್ಯವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಇದೆರಡು ಸಾಮಾನ್ಯ ಸ್ತರದಲ್ಲಿ ನಾವು ನೋಡ್ತೀವಿ. ಆಧ್ಯಾತ್ಮಿಕವಾಗಿ ಬೆಳೀತಾ ಇದೀವಿ ಅನ್ನೋದು ನಮಗೆ ದ್ಯೋತಕ. ಹಾಗೆ ಅಂತ ಹೇಳಿ ನೀವು ದೇವರನ್ನ ಬಿಡ್ತಿದ್ದೀರಿ ಅಂತಲ್ಲ, ದೇವರನ್ನ ನೀವು ಆಂತರಿಕವಾಗಿ ನಿಮ್ಮ ಹೃದಯದಲ್ಲೇ ಅನುಭವಿಸ್ಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ಹೊರಗಡೆ ಯಾಕೆ ಹುಡ್ಕೊಂಡು ಹೋಗ್ತೀರಾ? ಈಗ ನಿಮ್ ಮನೆಯಲ್ಲೇ ಅಕ್ಕಿ ಇದೆ, ನಿಮ್ ಮನೆಯಲ್ಲೇ ನೀವು ಅಡಿಗೆ ಮಾಡ್ಕೊಂಡು ತಿನ್ಬಹುದು ಅಂತಿದ್ರೆ ನೀವು ಹೊರಗಡೆ ಯಾಕೆ ಹೋಟ್ಲಿಗೆ ಹುಡ್ಕೊಂಡು ಹೋಗ್ತೀರಾ? ಊಟಕ್ಕೆ ಹುಡ್ಕೊಂಡು ಹೋಗಲ್ಲ. ನಿಮ್ ಮನೆಯಲ್ಲಿ ಏನೂ ಇಲ್ಲ, ಅಡಿಗೆ ಸಾಮಾನು ಇಲ್ಲ, ಏನೂ ಇಲ್ಲ ಅಂತಂದ್ರೆ ಹೊರಗಡೆ ಹುಡ್ಕೊಂಡು ಹೋಗ್ತೀರಾ. ಅಫ್ಕೋರ್ಸ್ ಈಗ ಇಲ್ಲ ಬ್ರದರ್, ನಾನು ಮನೇಲಿ ಕೂತ್ಕೊಂಡು ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡ್ತೀನಿ, ನಾ ಎಲ್ಲೂ ಹೊರಗಡೆ ಹೋಗಲ್ಲ ಅಂತ ನೀವು ಹೇಳಬಹುದು. ಸ್ವಿಗ್ಗಿನಲ್ಲಿ ಮಾಡಿದ್ರು ಕೂಡ ಮನೆಗೆ ಬರುತ್ತೆ, ಬಟ್ ಹೊರಗಡೆ ಊಟನೇ ಮಾಡ್ತಾ ಇದ್ದೀರಿ, ಸರಿನಾ? ಈಗೆಲ್ಲ ತುಂಬಾ ಸಾಮಾನ್ಯ ಆಗೋಗಿದೆ. ಮನೆ ಕೂತ್ಕೊಂಡು ಏನು ಅಡಿಗೆ ಮಾಡಿಲ್ಲ ಅಂತ, ಡೋಂಟ್ ವರಿ ಬ್ರದರ್, ನೀವು ಬಂದ್ಬಿಡಿ, ನಾ ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡ್ತೀನಿ, ತಿಂದ್ರಾಯ್ತು ಎಲ್ಲರೂ ಸರಿ ಅಂತ ಹೇಳುತ್ತೆ. ಆಯ್ತು. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ರಿ. ಬಾಹ್ಯವಾಗಿ ಮತದಲ್ಲಿ ನಮ್ಗೆ ದೇವರ ಜೊತೆ ಸಂಬಂಧ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಆಂತರಿಕವಾಗಿ ಸಂಬಂಧ ಬರ್ತಿದ್ದಾಗೇನೆ ದೇವರನ್ನ ಬಾಹ್ಯ ಸ್ತರದಲ್ಲಿ ನೋಡೋದ್ರ ಬದಲಿಗೆ ಆಂತರಿಕ ಸ್ತರದಲ್ಲಿ ನಾವು ಅನುಭವಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಸರಿನಾ? ಹಾಗಾಗಿ ಏನಾಗುತ್ತೆ, ಕಾಲಕ್ರಮೇಣದಲ್ಲಿ ನಾವು ಮೂರ್ತಿಯ ಅವಶ್ಯಕತೆ ಏನಿದೆ ಅದನ್ನ ಮೀರಿ ದಾಟಿ ಬೆಳಿತೀವಿ. ಸರಿನಾ? ಮೂರ್ತಿ ಅವಶ್ಯಕತೆ ಮೀರಿದಾಗ ದೇವ್ರ ಮನೆಯಲ್ಲಿ ನಾವು ಇಟ್ಕೊಂಡು ಪೂಜೆ ಮಾಡೋದಾಗ್ಲಿ, ದೇವ್ರ ಮನೆಯಿಂದ ನಾವು ಕಟ್ಟಿದಾಗ ಏನ್ ಇಡ್ತೀವಲ್ಲಿ, ದೇವ್ರ ಮೂರ್ತಿಗಳನ್ನ ಇಡ್ತೀವಿ. ಆ ದೇವ್ರ ಮೂರ್ತಿಗಳನ್ನ ಮೀರಿ ಹೋಗ್ತೀವಿ. ಇವಾಗ ದೇವಸ್ಥಾನಗಳಲ್ಲಿ ಏನಿದೆ, ದೇವ್ರ ಮೂರ್ತಿಗಳಿದೆ, ಅದನ್ನು ಸಹ ಮೀರಿ ಹೋಗ್ತೀವಿ. ಇದು ಎರಡು ಮೀರಿ ಹೋದಾಗ ನಾವು ಧ್ಯಾನದ ಕಡೆಗೆ, ಆಧ್ಯಾತ್ಮದ ಕಡೆಗೆ ಜಾಸ್ತಿ ಒಲವನ್ನ ತೋರಿಸ್ತೀವಿ. ಸರಿನಾ? ಅಂದ್ರೆ ನಿಮಗೆ ಮೊದಲು ಋಷಿಮುನಿಗಳು ಕೊಟ್ಟಿದ್ದು ಮೂರ್ತಿನ ದೇವರ ಜೊತೆ ನಿಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಜಾಗೃತವಾಗ್ಲಿ ಭಾವನೆ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿತ್ತು. ಆದ್ರೆ ನಾವು ಅದನ್ನ ABCD ಕಲ್ತ್ಕೊಂಡು ABCDನೇ ಫೈನಲ್ ಲೈಫಲ್ಲಿ ಇನ್ನೇನಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಆ ರೀತಿಯಾಗಿ ಇಟ್ಕೊಂಡಾಗ ನಾವು ಆಧ್ಯಾತ್ಮಿಕವಾಗಿ ಬೆಳಿಲಿಕ್ಕೆ ಆಗಲ್ಲ. ಸರಿನಾ? ಇನ್ನೊಂದು ವ್ಯತ್ಯಾಸ ಏನಾಗುತ್ತೆ ಅಂತಂದ್ರೆ, ಆ ಮೂರ್ತಿನೇ ನಾವು ದೇವರು ಅಂತ ಇಟ್ಕೊಂಡ್ಬಿಟ್ಟಾಗ ನಮ್ಮ ಮನಸ್ಸಿನಲ್ಲಿ ಏನಾಗುತ್ತೆ, ಜಡತ್ವ ಬೆಳೀತಾ ಹೋಗುತ್ತೆ. ನಮ್ಗೆ ಸೂಕ್ಷ್ಮತೆ ಬೆಳೆಯಲ್ಲ, ಮನಸ್ಸಿನಲ್ಲಿ ಜಡತ್ವ ಬೆಳೀತಾ ಹೋಗುತ್ತೆ. ನಾವು ಸರಿಯಾಗಿ ಆ ಮೂರ್ತಿ ಹಿಂದೆ ಇರ್ತಕ್ಕಂಥ ದೇವರ ಭಾವನೆ ಏನಿದೆ ಅದು ಜಾಗೃತವಾದಾಗ ನಮ್ಮಲ್ಲಿ ಸೂಕ್ಷ್ಮತೆ ಬೆಳೀತಾ ಹೋಗುತ್ತೆ, ಸಂವೇದನಾಶೀಲತೆ ಬೆಳೀತಾ ಹೋಗುತ್ತೆ, ಮೃದುತ್ವ ಬೆಳೀತಾ ಹೋಗುತ್ತೆ. ಜಡತ್ವ ಬೆಳೆದಾಗ ನಾವು ಏನೋ ಮಾಡ್ತಿರೋದ್ರಲ್ಲಿ ವ್ಯತ್ಯಾಸ ಆಗಿದೆ ಅಂತ, ಹೀಗೆ ಮಾಡ್ಬೇಕು, ಇಲ್ಲೇ ಇರ್ಬೇಕು, ಹಿಂಗೆ ತಿನ್ಬೇಕು ಅಂತ ಏನು ಗಟ್ಟಿಯಾಗಿ ಅವ್ರು ನಿಮ್ಗೆ ಪ್ರತಿಪಾದನೆ ಮಾಡ್ತಾರಲ್ಲ, ಅವೆಲ್ಲವೂ ನಮ್ಮ ಮನಸ್ಸಿನಲ್ಲಿ ಜಡತ್ವವನ್ನು ತುಂಬುತ್ತೆ. ಇದನ್ನ ದಯವಿಟ್ಟು ಜ್ಞಾಪಕ. ಸೊ ನಾವು ಬರೀ ಮೂರ್ತಿಗೆ ನಮ್ಮ ಸಂಬಂಧವನ್ನು ಏರ್ಪಾಡು ಮಾಡ್ಕೊಂಡ್ರೆ ಜಡತ್ವದಿಂದ ತುಂಬುತ್ತೀವಿ. ಅದೇ ನಾವು ಮೂರ್ತಿ ಹಿಂದೆ ಇರ್ತಕ್ಕಂಥ ದೇವರ ಭಾವನೆಗೆ ನಾವು ನಮ್ಮ ಸಂಬಂಧವನ್ನು ಏರ್ಪಾಡು ಮಾಡ್ಕೊಂಡ್ರೆ ನಾವು
ಸೂಕ್ಷ್ಮತೆ, ಸಂವೇದನಾಶೀಲತೆ ಮತ್ತು ಮೃದುತ್ವದಿಂದ ತುಂಬಲಿಕ್ಕೆ ನಾವು ಶುರು ಮಾಡ್ಕೊಳ್ತೀವಿ. ಸರಿ, ಅದೇ ಇದು ಈ 17 ಮತ್ತು 18 ಈ ಎರಡೂ ಪುಟಗಳ ಬಗ್ಗೆದಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ಐಡಿಯಾ ಇರ್ಬೇಕು ಇದ್ರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಇದು ಒಂದು 19ನೇ ಪುಟದಲ್ಲಿ ಒಂದೆರಡು ಲೈನ್, ಒಂದೆರಡು ಪುಟದಲ್ಲಿ ಒಂದೆರಡು ಪ್ಯಾರಾಗ್ರಾಫ್ ಓದಿ ಬಿಡೋಣ ಅಂದರೆ ಅಲ್ವಾ? ಹಾ ಸಾಮಾನ್ಯ ಜನರು ಸುಲಭವಾಗಿ ಗ್ರಹಿಸುವ, ಅವರ ಕಣ್ಣಿಗೆ ಕಾಣಿಸುವ ಯಾವುದಾದ್ರೂ ಒಂದು ಘನ ವಸ್ತುವನ್ನು ತೆಗೆದುಕೊಂಡು ಅವರು ಆರಾಧನೆಯನ್ನು ಪ್ರಾರಂಭಿಸುತ್ತಾರೆ. ಇದನ್ನೇ ನಾವು ಮೂರ್ತಿ ಅಂತ ಹೇಳಿದ್ವಿ. ಬೇರೆ ಬೇರೆ ಜನರಿಗೆ ಸುಲಭವಾಗಿ ಗ್ರಹಿಕೆಯಾಗುವ ವಸ್ತುಗಳು ಬೇರೆ ಬೇರೆಯಾಗಿದ್ದವು. ಅದಕ್ಕೆ ದೇವತೆಗಳಿಗೆ ನಾವೇನ್ ಮಾಡ್ತಾ ಹೋದ್ವಿ, ಬೇರೆ ಬೇರೆ ರೂಪಗಳನ್ನ ಕೊಡ್ತಾ ಹೋದ್ವಿ. ಒಬ್ರಿಗೆ ಆನೆ ಇಷ್ಟ ಅಂತಂದ್ರೆ ಅವ್ನು ಗಣಪತಿನ ಸೃಷ್ಟಿ ಮಾಡ್ದ, ಇನ್ನೊಬ್ರಿಗೆ ಯಾವುದೋ ಒಂದು ಭರ್ಜಿ ಇಷ್ಟ ಅಂತಂದ್ರೆ ಅವನು ನಮ್ಮ ಸುಬ್ರಹ್ಮಣ್ಯನ ಸೃಷ್ಟಿ ಮಾಡಿದ್ರು. ಸೊ ಬೇರೆ ಬೇರೆ ದೇವತೆಗಳಿಗೆ ಬೇರೆ ಬೇರೆ ರೂಪಗಳನ್ನ ನಾವೇ ಕೊಡ್ತಾ ಹೋದ್ವಿ. ಅತ್ಯಂತ ಕೆಳಮಟ್ಟದ ಜನರಿಗಾಗಿ ರೂಪವುಳ್ಳ ಘನ ವಸ್ತುವನ್ನು ಇಟ್ಟರು. ಅವರಿಗಿಂತ ಮುಂದುವರೆದ ಬೇರೆಯವರಿಗೆ ಯಾವುದಾದ್ರೂ ಒಂದು ವಿರಳ ರೂಪವನ್ನು, ಉದಾಹರಣೆಗಾಗಿ ಪ್ರಭೆ, ಪ್ರಕಾಶ ಅಥವಾ ಯಾವುದಾದ್ರೂ ಒಂದು ಭಗವದ್ ಗುಣವನ್ನು ಪ್ರಾರಂಭದಲ್ಲಿ ಕೊಡಲಾಗುತ್ತಿತ್ತು. ಒಬ್ಬರಿಗೆ ರೂಪ ಕೊಡಲಾಗ್ತಾ ಇತ್ತು, ಇನ್ನು ಸ್ವಲ್ಪ ಬುದ್ಧಿ ಚೆನ್ನಾಗಿರೋರಿಗೆ ಗುಣವನ್ನು ಕೊಡ್ತಾ ಇದ್ರು. ರೂಪವನ್ನು ದಾಟಿ ಯಾವುದೋ ದೇವರ ಗುಣವನ್ನು ಕೊಡ್ತಾ ಇದ್ರು, ಅಥವಾ ಒಂದು ದೇವರ ಪ್ರಭೆ ಇರ್ಬೋದು, ಪ್ರಕಾಶ ಇರ್ಬೋದು, ಅಥವಾ ಭಗವದ್ ಗುಣವನ್ನು ಕೊಡ್ತಾ ಇದ್ರು. ಇದು ಎರಡನೇ ಸ್ತರ. ರೂಪ ಕೊಡೋದು ಮೊದಲನೇ ಸ್ತರ, ಪ್ರಭೆ, ಪ್ರಕಾಶ ಅಥವಾ ಗುಣವನ್ನು ಕೊಡ್ತಕ್ಕಂಥದ್ದು ಎರಡನೇ ಸ್ತರ. ತುಂಬಾ ಸುಸಂಸ್ಕಾರವನ್ನು ಹೊಂದಿದ ಮನಸ್ಸಿಗೆ ದೇವರು ಒಂದು ಸೂಕ್ಷ್ಮವಾದ ಕಲ್ಪನೆಯೇ ಸಾಕಾಗುತ್ತಿತ್ತು. ಈಗ ಗುಣವನ್ನು ಕೊಟ್ಟಿಲ್ಲ, ಪ್ರಕಾಶನೂ ಕೊಟ್ಟಿಲ್ಲ, ಪ್ರಭೆನೂ ಕೊಟ್ಟಿಲ್ಲ, ಆಕಾರನೂ ಕೊಟ್ಟಿಲ್ಲ. ದೇವರ ಬಗ್ಗೆ ಒಂದು ಸೂಕ್ಷ್ಮವಾದಂತ ಕಲ್ಪನೆ ಒಂದಿದ್ರೆ ಸಾಕು. ಇದನ್ನೇ ನಾವು ಸಪೋಸಿಷನ್ ಅಂತ ಹೇಳ್ತೀವಿ. ನಮ್ಮ ಧ್ಯಾನದಲ್ಲಿ ನಾವು ಬೈಟಕ್ ತಗೋಬೇಕಾದ್ರೆ ಶುರು ಮಾಡ್ತೀವಲ್ಲ, ಅಥವಾ ನಾವು ಧ್ಯಾನ ಮಾಡ್ಬೇಕಾದ್ರೆ ಏನ್ ಹೇಳ್ಕೊಳ್ತೀವಿ, ನಮ್ಮ ಹೃದಯದಲ್ಲಿ ದೈವಿ ಪ್ರಕಾಶದ ಮೂಲ ಇದೆ. ನಾವು ದೈವಿ ಪ್ರಕಾಶ ಕೂಡ ಕಲ್ಪನೆ ಮಾಡ್ಕೊಳ್ಳಲ್ಲ, ಮೂಲವನ್ನು ಕಲ್ಪನೆ ಮಾಡ್ಕೊಳ್ಳಲ್ಲ. ಅದನ್ನು ನಾವು ಸುಮ್ಮನೆ ಕೊಟ್ಕೊಂಡು ಹಾಗೆ ಕೂತ್ಕೊಳ್ತೀವಿ. ಏನ್ ನಮ್ಮ ಮನಸ್ಸಲ್ಲಿ ತಾನಾಗೆ ಹೃದಯದಲ್ಲಿ ಪ್ರಕಟ ಆಗತ್ತೆ ಅಂತ ನಾವು ಕಾಣ್ತಾ ಹೋಗ್ತೀವಿ, ವೆಯ್ಟ್ ಮಾಡ್ತಾ ಹೋಗ್ತೀವಿ, ಕಾಯ್ತಾ ಹೋಗ್ತೀವಿ. ಇದು ನಿಜವಾದಂತ ದೇವರ ಪರಿಕಲ್ಪನೆ. ಇಲ್ಲಿ ಕಲ್ಪನೆ ಅಂತಂದ್ರೂ ಕೂಡ ಇಮ್ಯಾಜಿನೇಷನ್ ಅಲ್ಲ, ಅದು ಸಪೋಸಿಷನ್. ಆದುದರಿಂದ ತೀರಾ ಕೆಳಮಟ್ಟದ ಜನರಿಗೆ ಮಾತ್ರ ಜಡರೂಪದಲ್ಲಿ ಚಿತ್ರವನ್ನಾಗಲಿ ಮೂರ್ತಿಯನ್ನಾಗಲಿ ಅದು ತಾತ್ಪೂರ್ವಿಕ ಯೋಜನೆಯಾಗಿ ಕಲ್ಪಿಸಿದ್ದರು. ಮೊದಲು ಅವ್ರ ದೇವರ ಜೊತೆ ಸಂಬಂಧ ಏರ್ಪಾಡಾಗ್ಲಿ ಅಂತಷ್ಟೇ ಮೊದಲು ಅವ್ರ ಅದನ್ನೇ ಜೀವನ ಪೂರ್ತಿ ಗಟ್ಟಿಯಾಗಿ ಹಿಡ್ಕೋಬೇಕು ಅಂತ ಅಲ್ಲ. ಸೊ 3 ಸ್ತರ ಅಂತ ಬರೆದೇ ಇರಲಿ. ಮೊದಲು ಮೂರ್ತಿಯ ಸ್ತರ ಅಥವಾ ಪಿಕ್ಚರ್ನ ಸ್ತರ, ಮೂರ್ತಿ ಅಥವಾ ಏನು ಆ ಚಿತ್ರ. ಎರಡನೇ ಸ್ತರದಲ್ಲಿ ದೇವರ ಪ್ರಕಾಶ ಅಥವಾ ಪ್ರಭೆ ಅಥವಾ ಗುಣ. 3ನೇ ಸ್ತರದಲ್ಲಿ ಸೂಕ್ಷ್ಮವಾದಂತ ಪರಿಕಲ್ಪನೆ. ಇದು 3ನೇ ಸ್ತರ. ದೇವರಿಗೆ ಸಂಬಂಧ ಏರ್ಪಾಡು ಮಾಡ್ಕೋಬೇಕಾದ್ರೆ ಈ 3 ಸ್ತರಗಳು ಉಂಟು. ಅವರು ಸ್ವಲ್ಪ ಮುಂದುವರೆದ ನಂತರ ಅದನ್ನು ಬಿಟ್ಟು ಅದಕ್ಕಿಂತಲೂ ಸೂಕ್ಷ್ಮವಾದ ರೂಪವನ್ನು ತೆಗೆದುಕೊಂಡು 2ನೇ ಹಂತದಲ್ಲಿ ಕಾಲಿರಿಸುತ್ತಿದ್ದರು. ಸೊ ಮೊದಲು ಪಿಕ್ಚರ್ ಬೇಕಿತ್ತು, ಆ ಪಿಕ್ಚರ್ ತಮ್ಮ ಮನಸ್ಸಲ್ಲೇ ಹಚ್ಚಾಯ್ತು ಅಂತಂದ್ರೆ ಆ ಪಿಕ್ಚರ್ನ ಅವಶ್ಯಕತೆ ಇಲ್ಲ, ಮನಸ್ಸಿನಲ್ಲೇ ಆ ರೂಪವನ್ನು ನೋಡಿಕೊಂಡು ಅವರು ಅದನ್ನ ದೇವ ಪೂಜೆ ಮಾಡಬಹುದಾಗಿತ್ತು. ಸರಿನಾ? ಅಂದ್ರೆ ಅವರು ಸ್ಥೂಲ ರೂಪದಿಂದ ಆ ಚಿತ್ರವನ್ನು ತಮ್ಮ ಮನಸ್ಸಿನ ಸೂಕ್ಷ್ಮ ಶರೀರದಲ್ಲಿ ಸೂಕ್ಷ್ಮ ರೂಪದಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ಇದು ಹಚ್ಚಾದ ಅಕ್ಷರಗಳ ಮೇಲೆ ಮಗುವಿಗೆ ತಿದ್ದಲು ಹಚ್ಚಿ ಬರಹ ಕಲಿಸಿದಂತೆ. ಈಗ ನಾವು ಮಗುಗೆ LKG UKG ನಲ್ಲಿ ಏನ್ ಮಾಡ್ತೀವಿ, ತಿದ್ದಿ ಬರೆಸ್ತೀವಿ. ಅದು ತಿದ್ದಿ ಬರೆದಾಗ ಏನಾಗುತ್ತೆ, ಅದು ಮನಸ್ಸಿನಲ್ಲಿ ಅಚ್ಚಾಗತ್ತೆ. ಕಾಲಕ್ರಮೇಣದಲ್ಲಿ ಮನಸ್ಸು ಅಚ್ಚಾದಂಗೆನೆ ಅದು ನಾವು ಏನ್ ತಿದ್ದಿ ಬರೆದಿರ್ತೀವಿ ಆ ಅಚ್ಚು ತಾನಾಗೆ ಪ್ರಕಟ ಆಗ್ಲಿಕ್ಕೆ ಶುರು ಆಗುತ್ತೆ. ಇದು 2ನೇ ಸ್ತರ. ಸ್ವಲ್ಪ ಅಭ್ಯಾಸವಾದ ಮೇಲೆ ಈ ಪದ್ಧತಿಯನ್ನು ಬಿಟ್ಟು ಅಚ್ಚಿನ ಅಕ್ಷರಗಳ ಸಹಾಯವಿಲ್ಲದೆ ಮಗುವು ಸ್ವತಂತ್ರವಾಗಿ ಬರೆಯಬಲ್ಲನು. ಪ್ರತಿ ಸತಿ ಅಚ್ಚು ಬರೆಯುವಂತ ಅಗತ್ಯ ಇಲ್ಲ, ಮನಸ್ಸಿನಲ್ಲಿ ಆ ಅಚ್ಚು ಕುಳಿತಿದೆ, ಏನಾದ್ರು ಬರೆಯಪ್ಪ ಅಂತಂದ್ರೆ ಮನಸ್ಸಿನಲ್ಲಿ ಕುಳಿತಿರತಕ್ಕಂಥ ಅಚ್ಚಿನಿಂದ ಮಗು ಬರೆಯಲಿಕ್ಕೆ ಸಾಧ್ಯವಾಗುತ್ತೆ. ಇದೇ ರೀತಿ ಮೂರ್ತಿ ಅಥವಾ ಘನ ಆಕೃತಿಯನ್ನು ಪ್ರಾರಂಭ ದೇಶವರು ಕೆಲ ಕಾಲದವರೆಗೆ ಮಾತ್ರ ಸ್ವೀಕರಿಸಬೇಕಾಗುತ್ತಿದ್ದು, ಆಮೇಲೆ ಅವರು ಮುಂದಿನ ಮೆಟ್ಟಲಿಗೆ ಬರುತ್ತಿದ್ದರು. ಅಲ್ಲದೆ ಈ ಉದ್ದೇಶದಿಂದ ಇಡಲಾದ ಮೂರ್ತಿಯನ್ನು ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬಲಾಗುತ್ತಿತ್ತು. ಬಾಬೂಜಿಯವರು ಏನ್ ಮಾಡ್ತಾರೆ ಅಂದ್ರೆ ದೇವಸ್ಥಾನಗಳೆಲ್ಲ ಹೋಗಿ ದೇವಸ್ಥಾನನ ಚಾರ್ಜ್ ಮಾಡ್ತಾ ಇದ್ರು. ದೇವಸ್ಥಾನಗಳಲ್ಲಿ ಏನ್ ಮೂರ್ತಿ ಇತ್ತಲ್ಲ ಅದನ್ನ ಚಾರ್ಜ್ ಮಾಡ್ತಿದ್ರು. ಯಾಕೆ ಚಾರ್ಜ್ ಮಾಡ್ತಿದ್ರು? ಆ ಮೂರ್ತಿ ಹತ್ರ ಯಾರೆಲ್ಲ ಈಗ ತಿರುಪ್ತಿಗೆ ಹೋಗ್ತೀರಾ, ಬಾಬೂಜಿಯವರು ತಿರುಪ್ತಿ ಮೂರ್ತಿನ ಚಾರ್ಜ್ ಮಾಡಿದ್ದಾರೆ. ಸೊ ತಿರುಪ್ತಿಗೆ ಮೂರ್ತಿ ಹತ್ರ ಹೋದಾಗ ಏನಾಗುತ್ತೆ, ಆಧ್ಯಾತ್ಮಿಕ ಶಕ್ತಿಯನ್ನು ಬಾಬೂಜಿಯವರು ಏನ್ ತುಂಬಿದಾರಲ್ಲ ಅದರ ಒಂದು ಪರಿವಿಧಿನಲ್ಲಿ ನಾವು ಬರ್ತೀವಿ. ಮೂರ್ತಿ ಕೆಲಸ ಮಾಡ್ತಿಲ್ಲ, ಮೂರ್ತಿನಲ್ಲಿ ತುಂಬಿರ್ತಕ್ಕಂಥ ಆಧ್ಯಾತ್ಮಿಕ ಶಕ್ತಿ ಏನಿದೆ ಅದು ನಮ್ಮ ಮೇಲೆ ಕೆಲಸ ಮಾಡ್ತಾ ಇದೆ. ಇದರಿಂದ ಆ ಶಕ್ತಿಯು ಸತತವಾಗಿ ವಿಕಿರಣಗೊಂಡು
ಅದರ ಅಲ್ಪಾಂಶವನ್ನು ಮೂರ್ತಿಯ ಹತ್ತಿರ ಪೂಜೆಗಾಗಿ ಭಕ್ತಿಯಿಂದ ಕುಳಿತುಕೊಂಡವರು ಕೂಡ ಪಡೆಯುತ್ತಿದ್ದರು. ಸೊ ಆ ಶಕ್ತಿ ಯಾರು ಭಕ್ತಿಯಿಂದ ಕೂತ್ಕೊಳ್ತಾರಲ್ಲ ಅವರ ಹೃದಯಕ್ಕೆ ಆ ಶಕ್ತಿ ಹರಿದು ಬರ್ತಾ ಇತ್ತು. ಯಾಕೆ ಹರಿದು ಬರ್ತಿತ್ತು? ಅವ್ರು ತಮ್ಮ ಹೃದಯನ ಮನಸ್ಸನ್ನ ತೆರೆದು ಕೂತ್ಕೊಳ್ತಿದ್ರು. ದೇವ್ರ ಮುಂದೆ ಹೋಗಿ ಹೃದಯನ ಮನಸ್ಸನ್ನ ತೆರೆಯಲಿಲ್ಲ ಅಂದ್ರೆ ಆ ಶಕ್ತಿ ಹರಿಲಿಕ್ಕೆ ಯಾವ ಜಾಗನೂ ಇಲ್ಲ. ಸೊ ನಾವು ಮೂರ್ತಿ ಹತ್ರ ಹೋದ್ರೂ ಕೂಡ ನಮ್ಮ ಹೃದಯನ ಮನಸ್ಸನ್ನ ತೆರೆದಿಟ್ಕೊಂಡು ಕೂತ್ಕೊಂಡ್ರೆ ಅದು ನಮಗೆ ಆ ಶಕ್ತಿ ಹೃದಯಕ್ಕೆ ಹರಿಲಿಕ್ಕೆ ಸಾಧ್ಯವಾಗುತ್ತೆ. ಇಂದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯವು ಕೇವಲ ಸಾಂಪ್ರದಾಯಿಕವಾಗಿ ನಡೆಯುವುದಾದರೂ ಮೂರ್ತಿಯಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬಬಲ್ಲ ಉಚ್ಚಕೋಟಿಯ ಮಹನೀಯರು ತೀರಾ ವಿರಳವಾಗಿದ್ದಾರೆ. ಇದರ ಪರಿಣಾಮವೇನೆಂದರೆ ಸಾವಿರಾರು ವರ್ಷಗಳ ಹಿಂದೆ ಈ ರೀತಿ ದಿವ್ಯ ಶಕ್ತಿಯಿಂದ ತುಂಬಿಸಲ್ಪಟ್ಟ ಮೂರ್ತಿಗಳು ಸ್ಥಾನಗಳು ಇಂದು ತಮ್ಮ ಪ್ರಭಾವವನ್ನು ಕಳೆದುಕೊಂಡಂತಾಗಿ ಉಪಾಸನೆ ಪೂಜೆಗಳಿಂದ ಅಲ್ಲಿಗೆ ಹೋಗುವವರು ಯಾವ ಲಾಭವನ್ನು ಪಡೆಯುತ್ತಿಲ್ಲ. ನೀವು ಮೂರ್ತಿ ಪೂಜೆ ಹತ್ರ ಹೋದಾಗ ಮೂರ್ತಿ ಚಾರ್ಜ್ ಆಗಿದ್ರೆ ಅದರಿಂದ ನಮ್ಗೆ ಲಾಭ ಆಗುತ್ತೆ. ಈಗ ಮೂರ್ತಿ ಚಾರ್ಜ್ ಮಾಡೋರೇ ಇಲ್ಲದೆ ಇದ್ರೆ ಆ ಚಾರ್ಜ್ ಹೊರಟೋಯ್ತು ಅಂದ್ರೆ ಮೂರ್ತಿಯಿಂದ ಯಾವ ಲಾಭ ಕೂಡ ನಮ್ಗಾಗಲ್ಲ. ಅಂತೂ ಯಾರು ಭಗವಂತನನ್ನು ಬೇರೆ ಯಾವ ವಿಧದಿಂದಲೂ ಆರಿಸಿದಲು ಸಮರ್ಥರಿದ್ದಿಲ್ಲವೋ ಅಂತ ಅತ್ಯಲ್ಪ ಬುದ್ಧಿಯುಳ್ಳ ಕೆಳಮಟ್ಟದ ಜನರಿಗಾಗಿ ಈ ಪದ್ಧತಿಯು ಪ್ರಾರಂಭಿಸಲ್ಪಟ್ಟಿದೆಂಬುದು ನಿಸ್ಸಂದೇಹವಾಗಿದೆ. ಈ ಅಭ್ಯಾಸವನ್ನು ಕೊನೆಯವರೆಗೂ ಛಲದಿಂದ ಮುಂದುವರಿಸಿದರೆ ನಿಶ್ಚಿತವಾಗಿ ಅವರ ಮೂಲ ಉದ್ದೇಶವೇ ವಿಫಲವಾಗಿ ಯಾವ ಆಧ್ಯಾತ್ಮಿಕ ಲಾಭವೂ ಆಗುವುದಿಲ್ಲ. ಈ ಕಲ್ಪನೆಯನ್ನು ಸಂತ ಕಬೀರನು ಬಲು ಸುಂದರವಾಗಿ ಕೆಳಗಿನ ಸಾಲುಗಳಲ್ಲಿ ಈ ರೀತಿ ವರ್ಣಿಸಿದ್ದಾನೆ. ಪಾಪನ ಪೂಜೆ ಹರಿ ಮಿಲೆ ತೋ ಪೂಜೆಯೇ ಪಹಾಡೆ, ತಾತೆ ಯಹ ಚಕ್ಕಿ ಬಲಿ ಪೀಸ ಖಾಯ ಸಂಸಾರ. ಕಲ್ಲನ್ನು ಪೂಜಿಸುವುದರಿಂದ ದೇವರು ಸಿಗುವಂತಿದ್ದರೆ ಪರ್ವತವನ್ನೇ ಪೂಜಿಸಿರಿ, ಆದರೆ ಅದಕ್ಕಿಂತ ಬೀಸುಕಲ್ಲೇ ಉಳಿತು. ಅದರಿಂದ ಪ್ರಪಂಚವಲ್ಲೂ ಬೀಸಿಕೊಂಡು ಹೊಟ್ಟೆ ತುಂಬಿಕೊಳ್ಳುವುದು. ಬೀಸುಕಲ್ಲನ್ನಾದ್ರೂ ಪೂಜೆ ಮಾಡಿ ಅಂತ ಹೇಳ್ತಾರೆ. ಕಲ್ಲನ್ನೇ ಪೂಜಿಸೋದಾಯ್ತು ಅಂತಂದ್ರೆ ಬೀಸ್ಕಲ್ಲನ್ನ ಪೂಜೆ ಮಾಡಿ ಅಥವಾ ಪರ್ವತ ಪೂಜೆ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಇದರಲ್ಲಿ ಒಂದು ತತ್ವ, ನಾವು ಸ್ಥೂಲದ ಸ್ತರದಿಂದ ಸೂಕ್ಷ್ಮ ಸ್ತರಕ್ಕೆ ಬೆಳಿಬೇಕು. ಇದೊಂದು ತತ್ವನ ಪ್ರತಿಪಾದನೆ ಮಾಡ್ತಿದ್ದಾರೆ. ಇದಿಷ್ಟು ಬರೆದಿರ್ತಕ್ಕಂಥದ್ದು ಆ ಒಂದು ತತ್ವನ ಪ್ರತಿಪಾದನೆ ಮಾಡಲಿಕ್ಕೆ. ಸರಿ ಸಿಸ್ಟರ್, ಈ ಪೇಜ್ ನಲ್ಲಿ ಏನಾಗಿದೆಯಾ ಪ್ರಶ್ನೆ? ಇದು ಕಬೀರನ ದೋಹ ಇದು ತಗೋಬಹುದು. ಕಬೀರ ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿ, ಪಾಹನ ಪೂಜೆ ಹರಿಮಿಲ ಇದೇನಿದೆಯಲ್ಲ ಕನ್ನಡದಲ್ಲಿ ಅದ್ರ ಬಗ್ಗೆ ಇದ್ದಿದ್ದು. ಕಲ್ಲನ್ನು ಪೂಜಿಸುವುದು ಎರಡು ಕೂಡ ಬಗ್ಗೆ ಕಬೀರ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ. ಸೊ ಅದು ಕೂಡ ನಿಮಗೆ ಪ್ರಶ್ನೆ ಬರಬಹುದು. 19ನೇ ಪುಟದಲ್ಲಿ ಮತ್ತೇನಿಲ್ಲ. ಸೊ ಯಾರು ಈ ರೀತಿ ಮೂರ್ತಿ ಪೂಜೆಗೆ ಅಂಟ್ಕೊಳ್ತಾರೋ ಅವರು ಅಸುರತ್ವದ ಪಂಕದಲ್ಲಿ ಆಳವಾಗಿ ಸಿಕ್ಕಿ ಬೀಳುವರು ಅಂತ ಬರೀತಾ ಇದ್ದಾರೆ ಬಾಬುಜಿಯವರು. ಅದನ್ನ ಅನ್ಲೈನ್ ಮಾಡ್ಕೊಳ್ರಿ. ನಾವು ಮೂರ್ತಿ ಪೂಜೆಗೆ ಅಂಟ್ಕೊಂಡಿದ್ರೆ ನಾವು ದೈವತ್ವದ ಎಡೆಗೆ ಹೋಗೋ ಬದಲಿಗೆ ಅಸುರತ್ವದ ಎಡೆಗೆ ಹೋಗ್ತಾ ಇದೀವಿ ಅಂತ. ಅಂದ್ರೆ ನಮ್ಮಲ್ಲಿ ಸೂಕ್ಷ್ಮತೆ ಬೆಳೀತಾ ಇಲ್ಲ. ಅಣ್ಣ, ವಸ್ತು ಸೂಕ್ಷ್ಮವಾಗಿದ್ದರೆ ಪ್ರತಿಬಿಂಬದ ರೂಪವು ಸೂಕ್ಷ್ಮವಾಗಿರುತ್ತದೆ. ಅದು ಜಡವಾಗಿದ್ದರೆ ಪ್ರತಿಬಿಂಬವೂ ಜಡವಾಗಿರುತ್ತದೆ. ನಾವು ಜಡ ಪದಾರ್ಥದ ಮೇಲೆ ಚಿತ್ತವನ್ನು ಏಕಾಗ್ರತಗೊಳಿಸಿದರೆ ಅಂತರಂಗವೂ ಜಡವಾಗುವುದು ನಿಶ್ಚಿತ. ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಳೋದು ಒಳ್ಳೇದಂತ ಅನಿಸ್ತತಣ್ಣ. ಯಾಕಂದ್ರೆ ಎಷ್ಟೋ ಸರಿ ನೀವು ಹೇಳಿದ್ರಿ ಅಂತ ಮಾಡ್ಕೊಂಡಿದ್ವಿ. ಕರೆಕ್ಟ್. ನಾವು ಯಾವ ವಸ್ತುನ ತಗೊಂಡು ನಮ್ಮ ಮನಸ್ಸನ್ನ ಅದರ ಕಡೆಗೆ ಹರಿಸ್ಲಿಕ್ಕೆ ಶುರು ಮಾಡ್ತೀವೋ ಇದೊಂದು ತತ್ವ ಇದೆ ಇದರಲ್ಲಿ. ನೀವು ಹೇಳಿದ ಒಂದು ಪ್ರಶ್ನೆ ಒಳ್ಳೇದಾಯ್ತು. ಈ ಪ್ರಶ್ನೆ, ಮನಸ್ಸನ್ನ ನಾವು ನಮ್ಮ ಸಂಸ್ಥೆನಲ್ಲಿ ಮಿತ್ರನಾಗಿ ತಗೊಳ್ತೀವಿ, ನಾವು ಅದನ್ನ ಶತ್ರುವಾಗಿ ತಗೊಳ್ಳಲ್ಲ. ಹಾಗಾದ್ರೆ ಮನಸ್ಸನ್ನ ಮಿತ್ರವಾಗಿ ತಗೊಂಡಾಗ ಯಾವ ರೀತಿ ಅದರಿಂದ ಕೆಲಸ ತಗೊಳ್ತೀವಿ? ಮನಸ್ಸಿಗೆ ಒಂದೇ ಒಂದು ಗುಣ ಇದೆ. ನಾವು ಇಡೀ ಜೀವನದಲ್ಲಿ ಮನಸ್ಸಿನ ಒಂದು ಗುಣವನ್ನು ಆಧಾರ ಮಾಡಿಕೊಂಡೇ ನಾವು ಜೀವನ ಮಾಡ್ತೀವಿ. ಬರೀ ಆಧ್ಯಾತ್ಮಿಕದಲ್ಲ, ಎಲ್ಲ ಸ್ತರದಲ್ಲೂ ಕೂಡ ಮನಸ್ಸನ್ನ ಯಾವ ವಸ್ತುವಿನ ಕಡೆಗೆ ಅಥವಾ ಯಾವ ವಿಷಯದ ಕಡೆಗೆ ನಾವು ಹರಿಸ್ತೀವೋ, ಮನಸ್ಸಿಗೆ ಏನ್ ಕೆಪಾಸಿಟಿ ಇದೆ, ಸಾಮರ್ಥ್ಯ ಇದೆ ಅಂದ್ರೆ ಆ ಒಂದು ವಿಷಯನ ಹೀರ್ಕೊಳ್ಳಿಕ್ಕೆ, ಆ ಸತ್ವವನ್ನು ಹೀರ್ಕೊಳ್ಳಿಕ್ಕೆ ಅದಕ್ಕೆ ಕೆಪಾಸಿಟಿ ಉಂಟು, ಸಾಮರ್ಥ್ಯ ಉಂಟು. ಸೊ ನಾವು ಮನಸ್ಸನ್ನ ಸ್ಥೂಲತೆ ಎಡೆಗೆ ಕಳಿಸಿದಾಗ ಮನಸ್ಸು ಸ್ಥೂಲ ಸತ್ವವನ್ನು ಹೀರ್ಕೊಳ್ಳುತ್ತೆ, ಸ್ಥೂಲತೆಯನ್ನು ಹೀರ್ಕೊಳ್ಳುತ್ತೆ. ಮನಸ್ಸನ್ನ ನಾವು ಸೂಕ್ಷ್ಮ ವಿಚಾರದ ಕಡೆಗೆ ಕಳಿಸಿದಾಗ ಸೂಕ್ಷ್ಮತೆಯನ್ನ ಹೀರ್ಕೊಳ್ಳುತ್ತೆ. ನಾವು ಮನಸ್ಸಿಗೆ ಈ ರೀತಿಯಾದಂತ ದೈವದ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಸ್ತರದ ಪರಿಕಲ್ಪನೆ ಕೊಟ್ಟಾಗ ಮನಸ್ಸು ಆ ರೀತಿಯಾದಂತ ಸ್ತರಕ್ಕೆ ಹೋಗಿ ಅದನ್ನ ಹೀರ್ಕೊಳ್ಳುತ್ತೆ, ಸತ್ವವನ್ನು ಹೀರ್ಕೊಳ್ಳುತ್ತೆ. ಸೊ ಮನಸ್ಸನ್ನ ಯಾವ ವಿಷಯ ಅಥವಾ ವಸ್ತುವಿನ ಪಕ್ಕದಲ್ಲಿ ನಾವು ಇಡ್ತೀವೋ ಅದರ ಸತ್ವವನ್ನು ಹೀರ್ಕೊಳ್ಳುತ್ತೆ. ಇಷ್ಟೇ ಮನಸ್ಸು ಮಾಡ್ತಕ್ಕಂಥ ಕೆಲಸ. ಮನಸ್ಸಿಗೆ ಒಂದೇ ಕೆಲಸ ಇದೆ, ಯಾವುದ್ರ ಪಕ್ಕ ಅದನ್ನು ಕೂಡಿಸ್ತಿರೋ ಅದರಲ್ಲಿ ಇರ್ತಕ್ಕಂಥ ಸತ್ವನ ಹೀರ್ಕೊಳ್ಳುತ್ತೆ. ಇಷ್ಟೇ.
ಸ್ಥೂಲ ವಿಷಯದ ಪಕ್ಕದಲ್ಲಿ ಕೂಡಿಸಿದ್ರೆ ಸ್ಥೂಲ ಸತ್ವನ ಹೇಳ್ಕೊಡುತ್ತೆ. ಸೂಕ್ಷ್ಮ ವಿಷಯದ ಪಕ್ಕದಲ್ಲಿ ಕೂಡಿಸಿದ್ರೆ ಸೂಕ್ಷ್ಮ ಸತ್ವನ ಹೇಳ್ಕೊಡುತ್ತೆ. ಸೂಕ್ಷ್ಮಾತಿ ಸೂಕ್ಷ್ಮದ ವಿಷಯದ ಬಗ್ಗೆ ನಾವು ಮನಸ್ಸಿಗೆ ನಾವು ಕೂಡಿಸಿದ್ರೆ ಸೂಕ್ಷ್ಮಾತಿ ಸೂಕ್ಷ್ಮದ ಸ್ತರದ ಸತ್ವವನ್ನು ಹೇಳ್ಕೊಡುತ್ತೆ. ಇಷ್ಟೇ ಮನಸ್ಸು ಮಾಡ್ತಕ್ಕಂಥದ್ದು. ಸೊ ಇದರಲ್ಲಿ ನೀವು ತಿಳ್ಕೊಬೇಕಾಗಿರತಕ್ಕಂಥ ತತ್ವ ಅಂತಂದ್ರೆ ಮನಸ್ಸನ್ನ ಯಾವುದರ ಪಕ್ಕದಲ್ಲಿ ಕೂಡಿಸ್ತೀರಾ ಅದರ ಸತ್ವನ ಹೀರ್ಕೊಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಸ್ಮೋಕಿಂಗ್ ಮಾಡ್ತಾ ಇದಾರೆ ಅಂತ ಇಟ್ಕೊಳ್ರಿ, ನಾವು ಅವರ ಸ್ನೇಹವನ್ನು ಬೆಳೆಸಿದ್ರೆ ನಮಗೆ ಗೊತ್ತಿಲ್ಲದೇನೆ ಕಾಲಕ್ರಮೇಣದಲ್ಲಿ ನಾವು ಕುಡಿಲಿಕ್ಕೆ ಶುರು ಮಾಡ್ಕೊಡ್ತೀವಿ. ಯಾರು ಸ್ಮೋಕ್ ಮಾಡ್ತಿದ್ರೆ ಸ್ಮೋಕ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಅವ್ರೇನಾದ್ರು ಕೆಟ್ಟದ್ದು ಮಾಡ್ತಾ ಇದ್ರೆ ಕೆಟ್ಟದ್ದು ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಅದು ನಮ್ಗೆ ಅರಿವಿಲ್ದಂಗೆನೇ ಆಗುತ್ತೆ. ಸರಿನಾ? ಯಾಕೆಂತಂದ್ರೆ ನಮ್ಮ ಮನಸ್ಸನ್ನ ಅವ್ರ ಪಕ್ಕದಲ್ಲಿ ಹೋಗಿ ನಾವು ಇಡ್ತಾ ಇದ್ದೀವಿ, ಅವ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಿದ್ದೀವಿ. ಅದೇ ರೀತಿಯಾಗಿ ಯಾರಾದ್ರೂ ಕೂಡ ಸ್ವಲ್ಪ ಬುದ್ಧಿವಂತ ಇರ್ತಾರೆ ಅಂತ ಇಟ್ಕೊಳ್ರಿ, ನಾವು ಅಷ್ಟು ಬುದ್ಧಿವಂತರಿಲ್ಲ, ನಾವು ಅವರ ಜೊತೆ ನಾವು ಸ್ನೇಹ ಬೆಳೆಸಿದಾಗ ನಮಗೂ ತಕ್ಕ ಮಟ್ಟಿಗೆ ಬುದ್ಧಿ ಪ್ರಕಾಶ ಆಗ್ಲಿಕ್ಕೆ ಶುರು ಆಗುತ್ತೆ, ನಮಗೂ ಬುದ್ಧಿ ಬೆಳೆಯುತ್ತೆ. ಈಗ ಅವ್ರು ನಮ್ಗಿಂತ ಸೂಕ್ಷ್ಮವಾಗಿದ್ದಾರೆ, ನಮ್ಮ ಮನಸ್ಸನ್ನ ತಗೊಂಡೋಗಿ ಅವ್ರ ಪಕ್ಕದಲ್ಲಿ ಇಟ್ಟಾಗ ಅವ್ರಿಗೆ ಎಷ್ಟು ಮಟ್ಟಿಗೆ ಸೂಕ್ಷ್ಮತೆ ಇದೆ ಅದೇ ಸೂಕ್ಷ್ಮತೆ ನಮ್ಮಲ್ಲೂ ಕೂಡ ಪ್ರಕಟ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾಕೆಂತಂದ್ರೆ ನಮ್ಮ ಮನಸ್ಸು ಅವರ ಸೂಕ್ಷ್ಮ ಸ್ತರದ ಸತ್ವ ಏನಿದೆ ಅದನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ, ಹೀರ್ಕೊಳುತ್ತೆ. ಸರಿನಾ? ಈ ತತ್ವ ಉಪಯೋಗಿಸ್ಕೊಂಡೇನೆ ಬಾಬೂಜಿಯವರು ಆ ಒಂದು ನಾವೇನು ಧ್ಯಾನದಲ್ಲಿ ಪರಿಕಲ್ಪನೆ ಇದ್ದು ನಾವು ಸಪೋಸಿಷನ್ ತಗೊಳ್ತೀವಲ್ಲ, ಸೂಚನೆ ತಗೊಳ್ತೀವಲ್ಲ ಧ್ಯಾನದ ಮೊದಲ ಭಾಗದಲ್ಲಿ, ನನ್ನ ಹೃದಯದಲ್ಲಿ ದೈವಿ ಪ್ರಕಾಶದ ಮೂಲ ಇದೆ, ಅದು ನನ್ನನ್ನು ಒಳಗಡೆಗೆ ಆಕರ್ಷಣೆ ಮಾಡ್ತಿದೀವಿ ಅಂತ ಅನ್ಕೊಳ್ತೀವಲ್ಲ, ಅದು ಸೂಕ್ಷ್ಮಾತಿ ಸೂಕ್ಷ್ಮದ ದೇವರ ಪರಿಕಲ್ಪನೆ. ಸೊ ಅದು ಮೂಲಕ್ಕೆ ಕರ್ಕೊಂಡು ಹೋಗುತ್ತೆ. ಆ ಮೂಲದೆಡೆ ಹೋಗ್ಬೇಕಾದ್ರೆ ಆ ಒಂದು ಸಜೆಷನ್ ಕೊಟ್ಕೊಂಡ್ರೆ ಮನಸ್ಸಿಗೆ ಅದು ಏನು ಅಂತ ಮೊದಲು ಗೊತ್ತಿರಲ್ಲ, ಆದ್ರೆ ಕಾಲಕ್ರಮೇಣದಲ್ಲಿ ಮನಸ್ಸು ಏನ್ ಮಾಡುತ್ತೆ, ಅದು ಕೆಲಸ ಮಾಡುತ್ತೆ. ನೀವು ಈ ಒಂದು ಸೂಚನೆ ಕೊಟ್ಕೊಂಡು ಕೂತ್ಕೊಂಡಾಗ ಮನಸ್ಸು ಆ ಒಂದು ಸೂಕ್ಷ್ಮಾತಿ ಸೂಕ್ಷ್ಮದ ಸ್ತರಕ್ಕೆ ವಿಸ್ತಾರವಾಗಿ ಅಲ್ಲಿರ್ತಕ್ಕಂಥ ಸತ್ವನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇದು ಜ್ಞಾಪಕ ಇಟ್ಕೊಳ್ಳಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಒಂದು ಪಾಯಿಂಟ್ ಹೇಳ್ತೀನಿ ಇಲ್ಲಿ. ಧ್ಯಾನ ಮಾಡಿದಾಗ ನಿಮ್ ಹೃದಯದಲ್ಲಿ ಒಂದು ಸ್ಥಿತಿ ಬರುತ್ತೆ ಅಂತ ಹೇಳ್ತೀವಿ. ಧ್ಯಾನ ಆದ್ಮೇಲೆ ಏನ್ ಅನಿಸ್ತು ಹೇಳ್ರಿ ಅಂತ ನಾನು ನಿಮ್ಗೆ ಕೇಳ್ತೀವಿ, ಕರೆಕ್ಟಾ? ಏನ್ ಅನಿಸ್ತು ಅಂತ ಹೇಳ್ಬೇಕಾದ್ರೆ ನಿಮ್ ಮನಸ್ಸು ಹೇಳ್ತಾ ಇದೆಯಾ, ಹೃದಯ ಹೇಳ್ತಾ ಇದೆಯಾ? ಯಾರು ಹೇಳ್ತಾ ಇರೋದು? ಯಾವ್ದಾರು ಯೋಚನೆ ಮಾಡಿದ್ರೆ ನಾವೆಲ್ಲರೂ ಪ್ರಶ್ನೆ ಕೇಳ್ತೀವಿ, ಬೈಟಕ್ ಆಯ್ತಪ್ಪ, ಬೈಟಕ್ ಆದ್ಮೇಲೆ ಏನ್ ಅನ್ಸ್ರಿ ನಿಮ್ಗೆ, ವಾಟ್ ಡಿಡ್ ಯು ಫೀಲ್ ಅಂತ ಕೇಳ್ತೀವಿ. ನೀವೇನೋ ಒಂದಿಷ್ಟು ಉತ್ತರ ಹೇಳ್ತೀರಾ. ಯಾರು ಹೇಳ್ತಾ ಇರೋದು? ನಿಮ್ಮ ಮನಸ್ಸೇ ಹೇಳ್ತಾ ಇದೆಯಾ, ನಿಮ್ಮ ಹೃದಯ ಹೇಳ್ತಾ ಇದೆಯಾ? ಕಂಡೀಷನ್ ಪ್ರಕಟ ಆಗಿರೋದು, ಸ್ಥಿತಿ ಪ್ರಕಟ ಆಗಿರ್ತಕ್ಕಂಥದ್ದು ಹೃದಯದಲ್ಲಿ. ಅದನ್ನ ಗ್ರಹಿಸಿ ಅದಕ್ಕೆ ಒಂದು ಪದಗಳಲ್ಲಿ ವ್ಯಕ್ತ ಮಾಡ್ತಿರ್ತಕ್ಕಂಥದ್ದು ಮನಸ್ಸು. ಸ್ಥಿತಿ ಬರೋದು ಹೃದಯದಲ್ಲಿ, ಆದ್ರೆ ಮನಸ್ಸು ಆ ಸ್ಥಿತಿಯ ಒಂದು ಸಾರವನ್ನು ಹೀರಿಕೊಂಡು ಪದಗಳಲ್ಲಿ ಅದನ್ನು ಪ್ರಕಟ ಮಾಡುತ್ತೆ. ಸರಿನಾ? ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಇದು ಒಂದು ಮೂಲ ತತ್ವ. ಮನಸ್ಸನ್ನು ಎಲ್ಲಿ ಹಿಡಿತೀವೋ ಅದು ಆ ಒಂದು ವಿಚಾರದ ಅಥವಾ ಒಂದು ಆ ವ್ಯಕ್ತಿಯ ಅಥವಾ ಆ ವಸ್ತುವಿನ ಸತ್ವವನ್ನು ಹೀರ್ಕೊಡುತ್ತೆ. ಇಷ್ಟೇ ಮನಸ್ಸು ಮಾಡೋದು. ಹುಟ್ಟದಾಗಿಂದ ಸಾಯೋವರೆಗೂ ಪ್ರತಿ ಜನ್ಮದಲ್ಲೂ ಮನಸ್ಸು ಇಷ್ಟೇ ಮಾಡೋದು. ಸತ್ವವನ್ನು ಹೀರ್ಕೊಳ್ಳೋದಷ್ಟೇ ಮನಸ್ಸಿನ ಒಂದು ಕೆಲಸ. ಸರಿನಾ? ಸರಿ ಸಿಸ್ಟರ್, ಇದು ಯಾವುದು ಇಲ್ವಾ ಇದರಲ್ಲಿ, ಈ ಪೇಜ್ ಅಲ್ಲಿ? ಇಲ್ಲ ಬ್ರದರ್, ಇಲ್ಲಿ ಯಾವ ಇಲ್ಲ. ಅಲ್ಲಿ ಲಾಸ್ಟ್ ಲೈನ್ ಇದನ್ನೇ ಪ್ರಶ್ನೆ ಕೇಳಿದ್ವಿ ಬ್ರದರ್. ನಾವು ಜಡ ಪದಾರ್ಥದ ಮೇಲೆ ಚಿತ್ರವನ್ನು ಏಕಾಗ್ರಗೊಳಿಸಿದ್ವಿ, ಅಂತರಂಗವು ಜಡವಾಗುವುದು ನಿಶ್ಚಿತ. ಪವಿತ್ರವಾದ ಶಾಸ್ತ್ರಗ್ರಂಥಗಳಲ್ಲಿ ತಾವು ಕಲಿತಿದ್ದನ್ನೆಲ್ಲ ಸ್ಥೂಲ ರೂಪದಲ್ಲಿ ಆಜ್ಞಾನದ ಜನತೆಗೆ ಮುಂದಿಟ್ಟು ಧರ್ಮಗುರುಗಳು ದೊಡ್ಡ ಅನರ್ಥವನ್ನು ಮಾಡಿದ್ದಾರೆ. ನಾವು ಸೂಕ್ಷ್ಮತೆ ಎಡೆಗೆ ಅವ್ರನ್ನ ಕರ್ಕೊಂಡು ಹೋಗಲ್ಲ. ಬಾಬೂಜಿಯವರು, ಲಾಲಾಜಿಯವರು ಪ್ರತಿಪಾದನೆ ಮಾಡಿರ್ತಕ್ಕಂಥ ಒಂದು ಅತ್ಯುನ್ನತವಾದಂತ ಒಂದು ತತ್ವ ಅಂತಂದ್ರೆ ಸೂಕ್ಷ್ಮತೆ ಮತ್ತು ಸ್ಥೂಲತೆ ಇರತಕ್ಕಂಥ ವ್ಯತ್ಯಾಸ. ನಾವು ಸ್ಥೂಲದಿಂದ ಸೂಕ್ಷ್ಮತೆಯ ಎಡೆಗೆ ಬೆಳಿಬೇಕು. ನಮ್ಮ ಇಡೀ ಆಧ್ಯಾತ್ಮಿಕ ಪ್ರಗತಿ ಒಂದೇ ಒಂದು ತತ್ವದಲ್ಲಿ ಪ್ರತಿಪಾದನೆ ಮಾಡದಾಯ್ತು ಅಂತಂದ್ರೆ ನಮ್ಮ ಇಡೀ ಆಧ್ಯಾತ್ಮಿಕ ವ್ಯವಸ್ಥೆಯನ್ನ ಸ್ಥೂಲ ರೂಪದಿಂದ ಸೂಕ್ಷ್ಮ ರೂಪಕ್ಕೆ ಬೆಳೆಯದೆ ಆಧ್ಯಾತ್ಮಿಕ ಪ್ರಗತಿ. ಮೊದಲು ಒಂದು ಹಂತಕ್ಕೆ ಸೂಕ್ಷ್ಮ ಆಗುತ್ತೆ, ಅದಾದ್ಮೇಲೆ ಮತ್ತಷ್ಟು ಸೂಕ್ಷ್ಮ ಆಗುತ್ತೆ, ಅವಾಗ ಹಿಂದಿನ ಸೂಕ್ಷ್ಮ ಸ್ಥಿತಿ ಸ್ಥೂಲ ಅಂತ ಅನ್ಸುತ್ತೆ. ಈ ರೀತಿಯಾಗಿ ನಾವು ಸ್ಥೂಲತೆಯಿಂದ ಸೂಕ್ಷ್ಮತೆಯಡೆಗೆ ಬೆಳೀತಾ ಹೋಗ್ತೀವಿ. ಎಲ್ಲಿವರೆಗೂ ಬೆಳಿತೀವಿ? ಸೂಕ್ಷ್ಮಾತಿ ಸೂಕ್ಷ್ಮದ ಸ್ತರದವರೆಗೂ ಕೂಡ ಬೆಳಿತೀವಿ. ಯಾವಾಗ ನಾವು ಸೂಕ್ಷ್ಮಾತಿ ಸೂಕ್ಷ್ಮದ ಸ್ತರ, ಇರುವಿಕೆ ಮತ್ತು ಇಲ್ಲದಿರುವಿಕೆ, ಈ ಎರಡನ್ನೂ ದಾಟಿರ್ತಕ್ಕಂಥ ಸ್ತರಕ್ಕೆ ನಾವು ಮುಟ್ತೀವೋ ಅದನ್ನ ನಾವು ಕೇಂದ್ರ ಅಂತ ಕರಿತೀವಿ. ಕೇಂದ್ರ ಅಂತ ಏನು ಅಂತಂದ್ರೆ ಇರುವಿಕೆ ಮತ್ತು ಇಲ್ಲದಿರುವಿಕೆ, ಈ ಎರಡನ್ನೂ ಮೀರಿರತಕ್ಕಂಥ ಸೂಕ್ಷ್ಮಾತಿ ಸೂಕ್ಷ್ಮದ ಸ್ತರಕ್ಕೆ ನಾವು ಕೇಂದ್ರ ಅಂತ ಕರಿತೀವಿ. ಸರಿನಾ? 20ರಲ್ಲೂ ಏನಿಲ್ವಾ? ನಾನು ಏನು ಅಂಡರ್ಲೈನ್ ಮಾಡಿಲ್ಲ 20ನೇ ಪೇಜಲ್ಲೂ ಕೂಡ. ಕೂಪ ಮಂಡೂಕಗಳು ಅಂತ ಹೇಳಿದೆ ಈ 2ನೇ ಲೈನ್ ಅಲ್ಲಿ.
ತಮ್ಮ ಅಲ್ಪ ಕಾರ್ಯಕ್ಷೇತ್ರವನ್ನೇ ಸಾಕಷ್ಟು ದೊಡ್ಡದೆಂದು ಭಾವಿಸುವ ಕೂಪಮಂಡೂಕಗಳು ಇಂತಹ ಜನರು. ಕೂಪಮಂಡಕಗಳು ಅಂದ್ರೆ ಯಾರು? ಸುಮ್ಮನೆ ಕೂಪಮಂಡುಕ ಜಸ್ಟ್ ಅಂಡರ್ಲೈನ್. ತಮ್ಮ ದೇವರಿನ ಪರಿಕಲ್ಪನೆ ಇದೆಯಲ್ಲ, ಅಷ್ಟೇ ದೇವರ ಪರಿಕಲ್ಪನೆ ಅಂತ ಯಾರು ಅನ್ಕೊಳ್ತಾರೆ, ತಾವು ಅನ್ಕೊಂಡಿದ್ದಷ್ಟೇ ದೇವರು ಅಂತ ಯಾರು ಅನ್ಕೊಳ್ತಾರೆ, ಅವ್ರನ್ನ ಕೂಪಮಂಡುಕ ಅಂತ ಕರಿತೀವಿ. ಅಂದ್ರೆ ನಮ್ಮ ಮನಸ್ಸಿಗೆ ಏನ್ ತೋರುತ್ತೆ ಅಷ್ಟೇ ದೇವರು ಅಂದ್ರೆ, ಅದು ಬಿಟ್ರೆ ಇನ್ನೇನು ಇಲ್ಲ ಅಂತ. ಇದಕ್ಕೆ ನೀವು ಯಾರಾದ್ರೂ ಅಣ್ಣಮಾಚಾರ್ಯರ ಒಂದು ಕೀರ್ತನೆ ಇದೆ ಸಂಗೀತದಲ್ಲಿ, ಯಾರಾದ್ರೂ ಕೇಳಿದ್ರೆ, ಅದು ತೆಲುಗಿನಲ್ಲಿದೆ, ಒಂದ್ ಲೈನ್ ಹೇಳ್ತೀನಿ. MS ಸುಬ್ಬಲಕ್ಷ್ಮಿ ಹಾಡಿದ್ದಾರೆ. ಈ ಹಾಡನ್ನ ಬೇಕಾದ್ರೆ ಕೇಳಿಸ್ಕೊಳ್ರಿ, ಬಹಳ ಚೆನ್ನಾಗಿದೆ. ఎంత మాత్రములయవరు తలచిన అంత ಮಾತ್ರಮೇ ನೀವು. ಅಂದ್ರೆ ಯಾರ್ಯಾರು ನಿನ್ನನ್ನ ಏನೇನ್ ಅನ್ಕೊಳ್ತಾರಲ್ಲ ಅವ್ರಿಗೆ ಅಷ್ಟಷ್ಟೇ ನೀನು ಅಂತ. ಯಾರ್ಯಾರು ನಿನ್ನನ್ನ ಏನೇನು ಅಂತ ಅನ್ಕೊಳ್ತಾರ ಅವ್ರಿಗೆ ಅಷ್ಟಷ್ಟೇ ನೀನು. ಅದಾದ್ಮೇಲೆ ನೆಕ್ಸ್ಟ್ ಲೈನಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತವ್ರೆ. ಶೈವರು ನಿನ್ನನ್ನು ಶಿವ ಅಂತಾರೆ, ನಿನಗೆ ವೇದಾಂತಿಗಳು ನಿನ್ನನ್ನು ಪರಬ್ರಹ್ಮ ಅಂತ ಕರೀತಾರೆ. ಆದ್ರೆ ನೀನು ಇವೆಲ್ಲವನ್ನೂ ಮೀರಿರತಕ್ಕಂಥದ್ದು ಅಂತ ಬರೀತಾರೆ. ಅವೆಲ್ಲ ನಮ್ಮ ಮನಸ್ಸಿನ ಪರಿಕಲ್ಪನೆ, ಆದ್ರೆ ಈ ಎಲ್ಲವನ್ನೂ ಮೀರಿರತಕ್ಕದ್ದು ಅಂತ ಅವ್ರು ಹೇಳ್ತಾರೆ. ಸರಿನಾ? ಒಳ್ಳೆ ಹಾಡಿದು, ನೀವು ಅದನ್ನ ಹಾಡು ಓದ್ಬಿಟ್ಟು ಕನ್ನಡದಲ್ಲೂ ಲಿರಿಕ್ಸ್ ಇದೆ, ಕನ್ನಡದಲ್ಲೂ ಅದರ ಅರ್ಥ ಇದೆ. ಸೊ ಈ ಹಾಡನ್ನ ದಯವಿಟ್ಟು ಇದನ್ನ ಕೇಳಿ, ತುಂಬಾ ಚೆನ್ನಾಗಿದೆ. ಎಂತ ಮಾತೃಮೂಲ ಅಂತ ನೀವು ಸುಮ್ಮನೆ ಯೂಟ್ಯೂಬ್ ಅಲ್ಲಿ ಟೈಪ್ ಮಾಡಿದ್ರೆ ಬರುತ್ತೆ. ಆ ಹಾಡನ್ನ ಕೇಳಿಸ್ಕೊಳ್ರಿ. 3-4 ನಿಮಿಷದ ಹಾಡು ಅಷ್ಟೇನೆ. MS ಸುಬ್ಬಲಕ್ಷ್ಮಿ ಹಾಡಿದ್ದಾರೆ. ಅವ್ರು ಹಾಡಿರೋಷ್ಟು ಚೆನ್ನಾಗಿ ಬೇರೆ ಯಾರು ಹೃದಯ ಮುಟ್ಟೋಂಗ್ ಹಾಡಿಲ್ಲ. ಅಣ್ಣಮಾಚಾರ್ಯರು ಬರೆದಿರ್ತಕ್ಕಂಥ ಕೀರ್ತನೆ. ಸರಿನಾ? ನೋಡಿ, ಅಣ್ಣಮಾಚಾರ್ಯರು ಅವ್ರು ಇರ್ತಕ್ಕಂಥ ಸ್ಥಳದಲ್ಲಿ ಅವ್ರು ಪೂಜೆ ಮಾಡ್ತಾ ಇದ್ದಿದ್ದು ತಿರುಪತಿ ವೆಂಕಟೇಶ್ವರನ್ನ. ಆದ್ರೆ ಅವ್ರ ಕಾಲಕ್ರಮೇಣದಲ್ಲಿ ಆ ತಿರುಪತಿ ವೆಂಕಟೇಶ್ವರನ ಅವನೇನು ಮೂರ್ತಿ ಪ್ರತಿಮೆ ಇದೆಯಲ್ಲ, ಮೂರ್ತಿ ರೂಪವನ್ನು ದಾಟಿದ ಮೇಲೆ ಇದನ್ನು ಬರೀತಾರೆ. ಅಂದ್ರೆ ಪ್ರಾಯಶಃ ಅವರ ಜೀವಿತಾವಧಿಯಲ್ಲಿ ಕಡೆಯ ಸ್ತರದಲ್ಲಿ ಈ ಹಾಡನ್ನು ಬರೀತಾರೆ. ಮೊದಲು ಆ ಮೂರ್ತಿನ ವರ್ಣನೆ ಮಾಡ್ತಾ ಕೂಡ್ತಿರ್ತಾರೆ, ಗುಣಗಳನ್ನ ವರ್ಣನೆ ಮಾಡ್ತಾ ಕೂತಿರ್ತಾರೆ. ಕಾಲಕ್ರಮೇಣದಲ್ಲಿ ಅವೆಲ್ಲವನ್ನು ದಾಟಿ ನೀ ಯಾರು ಏನ್ ಕೊಡ್ತಾರಪ್ಪ ಅದನ್ನೇ ನೀನು, ಅದೆಲ್ಲವನ್ನು ಬೇರೆದವನು ನೀನು ಅಂತ ಬರೀತಾರೆ ಲಾಸ್ಟಿಗೆ. ಸರಿ, ಇಲ್ಲಿ ಇನ್ನೊಂದು ಮಧ್ಯದಲ್ಲಿ ಜೀವಂತ ಶಿಲೆಗಳು ಅಂತೇಳಿ ಬಂದಿದೆ ಒಂದು ವರ್ಡ್. ಯಾರನ್ನ ಜೀವಂತ ಶಿಲೆಗಳು ಅಂತ ಕರೀತಿದ್ದಾರೆ? ಅಲ್ಲ, ಎಲ್ಲಿದೆ ಅದು? ಜೀವಂತ ಶಿಲೆಗಳು ಕೆಳಗಿನಿಂದ 8-9ನೇ ಲೈನ್ ಅಲ್ಲಿ. ಈಗ ನೋಡಿ, ನಮಗೆ ಅರ್ಥ ಆಯ್ತು. ನೋಡೋದು 9ನೇ ಲೈನ್. ಜೀವಂತ ಶಿಲೆಗಳೆಂದು ಕರೆಯ ಬಯಸ್ತೇನೆ ಅಂತ ಹೇಳ್ತಾರಲ್ಲ. ಈಗ ನಾವು ಭಗವಂತ ನಮ್ಗೆ ಹೃದಯ ಕೊಟ್ಟಿದ್ದಾನೆ, ಸೂಕ್ಷ್ಮತೆ ಎಡೆಗೆ ನಾವು ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ನಾವು ಸೂಕ್ಷ್ಮತೆ ಎಡೆಗೆ ಬೆಳೆಯೋದನ್ನ ಬಿಟ್ಟು ನಾವೇನಾದ್ರೂ ಸ್ಥೂಲತೆಯನ್ನ ನಾವು ಬೆಳೆಸ್ಕೊಳ್ತಾ ಹೋಯ್ತು ಅಂತಂದ್ರೆ ನಮ್ಮ ಸೂಕ್ಷ್ಮತೆ ಹೋಗಿ ನಾವು ಕಲ್ಲುಗಳಂತ ಆಗ್ಬಿಡ್ತೀವಿ. ಇದನ್ನ ಬಾಬೂಜಿ ಅವರು ಜೀವಂತ ಶಿಲೆಗಳು ಅಂತ ಕರೆದಿದ್ದಾರೆ. ಜೀವಂತವಾಗಿದ್ದಾರೆ, ಆದ್ರೆ ಅವ್ರ ಹೃದಯ ಕಲ್ಲಿನ ರೂಪದಲ್ಲಿದೆ, ಯಾವುದೇ ರೀತಿಯಾದಂತಹ ಸೂಕ್ಷ್ಮತೆ ಬೆಳೆದಿಲ್ಲ. ಇದಕ್ಕೆ ಬಾಬೂಜಿ ಅವರು ಜೀವಂತ ಶಿಲೆಗಳು ಅಂತ ಬರೀತಾರೆ. ಜೀವಂತ ಶಿಲೆಗಳು ಯಾರಂತಂದ್ರೆ ಸೂಕ್ಷ್ಮತೆ ಬೆಳೆಸ್ಕೊಳ್ದಿರ ಜೀವನದಲ್ಲಿ ಸ್ಥೂಲತೆ ಬೆಳೆಸ್ಕೊಂಡು ಅವರ ಹೃದಯವನ್ನ ಸ್ಥೂಲವಾಗಿ ಯಾರು ಪರಿವರ್ತನೆ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಅವರು ಜೀವಂತ ಶಿಲೆಗಳು ಅಂತ ಬರೀತಾರೆ. ಸೊ ಯಾರು ಜೀವಂತ ಶಿಲೆಗಳು ಆಗುತ್ತಾರೆ ಅವರಿಗೆ ನಿಜವಾಗಿ ದೇವರನ್ನ ಅನುಭವಿಸುವಂತ ಶಕ್ತಿನ ಕಳ್ಕೊಂಡ್ಬಿಡ್ತಾರೆ. ಮಗು ಹುಟ್ಟಿದಾಗ ಪ್ರತಿಯೊಂದು ಮಗುಗೂ ಕೂಡ ಆ ದೇವರನ್ನ ಸೂಕ್ಷ್ಮ ಸ್ತರದಲ್ಲಿ ಅನುಭವಿಸುವಂತ ಶಕ್ತಿ ಇರುತ್ತೆ. ಯಾರು ಜೀವನದಾದ್ಯಂತ ದೇವರನ್ನ ಸ್ಥೂಲ ರೂಪದಲ್ಲಿ ರಿಲೇಟ್ ಮಾಡ್ಕೊಂಡು ಸಂಬಂಧ ಬೆಳೆಸ್ಕೊಳ್ತಾರೋ ಅವ್ರ ಹೃದಯ ಕಠೋರವಾಗಿ ಶಿಲೆಗಳಂತಾಗಿ, ಅವ್ರ ಜೀವಂತ ಶಿಲೆಗಳಂತಾಗಿ ದೇವರನ್ನ ಸೂಕ್ಷ್ಮ ಸ್ತರದಲ್ಲಿ ಅನುಭವಿಸುವಂತ ಒಂದು ಸಾಮರ್ಥ್ಯವನ್ನೇ ಕಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಇನ್ನೊಂದು ತತ್ವ ಇದೆ. ಏನ್ ತತ್ವ ಅಂತಂದ್ರೆ, ನಾವು ನಮ್ಮ ಮೊಮ್ಮಕ್ಕಳನ್ನ 15 ವರ್ಷ ಆಗಿದ ತಕ್ಷಣ ಅವ್ರಿಗೆ ನಾವು ಧ್ಯಾನಕ್ಕೆ ಕರ್ಕೊಂಡು, ಯಾಕಂತಂದ್ರೆ 15 ವರ್ಷಕ್ಕೆ ಬಂದಾಗ ಏನಾಗುತ್ತಂತಂದ್ರೆ ಅವ್ರಿಗಿನ್ನು ದೇವರ ಜೊತೆಗೆ ಅವ್ರು ಸೂಕ್ಷ್ಮವಾಗಿ ರಿಲೇಟ್ ಮಾಡ್ಕೊಳ್ತಕ್ಕಂಥ, ಸಂಬಂಧ ಬೆಳೆಸ್ಕೊಳ್ತಕ್ಕಂಥ ಆ ಒಂದು ಕಾರ್ಯಕ್ಷಮತೆ ಅವರಲ್ಲಿ ಇರುತ್ತೆ. ಹೃದಯದಲ್ಲಿ ಅದಿನ್ನೂ ಇಂಟ್ಯಾಕ್ಟ್ ಇರುತ್ತೆ, ಅದಿನ್ನೂ ಪೂರ್ತಿ ನಶಿಸಿ ಹೋಗಿರಲ್ಲ, ಆವರಿಸಿ ಹೋಗಿರಲ್ಲ. ಅದ್ರಲ್ಲಿ ಆ ಸೂಕ್ಷ್ಮತೆ ಇನ್ನೂ ತಕ್ಕ ಮಟ್ಟಿಗೆ ಇರುತ್ತೆ. ಅವ್ರಿಗೆ ಆ ಸೂಕ್ಷ್ಮತೆ ಎಡೆದನ್ನು ಹೋಗೋದನ್ನ ನಾವು ಹೇಳ್ಕೊಡ್ತು ಅಂತಂದ್ರೆ ಸ್ವಾಭಾವಿಕವಾಗಿ ಅವ್ರು ಹೋಗ್ಲಿಕ್ಕೆ ಸಾಧ್ಯ ಇದೆ ಸಣ್ಣ ವಯಸ್ಸಿನವರು. ಅದೇ ಯಾರು 40 ವರ್ಷ 50 ವರ್ಷ ಆದ್ಮೇಲೆ ಬರ್ತಾರಲ್ಲ
ಅವ್ರಿಗೆ ಆ ಸೂಕ್ಷ್ಮತೆ ಎಡೆಗೆ ಹೋಗ್ಲಿಕ್ಕೆ ಸ್ವಲ್ಪ ಕಾಲ ಜಾಸ್ತಿ ಬೇಕಾಗುತ್ತೆ. ಇದು ಜ್ಞಾಪಕ ಇಟ್ಕೊಳ್ಳಿ. ಈ ತತ್ವದ ಆಧಾರದ ಮೇಲೆ ನಾವು 15 ವರ್ಷಕ್ಕೆ ಅವ್ರನ್ನ ಧ್ಯಾನಕ್ಕೆ ಕರ್ಕೊಂಡ್ ಬರ್ತೀವಿ. ಎಷ್ಟು ಬೇಗ 15 ವರ್ಷಕ್ಕಿಂತ ಆಬ್ವಿಯಸ್ಲಿ ಮುಂಚೆ ನಾವು ಧ್ಯಾನ ಮಾಡಿಸಲ್ಲ. 15 ವರ್ಷ ತುಂಬಿದ ತಕ್ಷಣನೇ 15 ವರ್ಷದ ಬರ್ತ್ಡೇ ಏನ್ ಬರುತ್ತಲ್ವಾ, ಹುಡ್ದಬ್ಬ, ಅವಾಗ್ಲೇನೆ ಅವ್ರಿಗೆ ಧ್ಯಾನಕ್ಕೆ ನಾವು ಹಚ್ಚಬೇಕು. ಹಚ್ಚಿದಾಗ ಏನಾಗುತ್ತೆ, ಅವರಲ್ಲಿ ಸ್ವಾಭಾವಿಕವಾಗಿ ಇರತಕ್ಕಂಥ ಸೂಕ್ಷ್ಮತೆ ಎಡೆಗೆ ಹೋಗ್ತಕ್ಕಂಥ ಏನು ಆ ಸ್ವಭಾವ ಇದೆಯಲ್ಲ, ಅದರ ಒಂದು ಸಹಾಯದಿಂದ ಅವರು ಬೇಗ ಬೆಳಿಲಿಕ್ಕೆ ನಾವು ಅವಕಾಶ ಮಾಡ್ತೀವಿ. ಇಲ್ಲ ಸಿಸ್ಟರ್, ಮುಂದೆ ಕೇಳಿ. ಇನ್ನು 19ನೇ ಪೇಜ್ಗೆ ಪವಿತ್ರ ಶಾಸ್ತ್ರಗ್ರಂಥಗಳಲ್ಲಿ ತಾವು ಕಲಿತದ್ದನ್ನೆಲ್ಲ ಸ್ಥೂಲರು ಅಜ್ಞರಾದ ಜನತೆ ಧರ್ಮಗುರುಗಳು ಸಿಸ್ಟರ್ ಸರಿ ಕೇಳಿಸ್ತಾ ಇಲ್ಲ. ಮಾಡಿದಾಗ ಮನುಷ್ಯನ ವಿವೇಚನಾ ಶಕ್ತಿಯನ್ನು ನಾಗರತ್ನ ಸಿಸ್ಟರ್ ಸರಿ ಕೇಳಿಸ್ತಾ ಇಲ್ಲ. ಇದು 19ನೇ ಪೇಜು. ಹಾ, ಪವಿತ್ರವಾದ ಶಾಸ್ತ್ರಗ್ರಂಥಗಳಿಂದ ನಾವು ಕಲಿತದ್ದನ್ನೆಲ್ಲ ತಾವು ಕಲಿತ ಸ್ಥೂಲ ರೂಪದ ಆಜ್ಞರಾದ ಜನತೆ ಮೂಲಕ ಧರ್ಮಗುರುಗಳು ದೊಡ್ಡ ಅನರ್ಥವನ್ನುಂಟು ಮಾಡಿದ್ದಾರೆ. ಅದು ಮನುಷ್ಯನ ವಿವೇಚನಾ ಶಕ್ತಿ ನಾಶ ಮಾಡುತ್ತದೆ. ಯಾರ್ದಾದ್ರು ಕೇಳಿಸ್ತಪ್ಪ? ನನಗಂತೂ ಕೇಳಿಸ್ಲಿಲ್ಲ. ಯಾವ ಪೇಜ್ ನಲ್ಲಿ ಇದೆ, ಎಷ್ಟನೇ ಲೈನ್ ಅಂತ ಹೇಳ್ರಿ ಅಟ್ಲೀಸ್ಟ್. ಲಾಸ್ಟಲ್ಲಿ ಬ್ರದರ್ 19ನೇ ಪೇಜ್ ನಲ್ಲಿ ಲಾಸ್ಟ್ ಅಲ್ಲಿ ಇದೆ ನೋಡಿ, ಪವಿತ್ರವಾದ ಶಾಸ್ತ್ರಗಳಿಂದ ತಾವು ಕಲಿತದ್ದೆಲ್ಲ ಗ್ರಂಥಗಳಿಂದ ಒಂದ್ ನಿಮಿಷ. ಪವಿತ್ರವಾದ ಶಾಸ್ತ್ರ ಗ್ರಂಥಗಳಿಂದ ತಾವು ಕಲಿತದ್ದನ್ನೆಲ್ಲ ಸ್ಥೂಲ ರೂಪದಲ್ಲಿ ಆಜ್ಞರಾದ ಜನತೆಯ ಮುಂದಿಟ್ಟು ಧರ್ಮಗುರುಗಳು ದೊಡ್ಡ ಅನರ್ಥವನ್ನು ಮಾಡಿದ್ದಾರೆ. ಈಗ ಧರ್ಮಗುರುಗಳು ಅಂತ ಏನ್ ಮಾಡ್ತಾರೆ? ಧರ್ಮಗುರುಗಳು ಏನ್ ಮಾಡ್ತಾರೆ ಅಂತಂದ್ರೆ, ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಏನ್ ಪ್ರತಿಪಾದನೆ ಮಾಡಿದಾರಲ್ಲ ಅದನ್ನ ಸ್ಥೂಲ ರೂಪದಲ್ಲಿ ಜನರಿಗೆ ಪ್ರಕಟ ಮಾಡಿ ಆ ಸ್ಥೂಲತೆಗೆ ಅಂಟ್ಕೊಳ್ಳಿಕ್ಕೆ ಪ್ರಚೋದನೆ ಮಾಡ್ತಾರೆ. ಈಗ ಧರ್ಮಗುರುಗಳ ಕೆಲಸ ಏನು? ಆ ಸೂಕ್ಷ್ಮ ರೂಪದಲ್ಲಿರ್ತಕ್ಕಂಥ ವಸ್ತುವನ್ನ ಅಥವಾ ವಿಷಯವನ್ನ ಸ್ಥೂಲ ರೂಪದಲ್ಲಿ ಪ್ರಕಟಣೆ ಮಾಡಿ ಸ್ಥೂಲ ರೂಪದಿಂದ ಮತ್ತೆ ಸೂಕ್ಷ್ಮತೆ ಎಡೆಗೆ ಬೆಳೆಸ್ಬೇಕಾಗಿರತಕ್ಕಂಥದ್ದು ಧರ್ಮಗುರುಗಳ ಕೆಲಸ. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ? ಸೂಕ್ಷ್ಮ ವಿಷಯನ ಸ್ಥೂಲ ರೂಪದಲ್ಲಿ ವ್ಯಕ್ತ ಮಾಡಿ ಸ್ಥೂಲತೆಗೆ ಅಂಟ್ಕೊಳ್ಳಿಕ್ಕೆ ಜನರನ್ನ ಪ್ರಚೋದನೆ ಮಾಡ್ತಿದ್ದಾರೆ. ಯಾವಾಗ ಸ್ಥೂಲತೆಗೆ ಅಂಟ್ಕೊಳ್ಳಿಕ್ಕೆ ಪ್ರಚೋದನೆ ಮಾಡ್ತಾರೋ ಧರ್ಮಗುರುಗಳು ಅನರ್ಥವನ್ನು ಮಾಡ್ತಾ ಇದ್ದಾರೆ. ಈಗ ಒಂದು ಡಿಬೇಟ್ ನಡೀತಾ ಇದೆ ಯೂಟ್ಯೂಬ್ ಅಲ್ಲಿ. ಸದ್ಗುರು ಯಾರು ನಮ್ಮ ಧ್ಯಾನಲಿಂಗನ ಜಾಸ್ತಿ ಪ್ರತಿಪಾದನೆ ಮಾಡ್ತಿದ್ದಾರೆ. ಜ್ಞಾಪಕ ಇದೆಯಾ? ಧ್ಯಾನಲಿಂಗವನ್ನು ಮಾಡಿದಾಗ ಅದಕ್ಕೆ ನಾವು ಒಂದು ರೂಪವನ್ನು ಕೊಟ್ಟಿದ್ದಾಯ್ತು. ಆಯ್ತಾ? ಆದಿ ಅಂತ ಬರೀತಾರೆ. ಈಗ ಆದಿ ಪದದ ಅರ್ಥ ರವಿಶಂಕರ್ ಗುರೂಜಿ ಬೇರೆ ರೀತಿ ಹೇಳ್ತಾರೆ, ಮತ್ತೆ ಸದ್ಗುರು ಅವರು ಬೇರೆ ರೀತಿನ ಹೇಳ್ತಾರೆ. ಒಬ್ರು ಆದಿ ಅಂತಂದ್ರೆ ಹಳೇದು ಅಂತ ಹೇಳ್ತಾರೆ, ಇನ್ನೊಬ್ರು ಆದಿ ಅಂತಂದ್ರೆ ಕಾಲವನ್ನು ಮೀರಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಯಾವ ತತ್ವಕ್ಕೆ ನೀವು ಅಂಟ್ಕೊಳ್ತೀರಾ? ಈ ಎಲ್ಲ ಕನ್ಫ್ಯೂಷನ್ ಆಗುತ್ತೆ. ಈಗ ಸದ್ಗುರುಗಳು ಒಂದು ಉದಾಹರಣೆ ಹೇಳ್ತಿದ್ದೀನಿ. ನಮ್ಮನ್ನ ಸೂಕ್ಷ್ಮತೆ ಎಡೆಗೆ ತಗೊಂಡು ಹೋಗ್ಬೇಕು ಅಂತಂದ್ರೆ ಸ್ಥೂಲತೆ ಒಂದು ರೂಪ ಕೊಟ್ಟರು ಕೂಡ ಆ ಸ್ಥೂಲ ರೂಪದಿಂದ ಸೂಕ್ಷ್ಮತೆ ಎಡೆಗೆ ಹೋಗ್ಲಿಕ್ಕೆ ಅವ್ರು ಪ್ರತಿಪಾದನೆ ಮಾಡ್ಬೇಕು. ನೀವೆಲ್ಲರೂ ಕೂಡ ಧ್ಯಾನಲಿಂಗ ಅಂತ ತಗೊಂಡು ಮನೇಲಿ ಇಟ್ಕೊಂಡು ಅದ್ರ ಪೂಜೆ ಮಾಡ್ತಾ ಇರಿ, ಆದ್ರೆ ಸೂಕ್ಷ್ಮತೆ ಎಡೆಗೆ ಹೋಗೋದಕ್ಕೆ ನಿಮ್ಗೆ ಅವರು ಅವಕಾಶ ಮಾಡ್ಕೊಡ್ಲಿಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅದು ಎಡವಟ್ಟಾಗುತ್ತೆ. ಅವ್ರ ಉದ್ದೇಶ ಒಳ್ಳೇದಿರ್ಬೋದು, ಆದ್ರೆ ಆ ಉದ್ದೇಶದಿಂದ ಸೂಕ್ಷ್ಮತೆ ಎಡೆಗೆ ಹೋಗ್ಲಿಕ್ಕೆ ನಮ್ಗೆ ಅವರು ಸಾಧ್ಯ ಮಾಡ್ಕೊಡ್ಬೇಕು. ಅದನ್ನ ಮಾಡ್ಕೊಳ್ತೀರ. ಈಗ ನಾವು ದೇವ್ರ ಪಟ ಅಥವಾ ದೇವರ ಒಂದು ಮೂರ್ತಿ ಇಟ್ಕೊಂಡು ಬಂದಿಗೆ ಧ್ಯಾನದ ಒಂದು ಲಿಂಗವನ್ನು ಇಟ್ಕೊಂಡು ಧ್ಯಾನ ಲಿಂಗಕ್ಕೆ ಅಂಟ್ಕೊಳ್ತೀವಿ. ಇದಾಗಬಾರ್ದು. ಅರ್ಥ ಆಯ್ತಾ? ನಮ್ಮಲ್ಲೂ ಅಷ್ಟೇ ಬಾಬುಜಿಯವ್ರ ಪ್ರತಿಮೆ ಇಟ್ಕೊಳ್ತೀವಿ ಅಥವಾ ಇನ್ಯಾರ್ದು ಪ್ರತಿಮೆ ಇಟ್ಕೊಳ್ತೀವಿ, ಆ ಪ್ರತಿಮೆಗೆ ಅಂಟ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ದೇವರ ಪ್ರತಿಮೆಗೆ ಅಂಟ್ಕೊಳ್ಳೋ ಬದಲಿಗೆ ಬಾಬುಜಿಯವ್ರ ಪ್ರತಿಮೆಗೆ ಅಂಟ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಇದು ಯಾವುದೂ ಅಲ್ಲ. ಅದಕ್ಕೆ ಸಾಕಾರ ಮತ್ತು ಗುಣ ಈ ಎರಡನ್ನು ಮೀರಿ ಬೆಳೆದಿರ್ತಕ್ಕಂಥ ಪರಿಕಲ್ಪನೆ ಇಟ್ಕೊಂಡು ನಾವು ಧ್ಯಾನ ಮಾಡ್ತಕ್ಕಂಥದ್ದು, ಸೋ ದಟ್ ನಮ್ಮ ಹೃದಯ ಸೂಕ್ಷ್ಮತೆ ಹೋಗ್ಲಿ ಅಂತ. ಸರಿನಾ? ಸರಿ, ಇನ್ನೇನಾಗಿದೆ ಈ ಪೇಜ್ ನಲ್ಲಿ? ಇಲ್ಲ ಬ್ರದರ್, ಏನಿಲ್ಲ. ಸೊ ಸಿಸ್ಟರ್ ಏನೇನೆಲ್ಲ ಇಲ್ಲ ಅಂಡರ್ಲೈನ್ ಮಾಡಿಸಿದ್ರಲ್ಲ, ಆಧ್ಯಾತ್ಮಿಕ ಶಿಲೆಗಳು ಅಂತ ಏನಿತ್ತಲ್ಲ ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಮತ್ತೆ ಇನ್ನೊಂದು ಕೂಪ ಮಂಡುಕ ಅಂತ ಇತ್ತಲ್ಲ ಆ ಸೆಂಟೆನ್ಸ್ ನ ಅಂಡರ್ಲೈನ್ ಮಾಡ್ಕೊಳ್ರಿ. ಕೆಳಗೆ ಜೀವಂತ ಶಿಲೆಗಳು ಅಂತ ಒಂದಿದು, ಅದೊಂದು. ಇಲ್ಲಿ ಈ ಪ್ಯಾರಾಗ್ರಾಫ್ ಮುಗಿದ್ರೆ ಅಲ್ಲಿಗೆ ನಿಲ್ಲಿಸೋಣಂತೆ. ಮುಂದಿನ ಇದರಲ್ಲಿ ಕ್ಲಾಸ್ ನಲ್ಲಿ ಅಲ್ಲಿಂದ ಮುಂದುವರಿಸ್ಕೊಂಡು ಹೋಗೋಣಂತೆ. ಇಲ್ಲಿ ಏನಿದೆ ಕಡೆಗೆ ಹೋಗ್ಬಿಡ್ತೀನಿ. ಆಧ್ಯಾತ್ಮಿಕ ಸಾಧನೆಗಾಗಿ ನನ್ನ ಬಳಿ ಬರುವವರ ಹೃದಯಗಳಿಂದ ಇಂಥ
ಅಭ್ಯಾಸದಿಂದ ಉಂಟಾದ ಗಟ್ಟಿ ಕೊಳೆಯನ್ನು ನಿರ್ಮೂಲನೆ ಮಾಡುವುದು ಬಹಳ ಕಠಿಣವಾದ ಮತ್ತು ಬೇಸರದ ಕೆಲಸವನ್ನು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನನ್ನ ಅನುಭವವು ತೋರಿಸಿಕೊಟ್ಟಿದೆ. ಅಂದ್ರೆ ಯಾರು ಮೂರ್ತಿ ಪೂಜೆಗೆ ಅಷ್ಟು ಗಟ್ಟಿಯಾಗಿ ಅಂಟ್ಕೊಂಡ್ಬಿಟ್ಟಿರ್ತಾರೆ ಅವ್ರ ಹೃದಯ ಕಲ್ಲಿನಂತ ಆಗೋಗಿರುತ್ತೆ. ಆತ್ಮದ ಈ ಬಂಧನಗಳಿಂದ ಬಿಡುಗಡೆ ಹೊಂದುವ ಭವಿಸುವವರು ಈ ನಿರರ್ಥಕವಾದ ಅಭ್ಯಾಸಗಳ ಪರಿಣಾಮವಾಗಿ ತಮ್ಮ ಮನಸ್ಸಿನ ಮೇಲೆ ಅಂಟಿಕೊಂಡು ಜಡತ್ವದ ಪದರುಗಳನ್ನು ತೆಗೆದು ಹಾಕುವುದು ಅವಶ್ಯಕವಾಗಿದೆ. ಯಾರು ನಿಜವಾಗಿ ಆತ್ಮವನ್ನು ಅಭ್ಯಾಸ ಮಾಡ್ಕೋಬೇಕು ಅಂತಿದಾರಲ್ಲ, ಅನುಭವ ಪಡ್ಕೋಬೇಕು ಅಂತಿದಾರಲ್ಲ, ಈ ಜಡತ್ವದಿಂದ ಏನು ಸುತ್ತ ಆವರಣ ಬಂದಿದೆ ಆ ಪದರಗಳನ್ನೆಲ್ಲ ಕೂಡ ತೆಗೆದುಕೊಳ್ಳಿಕ್ಕೆ ಅನುವು ಮಾಡಿಕೊಡ್ಬೇಕು. ಇಲ್ಲಿ ಮತ್ತೊಂದು ತತ್ವ ಇದೆ. ನೀವು ಬೈಠಕ್ಕಿಗೆ ಬಂದಾಗ ಪ್ರಶಿಕ್ಷಕರ ಹತ್ರ ನನ್ನಲ್ಲಿ ಇರ್ತಕ್ಕಂಥ ಪದರಗಳೆಲ್ಲ ಹೋಗ್ಲಿ ಅನ್ನೋ ಮನೋಭಾವ ಇಟ್ಕೊಂಡು ಕೂತ್ಕೋಬೇಕು. ಅದೆಲ್ಲ ನಾ ಗಟ್ಟಿಯಾಗಿ ಇಟ್ಕೊಂಡಿರ್ಲಿ, ನಾನು ಬಿಡ್ಲಿಕ್ಕೆ ರೆಡಿ ಇಲ್ಲ, ಇವ್ರ ಹತ್ರ ಏನೇ ಧ್ಯಾನ ಮಾಡಿದ್ರು ನಾವು ಮೂರ್ತಿ ಪೂಜೆ ಮಾಡ್ಲಿಕ್ಕೆ ಬಿಡೋದು ರೆಡಿ ಇಲ್ಲ ಅಂತ ಇಟ್ಕೊಂತು ಅಂತಂದ್ರೆ, ಅಥವಾ ಮೂರ್ತಿ ಪೂಜೆನಲ್ಲಿ ಸ್ವಾಭಾವಿಕವಾಗಿ ಆಗ್ತಕ್ಕಂಥ ವ್ಯತ್ಯಾಸಗಳು ಏನ್ ಮುಂದಕ್ಕೆ ಬರುತ್ತೆ ಅದನ್ನ ನಾವು ಅನುವು ಮಾಡ್ಕೊಳ್ಳಿಕ್ಕೆ ರೆಡಿ ಇಲ್ಲ ಅಂತಂದ್ರೆ ನಾವು ಎಲ್ಲಿರ್ತೀವೋ ಅಲ್ಲೇ ಇರ್ತೀವಿ, ಧ್ಯಾನ ಮಾಡಿದ್ರು ಸಹ. ಸೊ ಧ್ಯಾನದಿಂದ ನಾವು ಮೂರ್ತಿ ಪೂಜೆ ಸ್ವಾಭಾವಿಕವಾಗಿ ಕಡಿಮೆ ಆಗುತ್ತೆ. ಅದು ಕಡಿಮೆ ಆಗ್ತಿದೆ ಅಂತಂದ್ರೆ ಪರವಾಗಿಲ್ಲ, ನಾವು ದೇವರಿಗೆ ಬೇರೆ ರೀತಿಯಲ್ಲಿ ನಾವು ಸಂಬಂಧ ಏರ್ಪಡಿಸ್ಕೊಂಡಿದ್ದೀವಿ ಅಂತ ಅನ್ಕೊಂಡು ನಾವು ಅದನ್ನ ಅಭ್ಯಾಸವನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ಸರಿನಾ? ಸರಿ, ಹಾಗಾದ್ರೆ ಇಲ್ಲಿಗೆ ನಿಲ್ಸೋಣಂತೆ. ಮುಂದಿನ ಸಲ ಮುಂದಿನ 15 ಪುಟಗಳನ್ನ ಓದ್ಕೊಂಡ್ ಬನ್ನಿ. 21ರಿಂದ 35ನೇ ಪುಟದವರೆಗೂ ಓದ್ಕೊಂಡ್ ಬನ್ನಿ ಮುಂದಿನ ಸ್ಥಳದಲ್ಲಿ. ಸರಿನಾ? 21ರಿಂದ 35ನೇ ಪುಟ. ನಾಳೆ ಬೆಳಗ್ಗೆ ಮತ್ತೊಮ್ಮೆ 6:15ಗೆ ಎಲ್ಲರೂ ಕೂಡ ಸಿಗೋಣ. ಸರಿನಾ? ಇನ್ನೇನ ಪ್ರಶ್ನೆಗಳಿತ್ತು ಅಂತಂದ್ರೆ ಆ ಪ್ರಶ್ನೆಗಳನ್ನ ಬರೆದಿಟ್ಕೊಳ್ರಿ, ಬೇಕಾದ್ರೆ ನನಗೆ ಮೆಸೇಜ್ ಹಾಕ್ರಿ. ಅದನ್ನ ಯಾವ ರೀತಿ ಅದನ್ನ ನಾವು ಆನ್ಸರ್ ಮಾಡ್ಬೋದು ಅಂತ ನಾವು ವರ್ಕೌಟ್ ಮಾಡ್ತೀವಿ. ನಾನಾದ್ರೂ ಆನ್ಸರ್ ಮಾಡ್ತೀನಿ, ಇಲ್ಲ ಮೀರಾ ಸಿಸ್ಟರ್ಗಾದ್ರೂ ಕಳಿಸ್ಕೊಡ್ತೀನಿ. ಇಬ್ಬರಲ್ಲಿ ಒಬ್ರು ನಿಮಗೆ ಅದರದ್ದು ಸ್ವಲ್ಪ ಮಟ್ಟಿಗೆ ಸ್ಪಷ್ಟತೆ ಕೊಡ್ತೀನಿ. ಸರಿನಾ? ಸರಿ, ಹಾಗಾದ್ರೆ ನೀವು ಎಷ್ಟು ತಯಾರು ಮಾಡ್ಕೊಂಡ್ ಬರ್ತೀರೋ ಅಷ್ಟೇ ಈ ಸೆಷನ್ ಇಂದ ಬೆನಿಫಿಟ್ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಕೂಡ ತಯಾರು ಮಾಡ್ಕೊಂಡು ಬನ್ನಿ. ಸರಿನಾ? ನಾ ರೆಕಾರ್ಡಿಂಗ್ ಇವತ್ತು ಬೇಗ ಆದಷ್ಟು ಬೇಗ ಮಧ್ಯಾಹ್ನದೊಳಗೆ ಹಾಕ್ಲಿಕ್ಕೆ ಅವ್ರಿಗೆ ಹೇಳ್ತೀನಿ. ಸೊ ಅಕಸ್ಮಾತ್ ಮತ್ತೊಮ್ಮೆ ನಾ ರೆಕಾರ್ಡಿಂಗ್ ಕೇಳಬೇಕಂದ್ರೆ ಅದು ಕೂಡ ಕೇಳಿಸ್ಕೊಳ್ರಿ. ಸರಿನಾ? ಓಕೆಪ್ಪ, ನಮಸ್ತೆ. ಶುಭ ದಿವಸ ಎಲ್ಲರೂ. ಮತ್ತೊಮ್ಮೆ ನಾಳೆ ಬೆಳಿಗ್ಗೆ ಸಿಗೋಣ. ಶ್ರೀನಿವಾಸ್ ಏನ್ ಹೇಳ್ರಿ? ಏನಿಲ್ಲ, ಚೆನ್ನಾಗಿದೆ ಇದು. ನಾನು ಈ ಮುಂದೆ 2ನೇ ಸೆಷನ್ ಕೇಳ್ತಾ ಇರೋದು. ಲಾಸ್ಟ್ ಟೈಮ್ ಎಕ್ಸಾಮ್ ಅಟೆಂಡ್ ಮಾಡಕ್ ಆಗಲಿಲ್ಲ ಅಂತದ್ದು. ನಮ್ಮ ಮನೆಯವ್ರಿಗೆ ಕಾಲ್ ಫ್ರಾಕ್ಚರ್ ಆಗ್ಬಿಟ್ಟು ನಾನು ನೋಡ್ಕೊಳ್ಳಿಕ್ಕೆ ಮನೇಲಿ ಇರ್ಬೇಕಾಯ್ತು. ಹಾಗಾಗಿ ಎಕ್ಸಾಮ್ ಅಟೆಂಡ್ ಮಾಡ್ಲಿಕ್ಕೆ ಆಗಿಲ್ಲ. ತೊಂದ್ರೆ